ದೇಹ ದೇವರು ಕೊಟ್ಟಿರೋದು ಮೂವ್ಮೆಂಟ್ಸ್ ಮಾಡಲಿಕ್ಕೆ. ಸೊ ನೀವು ಯಾವಾಗ ಮೂವ್ಮೆಂಟ್ಸ್ ಕಟ್ ಡೌನ್ ಮಾಡ್ತೀರಾ, ಡೆಫಿನೆಟ್ಲಿ ಬಾಡಿಗೆ ಇರೋದು ಎನರ್ಜಿ ಲೆವೆಲ್ ಇರಬಹುದು ಅಥವಾ ಬಾಡಿಗೆ ಏನು ಕೆಪಾಸಿಟಿ ಇದೆ ಅದು ಕಡಿಮೆ ಆಗ್ತಾ ಬಂದೇ ಬರ್ತದೆ. ಯಾವಾಗ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ, ಬೇಗನೆ ಪ್ರೋಟೀನ್ ಬ್ರೇಕ್ ಡೌನ್ ಆಗಲಿಕ್ಕೆ ಶುರು ಆಗುತ್ತೆ. ಹಾರ್ಟ್ ಇಂದ ಬ್ಲಡ್ ಪಂಪ್ ಆಗಿ ಕಾಲಿಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಬಟ್ ಕೆಳಗಿಂದ ಮೇಲೆ ಬರೋದು ಬ್ಲಡ್ ಏನಿದೆ ಅದು ಕಾಫ್ ಮಸಲ್ಸ್ ಆಕ್ಟಿವಿಟೀಸ್ ಆಗಿ ಬರಬೇಕು. ದಟ್ ಈಸ್ ಅ ಮ್ಯಾನ್ಯುವಲ್ ಹಾರ್ಟ್ ಆಫ್ ಅವರ್ ಬಾಡಿ. ಕಾಫ್ ಮಸಲ್ಸ್ ಏನಿದೆ ಅದು ನಮ್ಮ ದೇಹ ಒಳಗೆ ಇರೋದು ಎರಡನೇ ಹೃದಯ, ಮ್ಯಾನ್ಯುವಲ್ ಹೃದಯ. ನಾವು ಕೂತ್ಕೊಳ್ಳೋದು ಚೇರ್ ಯಾವ ಲೆವೆಲ್ ಹೈಟ್ ಇದೆ ಅದರಲ್ಲಿ ಕೂಡ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಬರಲಿಕ್ಕೆ ಶುರು ಆಗುತ್ತೆ. ಎಷ್ಟೋ ಪೇಷಂಟ್ಸ್ ನಮಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಾನು ಕಟ್ಟಿಗೆ ಚೇರ್ ಮೇಲೆ ಕೂತ್ಕೊಂಡ್ರೆ ತುಂಬಾ ಕಂಫರ್ಟೇಬಲ್ ಅನ್ಸುತ್ತೆ, ಸೋಫಾಲಿ ಕೂತ್ಕೊಂಡು ಕೂಡ ನನಗೆ ಬ್ಯಾಕ್ ಪೇನ್ ಬರಕ್ಕೆ ಶುರು ಆಗುತ್ತೆ. ಸೊ ಆಲ್ಮೋಸ್ಟ್ ಯಾವ ಆರ್ಗನ್ಸ್ ನೀವು ಕೇಳಿ ಅದೆಲ್ಲದಕ್ಕೆ ರಿಲೇಟೆಡ್ ಫಿಸಿಯೋಥೆರಪಿ. ನಮಸ್ಕಾರ ವೀಕ್ಷಕರೇ, TSS ಆಸ್ಪತ್ರೆಯ ಮತ್ತೊಂದು ಅದ್ಭುತ ಪಾಡ್ಕಾಸ್ಟಿಗೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಗೆ ಗೊತ್ತಾ, ನಮ್ಮ ಮನೇಲಿರುವಂಥದ್ದು ಅಥವಾ ಯಾವುದೇ ಇಲೆಕ್ಟ್ರಾನಿಕ್ ಡಿವೈಸ್ಗಳಿಗೆ ಒಂದು ವೋಲ್ಟೇಜ್ ಮೀಟ್ರ್ ಅಂತ ಇರ್ತದೆ ನಮ್ಮಲ್ಲಿ. ಆ ವೋಲ್ಟೇಜ್ ಮೀಟ್ರು ನಮ್ಮ ಬಾಡಿಯಲ್ಲಿ ಒಂದು ವೋಲ್ಟೇಜ್ ಮೀಟ್ರ್ ಅಂತ ಇರ್ತದೆ. ಗೊತ್ತಿಲ್ಲಾಗಿತ್ತಲ್ಲ ನಿಮಗೆ? ಹಾಂ, ಆ ವೋಲ್ಟೇಜ್ ಮೀಟ್ರನ್ನು ನಾವು ಯಾವಾಗಲೂ ಆ ಎನರ್ಜಿಯನ್ನು ಅದರಲ್ಲಿ ನಾವು ಸದಾ ಕಾಪಾಡ್ಕೊಂಡು ಬರಲಿಕ್ಕೆ ನಮಗೆ ಹೇಗೆ ಕಾಪಾಡ್ಕೊಂಡು ಬರಬೇಕು ಅದನ್ನು, ಇದು ಎಲ್ಲದಕ್ಕೂ ಇರುವಂತಹ ಒಂದು ಡಾಕ್ಟ್ರೇ ಫಿಸಿಯೋಥೆರಪಿಸ್ಟು. ಇವತ್ತು ನಮ್ಮ ಜೊತೆಗೆ ನಮ್ಮ TSS ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟ್ ಆದ ಡಾಕ್ಟರ್ ಕಮಲ್ ಪಟೇಲ್ ಅವರಿದ್ದಾರೆ. ನಿಮಗೆ ಕಮಲ್ ಪಟೇಲ್ ಅವ್ರ ಬಗ್ಗೆ ಚಿಕ್ಕದಾಗಿ ಇಂಟ್ರಡಕ್ಷನ್ ಕೊಡ್ತೀನಿ. ಸಾಮಾನ್ಯ 18 ವರ್ಷದಿಂದ ಅವರು ಫಿಸಿಯೋಥೆರಪಿಸ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿಯವರೆಗೆ ಅವರು ಬಹುಶಃ ನನ್ನ ನಂಬರ್ ತಪ್ಪಾಗಿದ್ರೆ ನಾನು ಅವ್ರ ಹತ್ರನೇ ಕೇಳ್ತೀನಿ ಆಮೇಲೆ, ನನ್ನ ಲೆಕ್ಕ ಒಂದು 15ರಿಂದ 20 ಸಾವಿರಕ್ಕಿಂತಲೂ ಹೆಚ್ಚಿನ ಜನರಿಗೆ ಅವರು ಫಿಸಿಯೋಥೆರಪಿಯನ್ನು ಮಾಡಿಸಿ ಅವರ ಬಾಡಿಯಲ್ಲಿರುವಂತಹ ವೋಲ್ಟೇಜ್ ಮೀಟರ್ನಲ್ಲಿ ಎನರ್ಜಿ ಏನಿರಬೇಕೋ ಅದನ್ನು ಮತ್ತೆ ವಾಪಸ್ಸು, ಕಡಿಮೆ ಆಗಿರುವಂಥ ಎನರ್ಜಿಯನ್ನು ಮತ್ತೆ ವಾಪಸ್ ತರುವಂಥದ್ದಕ್ಕೆ ಅವರು ಹೆಲ್ಪನ್ನು ಮಾಡಿರುವಂಥವ್ರು. ಸೊ ಅವರನ್ನು ಇವತ್ತು ನಮ್ಮ ಈ ಪಾಡ್ಕಾಸ್ಟಿಗೆ ನಾನು ಸ್ವಾಗತ ಮಾಡ್ತಾಯಿದ್ದೀನಿ. ಜೊತೆಗೆ ಅವ್ರ ಜೊತೆಗೆ ನಾವು ಸಾಕಷ್ಟು ಈ ಫಿಸಿಯೋಥೆರಪಿ ರಿಲೇಟೆಡ್ಡು ನಾವು ಚರ್ಚೆಯನ್ನು ಮಾಡೋಣ. ಅವ್ರ ಹತ್ರ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೇಳೋಣ. ಡಾಕ್ಟ್ರೇ, ನಿಮಗೆ ಸ್ವಾಗತ. ನಮಸ್ತೆ ಡಾಕ್ಟ್ರೇ, ನಿಮ್ಮ ಒಂದು ಈ ಫಿಸಿಯೋಥೆರಪಿ ಜರ್ನಿಯನ್ನು ನಾವು ನೋಡ್ತಾ ಹೋದರೆ, ಈಗ ನಾನೇ ನಿಮ್ಮ ಹತ್ರ ಹೇಳಿದೆ 18 ವರ್ಷದ ಜರ್ನಿ ಅನ್ನುವಂಥದ್ದು. ಈ 18 ವರ್ಷದ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಬಿಕಾಸ್ ಈ ಒಂದು ಡಾಕ್ಟ್ರ್ ಅಂದ ತಕ್ಷಣ ನಿಮ್ಮ ಒಂದು ಆ ಎಜುಕೇಷನ್ ಮುಗಿದ್ಮೇಲೆ ನಿಮ್ಮ ಸಾಕಷ್ಟು ಫೀಲ್ಡ್ಗಳು, ಆಪ್ಷನ್ಸ್ಗಳು ಭಾಳಷ್ಟಿತ್ತು ಚೂಸ್ ಮಾಡ್ಕೊಳ್ಳಿಕ್ಕೆ. ನೀವು ಈ ಫೀಲ್ಡನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ? ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಯಾಕೆ ಇದನ್ನೇ ಚೂಸ್ ಮಾಡ್ಕೊಂಡ್ರಿ ನೀವು? ಸರ್, ಫಸ್ಟ್ ಆಫ್ ಆಲ್ ನಾನು ಬೇಸಿಕ್ಲಿ ಗುಜರಾತಿಂದ ಇದ್ದೀನಿ. ಸೊ ನಂದು ಸೆಕೆಂಡ್ PUC ಆದಮೇಲೆ ಕರ್ನಾಟಕಕ್ಕೆ ಬಂದು ಅಂಡರ್ ಗ್ರ್ಯಾಜುಯೇಷನ್ ಮಾಡಿ ಅದರ ನಂತರ ಫಿಸಿಯೋಥೆರಪಿಗೆ ಬಂದು ಇಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ ಈಗ ಫಿಸಿಯೋಥೆರಪಿನೇ ಯಾಕೆ ಸಿಲೆಕ್ಟ್ ಮಾಡಿದೆ ಅಂದರೆ, ನಾನು ಯಾವಾಗ ಸೆಕೆಂಡ್ PUC ಪಾಸ್ ಆಗಿ ಹೊರಗೆ ಬಂದೆ ಆವಾಗ ಬೇರೆ ಬೇರೆ ಮೆಡಿಕಲ್ ಸ್ಟ್ರೀಮ್ಸಲ್ಲಿ ಆಲ್ರೆಡಿ ಸ್ಯಾಚುರೇಷನ್ಸ್ ಹೇಳ್ಬೋದು ಅಥವಾ ಸಾಕಷ್ಟು ನಂಬರ್ ಆಫ್ ಡಾಕ್ಟರ್ಸ್ ಇದ್ದರು. ಫಿಸಿಯೋಥೆರಪಿ ಒಂದು ಹೊಸ ಫೀಲ್ಡ್ ಆಗಿತ್ತು ಆವಾಗ. ಹೌದು, ಇನ್ನು ನನಗೆ ನೆನಪಿದೆ, ನಾನು ಯಾವಾಗ ಪಾಸ್ ಔಟ್ ಆಗಿ ಹೊರಗೆ ಬಂದೆ, ಆಲ್ಮೋಸ್ಟ್ ಮಳೆಗಾಲ, ನಮ್ಮ ಸಿರ್ಸಿ ಮಳೆಗಾಲ ನಿಮಗೆ ಗೊತ್ತಿದೆ, ಸಾಕಷ್ಟು ಒಂದು 5-6 ತಿಂಗಳ ತನಕ ಸಾಕಷ್ಟು ಮಳೆ ಆಗುತ್ತೆ. ಹೆಚ್ಚೆ ಅಂದರೆ ದಿವಸಲ್ಲಿ 1 ಅಥವಾ 2 ಪೇಷಂಟ್ ನಾನು ನೋಡ್ತಾ ಇದ್ದೆ. ಅಷ್ಟು ಕಡಿಮೆ ಅವೇರ್ನೆಸ್ ಹೇಳಬಹುದು ಅಥವಾ ಜನಕ್ಕೆ ಇರ್ಬೋದು ಅಥವಾ ಬೇರೆ ಮೆಡಿಕಲ್ ಪ್ರೊಫೆಷನಲ್ಗೆ ಇನ್ಕಾಪರೇಟ್ ಮಾಡೋಕ್ಕೆ ಇರೋದು ಅವೇರ್ನೆಸ್ ಇರ್ಬೋದು, ತುಂಬ ಕಡಿಮೆ ಇತ್ತು. ಸೊ ಅದರ ನಂತರ ಅದಕ್ಕೇ ನಾನು ಫಿಸಿಯೋಥೆರಪಿ ಆ್ಯಕ್ಚುಲಿ ಸಿಲೆಕ್ಟ್ ಮಾಡಿರೋದು. ಒಂದು ಚಾಲೆಂಜಿಂಗ್ ಸ್ಟ್ರೀಮ್ ಆಗಿತ್ತು. ಮತ್ತು ಯಾವಾಗ ನಿಮ್ಗೆ ಗೊತ್ತಿದೆ, ಯಾವಾಗ ಒಂದು ಹೊಸ ಸ್ಟ್ರೀಮ್ ಇದ್ದರೆ ನಾವು ನಮಗೆ ಬೇಕಾಗಿರೋದು ಐಡಿಯಾಸ್ ಅದಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಬರ್ತದೆ. ಯಾಕೆಂದರೆ ಆಲ್ರೆಡಿ ನಡೀತಾ ಇರೋದು ಸ್ಟ್ರೀಮ್ಸಿಗೆ ಏನಾಗ್ತದೆ, ಒಂದು ಫಿಕ್ಸ್ ಪ್ಯಾಟರ್ನ್ ಇರ್ತದೆ. ಸೊ ಈಗ ನನಗೆ ತುಂಬ ಪ್ರೌಡ್ ಅನಿಸುತ್ತೆ, ಅಂದರೆ ನಾನು ಸಿರ್ಸಿ ಬಂದು ಅದರ ನಂತರ ಅಷ್ಟು ಫಿಸಿಯೋಥೆರಪಿ ರಿಲೇಟೆಡ್ ಅವೇರ್ನೆಸ್ ಇಂಪ್ರೂವ್ ಮಾಡಿ ನನಗೆ ಬೇಕಾಗಿರೋ ಥರ ಟ್ರೀಟ್ಮೆಂಟ್ಸ್, ಅದು ನನಗೆ ಏನು ನನ್ನ ಅಂಡರ್ ಗ್ರ್ಯಾಜುಯೇಷನ್ ಟೈಮಿಗೆ ಏನು ನಾಲೆಜ್ ಸಿಕ್ಕಿತ್ತು ಫಿಸಿಯೋಥೆರಪಿ ರಿಲೇಟೆಡ್, ಅದು ಬೇರೆ ರೀತಿ ಪ್ರಾಕ್ಟಿಕಲಿ ಅಥವಾ ಫಂಕ್ಷನಲಿ ಅದು ಯುಟಿಲೈಸ್ ಮಾಡಿಕೊಂಡು ಜನಗೆ ಇವತ್ತು ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಓಕೆ ಡಾಕ್ಟ್ರೆ, ಈಗ ಈ ಫಿಸಿಯೋಥೆರಪಿ ಅನ್ನೋ ಸಬ್ಜೆಕ್ಟ್ ಏನಿದೆ, ಬಹುಶಃ ಇದು ಭಾಳ ಹಳೆಯ ಸಬ್ಜೆಕ್ಟ್ ಅಲ್ಲ, ಓಲ್ಡ್ ಸಬ್ಜೆಕ್ಟ್ ಏನಲ್ಲ, ರೀಸೆಂಟ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ. ಈ ಫಿಸಿಯೋಥೆರಪಿ ಅನ್ನೋದು ಆ್ಯಕ್ಚುಲಿ ಇದರ ಹಿಸ್ಟ್ರಿ ಏನಿದೆ, ಎಲ್ಲಿಂದ ಸ್ಟಾರ್ಟ್ ಆಯಿತು ಇದು? ಆ್ಯಕ್ಚುಲಿ ನಾನು ಕೇಳ್ಪಟ್ಟಿರೋ ಮಟ್ಟಿಗೆ ಸ್ಪೋರ್ಟ್ಸ್ ಇಂಜುರಿಗಳಿಗೆ ಸ್ಟಾರ್ಟ್ ಆಗಿತ್ತು ಅಂತೇಳಿ. ಸೊ ಇದು ಹೌದಾ? ಹೇಗೆ ಸ್ಟಾರ್ಟ್ ಆಯಿತು ಇದ್ರದ್ದೊಂದು ಹಿಸ್ಟ್ರಿ?
ಒಳ್ಳೆ ಕ್ವೆಶನ್ ಸರ್. ಈಗ ಫಿಸಿಯೋಥೆರಪಿ ನಮ್ಮ ಇಂಡಿಯಾಕ್ಕೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದವರು ತುಂಬ ಸೀನಿಯರ್ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಅಲಿ ಇರಾನಿ ಅಂತ. ಓಕೆ. he is very renowned ಕ್ರಿಕೆಟ್ ಫಿಸಿಯೋ. ಸೊ ಅವರು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಫಸ್ಟ್ ಇಂಡಿಯನ್ ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಈಗ ರಿಟೈರ್ಡ್ ಇದ್ದಾರೆ. ಹಿ ಈಸ್ ಡೂಯಿಂಗ್ ಲಾಟ್ ಆಫ್ ಅದರ್ ಫಿಸಿಯೋ ರಿಲೇಟೆಡ್ ಆಕ್ಟಿವಿಟೀಸ್ ಈಗ. ಸೊ ನಾನು ಯಾವಾಗ ಅಂಡರ್ ಗ್ರ್ಯಾಜುಯೇಷನ್ ಜಾಯಿನ್ ಆಗಿದೆ, ಫಿಸಿಯೋಥೆರಪಿ ಅಂದರೆ ಅಲಿ ಇರಾನಿ ಆ ಥರ ಇತ್ತು. ಯಾಕಂದರೆ ಬೇರೆ ಆ ಟೈಮಿಗೆ ಸ್ಪೋರ್ಟ್ಸ್ ಬಿಟ್ಟು, ಅದು ಸ್ಪೋರ್ಟ್ಸ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಮೇನ್ ಸ್ಪೋರ್ಟ್ಸ್ ಅಂದರೆ ಕ್ರಿಕೆಟ್, ಹೌದಾ. ಸೊ ಬೇರೆ ಯಾವುದು ಸ್ಪೋರ್ಟ್ಸಲ್ಲಿ ಫಿಸಿಯೋಥೆರಪಿಸ್ಟ್ ಹೆಂಗೆ ವರ್ಕ್ ಮಾಡುತ್ತೆ ಅದಕ್ಕಿಂತನೂ ಕ್ರಿಕೆಟಲ್ಲಿ ಫಿಸಿಯೋಥೆರಪಿಸ್ಟ್ ಇದ್ದಾರೆ ಅಂತ. ಸೊ ಆ ಬೇಸಿಂದ ಆ್ಯಕ್ಚುಲಿ ಇಂಡಿಯಾದಲ್ಲಿ ಫಿಸಿಯೋಥೆರಪಿ ಶುರುವಾಗಿದೆ. ಬಟ್ ವೆಸ್ಟರ್ನ್ ಕಂಟ್ರೀಸ್ ಇರ್ಬೋದು, ಅಥವಾ ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು, ಅವರೆಲ್ಲ ಫಿಸಿಯೋಥೆರಪಿಗೆ ಕೌಂಟ್ ಮಾಡಿದರೆ ಅವ್ರು ನಮಗಿಂತ ತುಂಬಾ ಮುಂದೆ ಇದ್ದರು. ಇವತ್ತು ನನ್ನ ಕ್ಲಾಸಲ್ಲಿ ಇರೋದರಲ್ಲಿ ಅರೌಂಡ್ 8 to 10 ನನ್ನ ಕಲೀಗ್ಸ್ ಎಲ್ಲ ಬೇರೆ ದೇಶ, ಎಸ್ಪೆಷಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡಲ್ಲಿ ಇದ್ದಾರೆ. ಅವರು ಹೇಗೆ ಹೇಳ್ತಾರೆ ಅಂದರೆ, ಆ ಕಂಟ್ರೀಸಲ್ಲಿ ನಮಗೆ ಇಲ್ಲಿ ಹೆಂಗೆ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಅದೇ ಥರ ಅಲ್ಲಿ ಫ್ಯಾಮಿಲಿ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಓಕೆ. ಯಾಕೆಂದರೆ ಅವರೆಲ್ಲ ಸ್ಪೋರ್ಟ್ಸಿಗೆ ತುಂಬಾ ಇನ್ವಾಲ್ವ್ ಇದ್ದಾರೆ. ಸೊ ಅವರು ಯಾವಾಗಲೂ ನಮ್ಮ ಹತ್ರ ಡಿಸ್ಕಸ್ ಮಾಡುವಾಗ ಹೇಳ್ತಾರೆ, ಲೈಕ್ ಮಾರ್ನಿಂಗ್ 6 to ಅರೌಂಡ್ 9 to 10 o'clock, ಅದು ಆ ಟೈಮಿಗೆ ಯಾರು ಮನೆಗೆ ಹೋಗೋ ಥರ ಇಲ್ಲ. ಅಂದರೆ ಕಂಪಲ್ಸರಿ ಎಲ್ಲರೂ ಔಟ್ ಆಫ್ ಹೋಮ್ ಇರ್ತಾರೆ. ಕಂಪಲ್ಸರಿ ಯಾವ ಗ್ರೌಂಡ್ಸಿಗೆ ಹೋಗಿ ಆಡೋದು ಅಥವಾ ಬೇರೆ ಏನೋ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಬಟ್ ಅವರು ಯಾರು ಮನೇಲಿ ಇರಲ್ಲ. ಫಸ್ಟ್ ಇಂಟ್ರೊಡಕ್ಷನ್ಸ್ ಆ ಕಂಟ್ರೀಸಲ್ಲಿ ನೀವು ಯಾವ ಕೌಂಟಿಂದ ಆಡ್ತಾ ಇದ್ದೀರಾ ಅಥವಾ ನೀವು ಯಾವ ಕ್ಲಬ್ಬಿಂದ ಆಡ್ತಾ ಇದ್ದೀರಾ, ಅದು ಅವ್ರದ್ದು ಫಸ್ಟ್ ಇಂಟ್ರೊಡಕ್ಷನ್ ಇದೆ. ಸೊ ನಾವೀಗ ಇಲ್ಲಿ ಹೆಂಗೆ ಕೇಳ್ತೀವಿ, ಹೇಗಿದ್ದೀರಾ, ಆರಾಮಿದ್ದೀರಾ, ನಿಮ್ಮ ಊರು ಯಾವುದು. ಸೊ ಅಲ್ಲಿ ಅದ್ರ ಬದಲಿ ನೀವು ಯಾವ ಸ್ಪೋರ್ಟ್ಸ್ ಆಡ್ತಾ ಇದ್ದೀರಾ, ಯಾವ ಕ್ಲಬ್ಬಿಂದ ಆಡ್ತಾ ಇದ್ದೀರಾ. ಸೊ ಇದು ಸ್ಪೋರ್ಟ್ಸ್ ಏನಿದೆ ಅದು ತುಂಬಾ ಪ್ರಿವೇಲ್ ಇತ್ತು ಆ ಎಲ್ಲ ದೇಶಗಳಲ್ಲಿ. ಸೊ ಡೆಫಿನೆಟ್ಲಿ ಎಷ್ಟು ಜಾಸ್ತಿ ಆಡ್ತೀವಿ, ರಿಸ್ಕ್ ಆಫ್ ಇಂಜರಿ ಜಾಸ್ತಿ ಇರುತ್ತೆ. ಸೊ ಅಲ್ಲಿಂದಾನೇ ಆ್ಯಕ್ಚುಲಿ ಫಿಸಿಯೋಥೆರಪಿ ಹುಟ್ಟಿರೋದು. ಹೇಗೆ ಆ ಇಂಜರಿಗೆ ಪ್ರಿವೆಂಟ್ ಮಾಡ್ಬೋದು, ಅಥವಾ ಏನಾದರೂ ಇಂಜರಿ ಆಗೋಯ್ತು ಅಂದರೆ ಹೇಗೆ ಶಾರ್ಟ್ ಟರ್ಮಲ್ಲೇ ನಾವು ಮತ್ತು ವಾಪಸ್ ಬ್ಯಾಕ್ ಟು ಗ್ರೌಂಡ್ ಹೋಗ್ಲಿಕ್ಕೆ ಆಗ್ತದೆ. ಸೊ ಆ ಕಾನ್ಸೆಪ್ಟ್ ಮೇಲೆ ಆ ದೇಶಗಳಲ್ಲಿ ಫಿಸಿಯೋಥೆರಪಿ ಮೊದಲೇ ಶುರುವಾಯಿತು. ನಿಧಾನ ಹೇಗೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಫಿಸಿಯೋಥೆರಪಿದು ಇಂಪಾರ್ಟೆನ್ಸ್ ಗೊತ್ತಾಯಿತು, ಹಾಗೆ ಬೇರೆ ಎಲ್ಲ ಸ್ಟ್ರೀಮ್ಸಿಗೂ ಕೂಡ ಫಿಸಿಯೋಥೆರಪಿ ನಿಧಾನ ಎಂಟರ್ ಆಗಿದೆ. ಓಕೆ. ಓಕೆ ಡಾಕ್ಟ್ರೆ, ಈಗ ನಂದು ಇನ್ನೊಂದು ಕ್ವಶನ್ ಇದೆ ನಂದು. ವೀಕ್ಷಕರೇ, ನಿಮಗೂ ಹೇಳ್ತೀನಿ, ನಾನು ಇವ್ರ ಪೇಷಂಟು. ಆ್ಯಕ್ಚುಲಿ 10 ವರ್ಷದಿಂದ ನನಗೊಂದು ಆಕ್ಸಿಡೆಂಟ್ ಆದಾಗ ಇವರು ಫಿಸಿಯೋಥೆರಪಿಯಿಂದನೇ ನಾನು ಇಷ್ಟು ಗಟ್ಟಿಯಾದವನು. ಆವಾಗಲಿಂದ ನನ್ನ ತಲೆಯಲ್ಲೊಂದು ಕ್ವಶನ್ನು ಬರ್ತಾಯಿತ್ತು. ಆ್ಯಕ್ಚುಲಿ ಫಿಸಿಯೋಥೆರಪಿ ಅಂದರೆ ಇದು ನಮ್ಮ ದೇಹದ ಯಾವ ಅಂಗದ ಅಥವಾ ಯಾವ ಒಂದು ಆರ್ಗ್ಯಾನ್ ಇರ್ಬೋದು, ಅಥವಾ ಯಾವ ಒಂದು ಇದಕ್ಕೆ ಪಾರ್ಟ್ಸನ್ನು ಇದು ಗಟ್ಟಿ ಮಾಡುವಂಥದ್ದು, ಅಥವಾ ಏನಿದು ಟ್ರೀಟ್ಮೆಂಟ್ ಏನು? ಈಗ ಫಿಸಿಯೋಥೆರಪಿ ನಾನು ಈಗಾಗಲೇ ನಿಮಗೆ ಹೇಳಿದ ಪ್ರಕಾರ ಸ್ಪೋರ್ಟ್ಸ್ ಇಂಜರಿ ಅಥವಾ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಂದ ಶುರುವಾಗಿದ್ರೂ ಆಲ್ಮೋಸ್ಟ್ ಎಲ್ಲ ಸ್ಟ್ರೀಮ್ಸಿಗೆ ಈಗ ಎಂಟರ್ ಆಗಿದೆ. ಸೊ ಈಗ ನೀವು ಲಂಗ್ಸ್ ಇರಬಹುದು, ಹಾರ್ಟ್ ಇರಬಹುದು, ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್, ಬ್ರೈನ್ ಇರಬಹುದು, ಬ್ಯಾಲೆನ್ಸ್ ಆಕ್ಟಿವಿಟೀಸ್ ಇರಬಹುದು, ಅಥವಾ ಪ್ರಿವೆಂಟಿವ್ ಆಕ್ಟಿವಿಟೀಸ್ ಇರಬಹುದು, ಅಥವಾ ಈ ಬಿದ್ದ ಮೇಲೆ ಅಥವಾ ಏನಾದರೂ ಪೆಟ್ಟಾಗಿದ ಮೇಲೆ ರಿಕವರಿ ರಿಹ್ಯಾಬಿಲಿಟೇಷನ್ಸ್ ಪ್ರೋಗ್ರಾಮ್ ಇರಬಹುದು. ಈ ಥರ ಆಗಿ ಆಲ್ಮೋಸ್ಟ್ ಬಾಡಿ ಒಳಗೆ ಯಾವ್ಯಾವ ಅವಯವಗಳಿದೆ ಎಲ್ಲದಕ್ಕೂ ಕೂಡ ಅದು ಒಂಥರ ಒಳ್ಳೆ ರಿಕವರಿ ಆ್ಯಂಡ್ ಶಾರ್ಟ್ ಪೀರಿಯಡ್ ರಿಕವರಿಗೆ ಫಿಸಿಯೋಥೆರಪಿ ಹೆಲ್ಪ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಯಾವ ಆರ್ಗನ್ಸ್ ನೀವು ಕೇಳಿ ಅದೆಲ್ಲದಕ್ಕೆ ರಿಲೇಟೆಡ್ ಫಿಸಿಯೋಥೆರಪಿ. ಆಲ್ಮೋಸ್ಟ್ ಆಲ್ ಎಲ್ಲ ಅದರಲ್ಲೂ ಮೇಜರ್ ಸ್ಟ್ರೀಮ್ಸ್. ಈಗ ನಾವು ಫಿಸಿಯೋಥೆರಪಿಗೂ ಈಗ ಆಕ್ಚುಲಿ ಪೋಸ್ಟ್ ಗ್ರಾಜುಯೇಷನ್ ಶುರುವಾಗಿದೆ. ಸೊ ಅದರಲ್ಲಿ ನೀವು ನೋಡಿದ್ರೆ ಆರ್ಥೋಪೆಡಿಕ್ ಕಂಡೀಷನ್ಸ್ಗಳು, ದೆನ್ ನ್ಯೂರೋಲಾಜಿಕಲ್ ಕಂಡೀಷನ್ಸ್ಗಳು, ದೆನ್ ಕಾರ್ಡಿಯೋ ರೆಸ್ಪಿರೇಟರಿ, ಹಾರ್ಟ್ ಆ್ಯಂಡ್ ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ಗಳು, ಜೀರಿಯಾಟ್ರಿಕ್ ಕಂಡೀಷನ್ಸ್ ಅಂದರೆ ಓಲ್ಡ್ ಏಜ್ ರಿಲೇಟೆಡ್ ಇರೋ ಕಂಡೀಷನ್ಸ್ಗಳು, ಗೈನೆಕೋಲಜಿಸ್ಟ್ ರಿಲೇಟೆಡ್ ಕಂಡೀಷನ್ಸ್, ಪ್ರಿನೆಟಲ್, ಪೋಸ್ಟ್ ನೆಟಲ್, ಪ್ಯಾಲ್ವಿಕ್ ಫ್ಲೋರ್ ರಿಲೇಟೆಡ್ ಎಕ್ಸಸೈಸ್ಗಳಿರ್ಬೋದು, ಪೀಡಿಯಾಟ್ರಿಕ್ ಕಂಡೀಷನ್ಸು, ಇದೆಲ್ಲದಕ್ಕೆ ಫಿಸಿಯೋಥೆರಪಿ ತುಂಬ ಹೆಲ್ಪ್ಫುಲ್ ಇದೆ. ಓಕೆ. ಡಾಕ್ಟ್ರೆ, ಈಗ ಒಂದು ನಾರ್ಮಲ್ ರುಟೀನ್ ನಮ್ಮ ಡೈಲಿ ಆ್ಯಕ್ಟಿವಿಟಿಗಳಿಗೆ ಬಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತು, ಮ್ಯಾಕ್ಸಿಮಮ್ಮು ಸಿಟ್ಟಿಂಗ್ ವರ್ಕ್ಗಳು ಜಾಸ್ತಿ ಆಗ್ತಾಯಿದೆ. ನಮ್ಮದು ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಮುಂದಿರ್ಬೋದು, ಈ ಥರ ಆಗ್ತಾಯಿದೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿಗಳು ಭಾಳ ಆಗ್ತಾಯಿಲ್ಲ. ಸೊ ಇದು ಏನಾದ್ರು ನಮ್ಮ ಬಾಡಿಗೆ ಇಫೆಕ್ಟ್ ಮಾಡುತ್ತಾ? ಇದು ಈಗ ಫಿಸಿಕಲ್ ಆ್ಯಕ್ಟಿವಿಟಿ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಪೇಷಂಟ್ಸ್ ಹತ್ರ, ದೇವರು ಕೊಟ್ಟಿರೋದು ಮೂಮೆಂಟ್ಸ್ ಮಾಡಲಿಕ್ಕೆ. ಸೊ ನೀವು ಯಾವಾಗ ಮೂಮೆಂಟ್ಸ್ ಕಟ್ ಡೌನ್ ಮಾಡ್ತೀರಾ, ಡೆಫಿನೆಟ್ಲಿ ಬಾಡಿಗೆ ಇರೋದು ಎನರ್ಜಿ ಲೆವೆಲ್ ಇರ್ಬೋದು ಅಥವಾ ಬಾಡಿದು ಏನು ಕೆಪಾಸಿಟಿ ಇದೆ ಅದು ಕಡಿಮೆ ಆಗ್ತಾ ಬಂದೇ ಬರ್ತದೆ.
ಅದಕ್ಕೇ ನೋಡಿ ಇವತ್ತಿನ ಟೈಮಿಗೆ ಓವರ್ ಆಫ್ ಲೈಫ್ ಸ್ಪ್ಯಾನ್ ನಾವು ನಮ್ಮ ಅಜ್ಜಗಳು ಅಥವಾ ಅವ್ರದ್ದು ನೋಡಿದರೆ ಅರೌಂಡ್ 80-90 ಇಯರ್ಸ್ ಮಿನಿಮಮ್ ಕ್ರಾಸ್ ಮಾಡ್ತಿದ್ರು. ಇವತ್ತು 50-60ಗೆ ಬಂದರೂ ದೊಡ್ಡದು, 60 ಅಬೌವ್ ಲೈಕ್ ಆಲ್ಮೋಸ್ಟ್ ಎಕ್ಸ್ಟ್ರಾ ಲೈಫ್ ಥರ ಅಥವಾ ಏನೋ ಎಕ್ಸ್ಟ್ರಾ ಇದು ಇದೆ ಆ ಥರ ಎಲ್ಲರಿಗೆ ಫೀಲ್ ಆಗೋಕ್ಕೆ ಶುರು ಆಗಿದೆ. ಅದರಲ್ಲಿ ಮೇನ್ ಒಂದು ರೀಸನ್ ಇರೋದು ಫಿಸಿಕಲ್ ಇನ್ಆಕ್ಟಿವಿಟಿ ಇದೆ. ನಮ್ಮ ಎನ್ಸಿಸ್ಟರ್ ಅವರೆಲ್ಲ ತುಂಬ ಹಾರ್ಡ್ ಫಿಸಿಕಲ್ ವರ್ಕ್ ಮಾಡೋರು. ಸೊ ಅದರಿಂದ ಏನಾಗ್ತದೆ, ಮಸಲ್ಸ್ ಎನರ್ಜಿ ಲೆವೆಲ್ ತುಂಬ ಇಂಪ್ರೂವ್ ಆಗ್ತಾ ಉಳಿತದೆ. ಹಾರ್ಟ್ ಫಂಕ್ಷನ್ಸ್ ಇರ್ಬೋದು, ಲಂಗ್ ಫಂಕ್ಷನ್ಸ್ ಇರ್ಬೋದು, ಅದು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಮೆಟಾಬಾಲಿಸಮ್ ಚೆನ್ನಾಗಿ ಮೇಂಟೈನ್ ಆಗ್ತದೆ. ಬೋನ್ಸ್ ಬಹಳ ಸ್ಟ್ರಾಂಗ್ ಆಗಿ ಉಳಿತದೆ, ಯಾಕಂದರೆ ಕ್ಯಾಲ್ಸಿಯಂ ಡೆಪೋಸಿಷನ್ಸ್ ಚೆನ್ನಾಗಿ ಆಗ್ತಾ ಉಳಿತದೆ. ಇಮ್ಯುನಿಟಿ ಸ್ಟ್ರಾಂಗ್ ಇರುತ್ತೆ. ನೀವು ಎಷ್ಟು ಫಿಸಿಕಲ್ ಸ್ಟ್ರೇನ್ ಮಾಡ್ತೀರಾ ಅಷ್ಟೇ ಬಾಡಿ ಒಳಗಿರೋದು WBC ಇರ್ಬೋದು ಅಥವಾ ಬೇರೆ ಬೇರೆ ರೋಗಗಳಿಗೆ ಫೈಟ್ ಮಾಡಲಿಕ್ಕಿರೋದು ಸಿಸ್ಟಮ್ ಯಾವಾಗಲೂ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದು ಓವರ್ ಆಲ್ ಅದರದ್ದು ಪರ್ಸ್ಪೆಕ್ಟಿವ್ ಇದೆ. ಈಗ ನೀವು ಸ್ಪೆಸಿಫಿಕ್ ಆಗಿ ಶುರು ಮಾಡಿದರೆ, ಯಾವಾಗ ನಾವು ಫಿಸಿಕಲಿ ಇನ್ಆಕ್ಟಿವ್ ಇರ್ತೀವ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೀಕ್ನೆಸ್ ಅಥವಾ ಪ್ರಾಬ್ಲಮ್ ಬರಲಿಕ್ಕೆ ಶುರು ಆಗೋದು ಅಂದರೆ ಮಸಲ್ಸ್ ಲಾಸ್. ಈಗ ಯಾವಾಗಲೂ ಸಿಂಪಲ್ ಎಕ್ಸಾಂಪಲ್ ಅಂದರೆ, ಈಗ ಯಾವುದೋ ಒಂದು ಕಡೆಗೆ ಫ್ರ್ಯಾಕ್ಚರ್ ಆಯಿತು, ಆರ್ಥೋಪೆಡಿಕ್ ಡಾಕ್ಟರ್ ಪ್ಲಾಸ್ಟರ್ ಕಟ್ಕೊಡ್ತಾರೆ. 1.5 ಮಂತ್ ತನಕ ನೀವು ಮೂವ್ಮೆಂಟ್ ಮಾಡಿಲ್ಲ. ಆಮೇಲೆ ಪ್ಲಾಸ್ಟರ್ ರಿಮೂವ್ ಮಾಡಿಕೊಂಡು ಆ ಆಪೋಸಿಟ್ ಸೈಡಿಗೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಯಾವ ಕೈ ಅಥವಾ ಕಾಲು ಪ್ಲಾಸ್ಟರಲ್ಲಿ ಇತ್ತು, ಫಿಸಿಕಲ್ ಇನ್ಆಕ್ಟಿವಿಟಿ ಆಯಿತು ಆ ಜಾಗಕ್ಕೆ, ರಿಮೂವ್ ಮಾಡಿದ ಕೂಡಲೇ ನೀವು ತಕ್ಷಣ ನಿಮಗೆ ಅದರದ್ದು ಸೈಜಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮಸಲ್ಸ್ ಲಾಸ್ ಆಗಿರ್ತದೆ. ಯಾಕೆಂದರೆ ಮಸಲ್ಸಿಗೆ ನೀವು ಎಷ್ಟು ಆ್ಯಕ್ಟಿವಿಟೀಸ್ ಪ್ರೊವೈಡ್ ಮಾಡ್ತೀರಾ ಅಷ್ಟೇ ಅದು ಒಳಗಿರೋದು ಸೆಲ್ಸು ಲಾಂಗ್ ಟೈಮ್ ತನಕ ಉಳಿತದೆ. ಅಷ್ಟೇ ಮಸಲ್ಸ್ ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಬೆಳೀತಾ ಹೋಗ್ತದೆ. ಅದರಲ್ಲಿ ಮಸಲ್ಸ್ ಗರ್ತ್ ಜಾಸ್ತಿ ಉಳಿತದೆ. ಪ್ರೋಟೀನ್ ಸಿಂಥೆಸಿಸ್ ಅಂತ ಹೇಳ್ತೀವಿ, ಅಂದರೆ ಪ್ರೋಟೀನ್ ನಿರ್ಮಾಣ ಆಗೋದು. ಯಾವಾಗ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ, ಬೇಗನೆ ಪ್ರೋಟೀನ್ ಬ್ರೇಕ್ ಡೌನ್ ಆಗಲಿಕ್ಕೆ ಶುರು ಆಗುತ್ತೆ. ಪ್ರೋಟೀನ್ ಇರೋದು ನಮ್ಮ ಮಸಲ್ಸಿಗೆ ಇರೋದು ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಥರ ಇದೆ, ಈಟಂಗಿ ಥರ. ಸೊ ನಂಬರ್ ಆಫ್ ಪ್ರೋಟೀನ್ ಮಸಲ್ಸ್ ಒಳಗೆ ಜಾಸ್ತಿ ಇದೆ, ಮಸಲ್ಸ್ ಅಷ್ಟೇ ದಪ್ಪ ಇರ್ತದೆ. ನೀವು ಅಥ್ಲೀಟ್ಸ್ ನೋಡಿರ್ಬೋದು, ಅವ್ರದ್ದು ಫಿಸಿಕ್ಸ್ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಮಸಲ್ಸ್ ಬೆಳೆದಿರ್ತದೆ. ಯಾಕಂದ್ರೆ ಅವರು ಎಷ್ಟು ಜಾಸ್ತಿ ಸ್ಟ್ರೇನ್ ಮಾಡ್ತಾರೆ ಅಷ್ಟೇ ನಂಬರ್ ಆಫ್ ಸೆಲ್ಸು ಮಸಲ್ಸ್ ಒಳಗೆ ಬೆಳೆಯೋದು ಜಾಸ್ತಿ. ಎಕ್ಸಾಕ್ಟ್ ಆಪೋಸಿಟ್, ನಾವು ಯಾವಾಗ ಫಿಸಿಕಲಿ ತುಂಬ ಇನ್ಆಕ್ಟಿವ್ ಇರ್ತೀವ ಮಸಲ್ಸ್ ಅಷ್ಟೇ ಸಣ್ಣ ಆಗ್ತಾ ಹೋಗ್ತದೆ. ಅದರಿಂದ ಬೇರೆ ಬೇರೆ ಮಸಲ್ಸ್ ಲಾಸ್ ಆಗಿದ ಕೂಡಲೇ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋ ಶುರು ಆಗುತ್ತೆ. ಓವರ್ ಆಲ್ ಎಂಡ್ಯೂರೆನ್ಸ್ ಕಡಿಮೆ ಆಗಿಬಿಡುತ್ತೆ. ಈಗ ಏನು ಮಸಲ್ಸ್ ಚೆನ್ನಾಗಿದ್ದರೆ ನಾವು 5-6-10 ಅವರ್ಸ್ ವರ್ಕ್ ಮಾಡಬಹುದು, ಅದು 5-6-3-4 ಅವರ್ಸಿಗೆ ರಿಡ್ಯೂಸ್ ಆಗೋಗುತ್ತೆ. ಆ ರಿಡ್ಯೂಸ್ ಆಗಿರೋ ಟೈಮ್ ನಂತರನೂ ನಾವು ವರ್ಕ್ ಕಂಟಿನ್ಯೂ ಮಾಡಿದರೆ ಡೆಫಿನೆಟ್ಲಿ ದೆಲ್ ಬಿ ಇಂಜರೀಸ್. ಸೊ ಅದರಿಂದ ಅಲ್ಲಿ ನೋವು ಬರೋದು, ನೆಕ್ ಪೇನ್, ಬ್ಯಾಕ್ ಪೇನ್, ಬೇರೆ ಬೇರೆ ರೀಸನ್ಸಿಂದ ಪೇನ್ ಬರಲಿಕ್ಕೆ ಶುರು ಆಗುತ್ತೆ. ಹಾಗೆ ಫಿಸಿಕಲ್ ಇನ್ಆಕ್ಟಿವಿಟಿ ಆಗಿದ ಕೂಡಲೇ ಮಸಲ್ಸ್ ಯಾವಾಗ ಸಫಿಷಿಯೆಂಟ್ಲಿ ನಾವು ಯೂಸ್ ಮಾಡಲ್ಲ, ಮಸಲ್ಸಿಗೆ ಇಲಾಸ್ಟಿಸಿಟಿ ರಿಡ್ಯೂಸ್ ಆಗ್ತಾ ಬರ್ತದೆ. ಸೊ ಮಸಲ್ಸ್ ಬಿಕಮ್ಸ್ ಮೋರ್ ಸ್ಟಿಫ್. ಸೊ ಅದರಿಂದ ಮೂವ್ಮೆಂಟ್ ಏನಿದೆ, ಟೋಟಲ್ ರೇಂಜ್ ಏನಿರುತ್ತೆ ಅದರಲ್ಲಿ ರಿಸ್ಟ್ರಿಕ್ಷನ್ಸ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಫಿಸಿಕಲಿ ಇನ್ಆಕ್ಟಿವ್ ಇದೀವಿ ಅಂದರೆ ಫಸ್ಟ್ ಇಂಪ್ಯಾಕ್ಟ್ ಆಗೋದು ಮಸಲ್ಸಿಗೆ. ಸೊ ಮಸಲ್ಸಿಂದು ಓವರ್ ಆಲ್ ಆ ಸೈಜಲ್ಲಿ ಚೇಂಜಸ್ ಆಗಲಿಕ್ಕೆ ಶುರು ಆಗಿಬಿಡುತ್ತೆ. ಸೆಕೆಂಡ್ ಪಾಯಿಂಟ್ ಇದೆ ಮೆಟಾಬಾಲಿಸಮ್ ಚೇಂಜಸ್. ಮೆಟಾಬಾಲಿಸಮ್ ಚೇಂಜಸ್ ನೀವು ಕೂಡ ತುಂಬ ಟೈಮ್ ಫೀಲ್ ಮಾಡಿರ್ಬೋದು. ತುಂಬ ಫಿಸಿಕಲ್ ಆಕ್ಟಿವಿಟಿ ನೀವು ಮಾಡಿದ್ದೀರಾ ಅಂದರೆ ಬೇಗ ಹಸಿವು ಆಗುತ್ತೆ. ಯಾಕಂದರೆ ಬಾಡಿ ಒಳಗೆ ಇರೋದು ಎನರ್ಜಿ ಏನಿದೆ ಇಟ್ಸ್ ಲೈಕ್ ಅ ಪೆಟ್ರೋಲ್. ನೀವು ತುಂಬ ಗಾಡಿ ಓಡಿಸ್ತೀರಾ, ಪೆಟ್ರೋಲ್ ಖಾಲಿ ಆಗುತ್ತೆ ಮತ್ತು ಪೆಟ್ರೋಲ್ ಹಾಕಬೇಕು ಅಂತ ಅನ್ಸುತ್ತೆ. ಸೊ ಯಾವಾಗ ನಾವು ಫಿಸಿಕಲಿ ಇನ್ಆಕ್ಟಿವ್ ಇರ್ತೀವ ಆಟೋಮೆಟಿಕ್ಲಿ ಪೆಟ್ರೋಲ್ ಯುಟಿಲೈಸ್ ಮಾಡಿರಲ್ಲ. ಸೊ ಮೆಟಾಬಾಲಿಸಮ್ ಪ್ರಕಾರ ಏನು ನಮಗೆ ನಾರ್ಮಲ್ ಇಂಟೇಕ್ ಆಫ್ ಫುಡ್ ಬೇಕಾಗಿತ್ತು ಅದು ಅಷ್ಟು ಬೇಕಾಗಲ್ಲ. ಈಗ ಫುಡ್ಡಲ್ಲಿ ಸಿಗೋದು ಬರೀ ಎನರ್ಜಿ ಒಂದೇ ಅಲ್ಲ, ಅದ್ರ ಜೊತೆಗೆ ಎಷ್ಟು ನ್ಯೂಟ್ರಿಷನ್ಸ್ ಇರ್ತದೆ, ಎಷ್ಟು ಮಿನರಲ್ಸ್ ಇರ್ತದೆ, ಎಷ್ಟು ವಿಟಮಿನ್ಸ್ಗಳಿರ್ತದೆ. ಸೊ ಯಾವಾಗ ನಿಮ್ಮದು ಓವರ್ ಆಲ್ ಇಂಟೇಕ್ ಆಫ್ ಫುಡ್ ಕಡಿಮೆ ಆಗುತ್ತೆ, ನೀವು ಆಟೋಮೆಟಿಕ್ಲಿ ಅದ್ರ ಜೊತೆಗೆ ಇದೆಲ್ಲನೂ ಕೂಡ ಮಿಸ್ ಮಾಡ್ತೀರಿ. ವಿಟಮಿನ್ಸ್ ಮಿಸ್ ಆಗೋಗುತ್ತೆ, ಪ್ರೋಟೀನ್ ಮಿಸ್ ಆಗೋಗುತ್ತೆ, ಇರೋದು ನಾರ್ಮಲ್ ಆಂಟಿ ಆಕ್ಸಿಡೆಂಟ್ಸ್ ಇದೆ ಅದು ಮಿಸ್ ಆಗ್ತಾ ಹೋಗ್ತದೆ. ಸೊ ಮೆಟಾಬಾಲಿಸಮ್ ಕಡಿಮೆ ಆಯಿತು ಅಂತ ಆದರೆ ಆಟೋಮೆಟಿಕ್ಲಿ ಬಾಡಿಗೆ ಓವರ್ ಆಲ್ ಲಾಂಜಿವಿಟಿ ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ. ಸೊ ದಟ್ ಈಸ್ ದ ಸೆಕೆಂಡ್ ಪ್ರಾಬ್ಲಮ್ ಫಾರ್ ಫಿಸಿಕಲಿ ಇನ್ಆಕ್ಟಿವಿಟಿ. ಸೊ ಫಿಸಿಕಲಿ ಇನ್ಆಕ್ಟಿವಿಟಿ ಇರುವಾಗ ಮೆಟಾಬಾಲಿಸಮ್ ಅಲ್ಲಿ ಚೇಂಜಸ್ ಆಗಲಿಕ್ಕೆ ಶುರು ಆಗುತ್ತೆ. ಎಸ್ ಹಾಗೇನೆ ತುಂಬ ಇಂಪಾರ್ಟೆಂಟ್ ಮೆಟಾಬಾಲಿಕ್ ಈ ಲಾಸ್ ಅಲ್ಲಿ ಶುಗರ್ ಲೆವೆಲ್ ಸ್ಪೈಕ್ ಆಗೋದು. ಈಗಾಗಲೇ ನಾನು ಹೇಳಿದ ಪ್ರಕಾರ ಬಾಡಿ ಒಳಗಿರೋದು ಎನರ್ಜಿ ಏನಿದೆ ಇಟ್ಸ್ ಲೈಕ್ ಅ ಪೆಟ್ರೋಲ್. ಸೊ ಶುಗರ್ ಒನ್ಸ್ ಅಗೇನ್ ಇಟ್ಸ್ ಅ ಪೆಟ್ರೋಲ್. ನೀವು ಫಿಸಿಕಲಿ ಆಕ್ಟಿವ್ ಇದ್ದೀರಾ, ಹೆಚ್ಚೆ ಶುಗರ್ ಬರ್ನ್ ಮಾಡ್ತೀರಿ. ಸೊ ಎಷ್ಟು ಶುಗರ್ ಜಾಸ್ತಿ ಬರ್ನ್ ಆಗ್ತದೆ ಅಷ್ಟೇ ಶುಗರ್ ಸ್ಪೈಕ್ ಆಗೋದು ಕಡಿಮೆ ಆಗುತ್ತೆ. ಶುಗರ್ ಜಾಸ್ತಿ ಆಗೋದು ಅಂದರೆ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಇರೋವರಿಗೆ ನಾವು ಅದಕ್ಕೆ ಯಾವಾಗಲೂ ಡಾಕ್ಟರ್ಸ್ ಹತ್ರ ಹೋದರೆ ಫಸ್ಟ್
2 hours ವಾಕ್ ಮಾಡಿ, 1 hour ವಾಕ್ ಮಾಡಿ. ಯಾಕಂದರೆ ಆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇದ್ದರೆ ಮೆಟಾಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಶುಗರ್ ಇಂಟೇಕ್ ಜಾಸ್ತಿ ಇರ್ತದೆ. ಸೊ ಆ ಆಟೋಮೆಟಿಕ್ಲಿ ಶುಗರ್ ಲೆವೆಲ್ ಕಡಿಮೆ ಮಾಡಲಿಕ್ಕೂ ಕೂಡ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಇನ್ಆ್ಯಕ್ಟಿವಿಟಿಯಲ್ಲಿ ಇದ್ದೀವಿ ಡಯಾಬಿಟಿಕ್ ರಿಸ್ಕ್ ಜಾಸ್ತಿ ಆಗಿಬಿಡುತ್ತೆ, ಇರೋ ಅವರಿಗೆ ಇನ್ನೂ ಶುಗರ್ ಜಾಸ್ತಿ ಆಗೋದು ರಿಸ್ಕ್ ಇರ್ತದೆ. ಹಾಗೆಯೇ ಈಗ ಯಾವಾಗ ನಾವು ಫಿಸಿಕಲಿ ಇನ್ಆ್ಯಕ್ಟಿವಿಟಿ ಇದ್ದೀವ, ಶುಗರ್ ಸಫಿಷಿಯೆಂಟಾಗಿ ಯುಟಿಲೈಸ್ ಮಾಡಿಲ್ಲ, ಶುಗರ್ ಆ್ಯಕ್ಚುಲಿ ಫ್ಯಾಟಲ್ಲಿ ಕನ್ವರ್ಟ್ ಆಗಿ ಬಾಡಿ ಒಳಗೆ ಸ್ಟೋರ್ ಆಗಲಿಕ್ಕೆ ಶುರು ಆಗುತ್ತೆ. ಓಕೆ. ಸೊ ದ್ಯಾಟ್ ಇನ್ಕ್ರೀಸಸ್ ದ LDL ಆ್ಯಂಡ್ HDL. LDL ಈಸ್ ಅ ಬ್ಯಾಡ್ ಕೊಲೆಸ್ಟ್ರಾಲ್, HDL ಈಸ್ ಅ ಗುಡ್ ಕೊಲೆಸ್ಟ್ರಾಲ್. ಈಗ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬೇಕಂದ್ರೆ ಒನ್ ಹ್ಯಾಸ್ ಟು ಬಿ ಫಿಸಿಕಲಿ ಆ್ಯಕ್ಟಿವ್. ಫಿಸಿಕಲಿ ಆ್ಯಕ್ಟಿವ್ ಇಲ್ಲ ಅಂತ ಆದರೆ ಒಳ್ಳೆಯದು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರ್ತದೆ. ಆ್ಯಂಡ್ ಒನ್ಸ್ ಅಗೇನ್ ಇಟ್ ಇನ್ಕ್ರೀಸ್ ದ ರಿಸ್ಕ್ ಫಾರ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ all the disease related to the heart. Fatty liver also. Yes, fatty liver also. ಅದೇ ಥರ ಯಾಕಂದರೆ ಯಾವಾಗ ಶುಗರ್ ಹೊಟ್ಟೆಗೆ ನಾವು ಫುಡ್ ತಿಂದಿದ ಮೇಲೆ ರಿಲೀಸ್ ಆಯಿತು, ಆ ಶುಗರ್ ಆ್ಯಕ್ಚುಲಿ ಹ್ಯಾಸ್ ಟು ಬಿ ಯುಟಿಲೈಸ್ಡ್ ಬೈ ಮಸಲ್ಸ್ ಆ್ಯಂಡ್ ಎಡಿಪೋಸ್ ಟಿಶ್ಯೂ, ಅಂದರೆ ಈ ಬಾಕಿ ಎಲ್ಲ ಸಾಫ್ಟ್ ಟಿಶ್ಯೂಸ್ ಏನಿದೆ ಅದರಿಂದ ಆ ಶುಗರ್ ಯುಟಿಲೈಸ್ ಆಗಬೇಕು. ಬಟ್ ನಾವು ಯಾವಾಗ ಫಿಸಿಕಲಿ ಇನ್ಆ್ಯಕ್ಟಿವ್ ಇರ್ತೀವ, ಆ ಶುಗರ್ ಅಲ್ಲಿ ತನಕ ರೀಚ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ವರ್ಕ್ ಮಾಡಿದರೆ ಅದು ಬರ್ನ್ ಆಗೋದು. ಅದು ಆಗಿಲ್ಲ ಅಂತ ಆದರೆ ಆಲ್ ದ ಶುಗರ್ ಎಂಟರ್ಸ್ ಇನ್ ದ ಲಿವರ್, ಅಲ್ಲಿ ಅದು ಜಮಾ ಆಗಲಿಕ್ಕೆ ಶುರು ಆಗುತ್ತೆ ಇನ್ ಅ ಫಾರ್ಮ್ ಆಫ್ ಫ್ಯಾಟ್ ಆ್ಯಂಡ್ ದ್ಯಾಟ್ ಕನ್ವರ್ಟ್ಸ್ ಟು ದ ಫ್ಯಾಟಿ ಲಿವರ್. ಸೊ ಇದು ಮೆಟಬಾಲಿಕ್ ಡಿಸಾರ್ಡರ್ಸಲ್ಲಿ ಇನ್ಕ್ಲೂಡ್ ಆಗೋದು. ಥರ್ಡ್ ಇಂಪಾರ್ಟೆಂಟ್ ಪಾರ್ಟ್, ನಾವು ಈಗಾಗಲೇ ಸ್ವಲ್ಪ ಹಿಂಟ್ ಹೇಳಿದ ಪ್ರಕಾರ ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ಸ್. ಈಗ ನಾವು ಫಿಸಿಕಲಿ ಆ್ಯಕ್ಟಿವಿಟಿ ಕಡಿಮೆ ಮಾಡಿದ ಕೂಡಲೇ ಆಟೋಮೆಟಿಕ್ಲಿ ಹಾರ್ಟ್ ಪಂಪಿಂಗ್ ಕಡಿಮೆ ಆಗುತ್ತೆ, ಯಾಕಂದರೆ ಬೇಕಾಗಲ್ಲ. ಈಗ ನಾವು ಒಂದು ರೆಸ್ಟಿಂಗ್ ಪೊಸಿಷನ್ಲಿ ಇದ್ದೀವಿ ಅಂದರೆ ಹಾರ್ಟ್ ಅದೇ ಲೆವೆಲಿಗೆ ವರ್ಕ್ ಮಾಡ್ತಾ ಇರ್ತದೆ. ಈಗ ನೀವು ಓಡ್ಲಿಕ್ಕೆ ಶುರು ಮಾಡಿದರೆ ಅಥವಾ ಗ್ರೌಂಡ್ ಫ್ಲೋರಿಂದ 3rd ಫ್ಲೋರ್ ತನಕ ಸ್ಟೆಪ್ಸ್ ಕ್ಲೈಂಬ್ ಮಾಡಿ ಮೇಲೆ ಬರೋ ತನಕನೇ, ಯಾಕಂದರೆ ಹಾರ್ಟ್ ಪಂಪಿಂಗ್ ಚೆನ್ನಾಗಾಗ್ತಾ ಇದೆ, ರೈಟ್? ಸೊ ನೀವು ಯಾವಾಗ ನಾವು ಫಿಸಿಕಲಿ ಇನ್ಆ್ಯಕ್ಟಿವಿಟಿ ಇದ್ದೀವ ಆಟೋಮೆಟಿಕ್ಲಿ ಹಾರ್ಟ್ ಪಂಪಿಂಗ್ ಕಡಿಮೆ ಆಗ್ತದೆ. ಸೊ ಅದರಿಂದ ಬ್ಲಡ್ ಪ್ರೆಷರ್ ವೇರಿ ಆಗೋದು ಅಥವಾ ಏನು ಡಿಸ್ಫಂಕ್ಷನ್ ಆಫ್ ಪ್ರೆಷರ್ ಅಂತ ಹೇಳ್ತೀವಿ ಅದು ಆಗಲಿಕ್ಕೆ ಶುರು ಆಗ್ತದೆ. ಹಾರ್ಟಿಂದು ಓವರ್ ಆಲ್ ಕೆಪಾಸಿಟಿ ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ. ಲಂಗ್ಸ್ ಇನ್ಫ್ಲೇಟ್ ಆಗೋದು ಕಡಿಮೆ ಆಗುತ್ತೆ. ಈಗ ನಾವು ರೆಗ್ಯುಲರ್ ಆಗಿ ಸುಮ್ಮನೆ ಕೂತ್ಕೊಂಡು ಬ್ರೀದ್ ಮಾಡುವಾಗ ಬೇಕಾಗಿರೋದು ಏರ್ ಕೆಪಾಸಿಟಿ ತುಂಬ ಮಿನಿಮಮ್ ಇರ್ತದೆ. ಬಟ್ ನೀವು ಯಾವಾಗ ಓಡ್ತೀರಾ, ನಾವು ಡೀಪ್ ಬ್ರೀತ್ ಮಾಡ್ತೀವಲ್ಲ, ಯಾಕಂದರೆ ಲಂಗ್ಸ್ ಅಷ್ಟೇ ಎಕ್ಸ್ಪೆಂಡ್ ಆಗ್ತದೆ, ಜಾಸ್ತಿ ಏರ್ ಒಳಗೆ ಎಂಟರ್ ಆಗ್ತದೆ, ಜಾಸ್ತಿ ಆಕ್ಸಿಜನ್ ಬಾಡಿಗೆ ಸಪ್ಲೈ ಆಗ್ತದೆ. ಸೊ ಫಿಸಿಕಲಿ ಇನ್ಆ್ಯಕ್ಟಿವಿಟಿ ಇರುವಾಗ ಕಾರ್ಡಿಯೋವಾಸ್ಕ್ಯುಲರ್ ವಿತ್ ರೆಸ್ಪಿರೇಟರಿ ಸಿಸ್ಟಮಿಗೂ ಕೂಡ ವೀಕ್ನೆಸ್ ಆಗಲಿಕ್ಕೆ ಶುರು ಆಗುತ್ತೆ. ಯಾವಾಗ ಸಡನ್ ಆಗಿ ಆ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೈಪರ್ ಆ್ಯಕ್ಟಿವಿಟೀಸ್ ಮಾಡೋ ಅವಶ್ಯಕತೆ ಬಿಡ್ತು, ಆ ಟೈಮಿಗೆ ಬಾಡಿಗೆ ಕೋಪ್ ಅಪ್ ಮಾಡೋಕ್ಕೆ ಬರೋಲ್ಲ. ಸೊ ದಟ್ ಈಸ್ ದ ಒನ್ ಮೋರ್ ಕಾಂಪ್ಲಿಕೇಶನ್ಸ್ ಆಫ್ ಫಿಸಿಕಲ್ ಇನ್ಆ್ಯಕ್ಟಿವಿಟಿ. ಫೋರ್ತ್, ನಾವು ನೋಡಿದ ಪ್ರಕಾರ ಸ್ಕೆಲೆಟಲ್ ಸಿಸ್ಟಮ್ ವೀಕ್ನೆಸ್. ಸ್ಕೆಲೆಟಲ್ ಸಿಸ್ಟಮ್ ಅಂದರೆ ಬೋನ್ಸ್ ಅಂತ ಹೇಳ್ಬೋದು, ಬೇಸಿಕ್ಲಿ ಇರೋದು. ಈಗ ಬೋನ್ಸ್ ಏನಿದೆ ಇಟ್ಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ, ಎಲ್ಲರಿಗೆ ಗೊತ್ತಿದೆ. ಕ್ಯಾಲ್ಸಿಯಂ ಆ್ಯಂಡ್ ಸಮ್ ಪೋರ್ಷನ್ ಆಫ್ ಮ್ಯಾಗ್ನೇಷಿಯಂ. ಈಗ ಬೋನ್ ಒಳಗೆ ಕ್ಯಾಲ್ಸಿಯಂ ಎಷ್ಟು ಫಿಲಪ್ ಆಗುತ್ತೆ, ಅದು ಹಾಗೆ ಕೂತ್ಕೊಂಡು ಫಿಲಪ್ ಆಗಲ್ಲ ಅದರಲ್ಲಿ. ಈಗ ಬೋನ್ ಒಳಗೆ ಕ್ಯಾಲ್ಸಿಯಂ ಫಿಲಪ್ ಆಗಬೇಕು ಅಂದರೆ ಒನ್ಸ್ ಬಾಡಿ ಹ್ಯಾಸ್ ಟು ಗೆಟ್ ಸ್ಟ್ರೈನ್ಡ್. ನೀವು ಬೋನಿಗೆ ಸರಿಯಾಗಿ ಸ್ಟ್ರೈನ್ ಮಾಡಲ್ಲ ಅಂತ ಆದರೆ ಬಾಡಿಗೆ ಅದಕ್ಕೆ ಕ್ಯಾಲ್ಸಿಯಂ ಫಿಲ್ ಮಾಡಬೇಕು ಅಂತ ಸಿಗ್ನಲ್ ಸಿಗಲ್ಲ. ಏನಾದರೂ ಮುರಿದು ಹೋಗುತ್ತೆ ಅಂತ ಹೇಳಿ ನಮಗೆ ರಿಸ್ಕ್ ಇದ್ರೆ ಮಾತ್ರ ನಾವು ಅವಾಗ ಗಟ್ಟಿ ಮಾಡ್ತೀವಿ. ಈಗ ಅದಕ್ಕೇನೆ ನೋಡಿ, ಅಥ್ಲೆಟ್ಸ್ ಅವ್ರದ್ದು ಬಾಡಿ ಫಿಸಿಕ್ಸ್ ನೋಡಿ, ನಮ್ಮ ಬಾಡಿ ಫಿಸಿಕ್ಸ್ ನೋಡಿ, ಯಾಕಂದರೆ ಈಗ ಆ್ಯಸ್ ಅ ಲೇಮೆನ್ ಅಥವಾ ಆ್ಯಸ್ ಅ ಕಾಮನ್ ಪರ್ಸನ್ ನಾವು ಬೋನ್ಸಿಗೆ ಅಷ್ಟು ಸ್ಟ್ರೈನ್ ಮಾಡಲ್ಲ ಅಂತಾನೆ ಬೋನ್ ಒಳಗೆ ಕ್ಯಾಲ್ಸಿಯಂ ಫಿಲಪ್ ಕಡಿಮೆ ಇರ್ತದೆ. ಸೊ ಅದರಿಂದ ಬೋನ್ ಸೈಜು ಕಡಿಮೆ ಇರ್ತದೆ, ಥಿಕ್ನೆಸ್ಸು ಕೂಡ ಕಡಿಮೆ ಇರ್ತದೆ. ಸೊ ಯಾವಾಗ ನಾವು ಫಿಸಿಕಲ್ ಇನ್ಆ್ಯಕ್ಟಿವ್ ಇದ್ದೀವ, ಬೋನ್ಸ್ ಒಳಗೆ ಕ್ಯಾಲ್ಸಿಯಂ ಫಿಲಪ್ ಆಗೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಅದರಿಂದ ತುಂಬ ಕಾಮನ್ ಆಗಿ ನಾವು ಆಫ್ಟರ್ 40-50 ಇಯರ್ಸ್ ನಂತರ ನೋಡ್ತಾ ಇರೋ ಕಂಡೀಷನ್ಸ್ ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಪೇನಿಯಾ, ಇದೆಲ್ಲ ಕಂಡೀಷನ್ಸ್ಗಳು ಅದ ನಂತರ ಬರಲಿಕ್ಕೆ ಶುರು ಆಗುತ್ತೆ. ಸೊ ಮೋರ್ ಫಿಸಿಕಲಿ ಆ್ಯಕ್ಟಿವ್ ಇರೋರಿಗೆ ಕ್ಯಾಲ್ಸಿಯಂ ಡೆಪೋಸಿಷನ್ ಚೆನ್ನಾಗಿರ್ತದೆ, ಬೋನ್ ಲಾಸ್ ಆಗೋದು ತುಂಬ ಕಡಿಮೆ. ಸೊ ದಟ್ ಈಸ್ ಒನ್ ಮೋರ್ ಕಾಂಪ್ಲಿಕೇಶನ್ಸ್ ಆಫ್ ಫಿಸಿಕಲಿ ಇನ್ಆ್ಯಕ್ಟಿವ್. ಒನ್ ಮೋರ್, ನಾನು ಈಗಾಗಲೇ ಹೇಳಿದ ಪ್ರಕಾರ ವಾಸ್ಕ್ಯುಲರ್ ಸಿಸ್ಟಮಲ್ಲಿ ಮತ್ತು ಇಮ್ಯುನಿಟಿ ಸಿಸ್ಟಮ್. ಈಗ ಇಮ್ಯುನಿಟಿ ಸಿಸ್ಟಮಲ್ಲಿ ನೀವು ಎಷ್ಟು ಫಿಸಿಕಲಿ ನಾವು ಆ್ಯಕ್ಟಿವ್ ಇರ್ತೀವ ಅಷ್ಟೇ ನಮ್ಮದು ಇಮ್ಯುನಿಟಿ ಸಿಸ್ಟಮ್ ಅಲರ್ಟ್ ಇರುತ್ತೆ. ಹೊರಗಿಂದ ಬರ್ತಾ ಇರೋದು ಬೇರೆ ಬೇರೆ ವೈರಸ್ ಅಟ್ಯಾಕ್ ಇರ್ಬೋದು, ಬ್ಯಾಕ್ಟೀರಿಯಾ ಅಟ್ಯಾಕ್ ಇರ್ಬೋದು, ಶ್ವಾಸದಿಂದ ತುಂಬಾ ಒಳಗೆ ಹೋಗ್ತಾ ಇರ್ತದೆ. ನಮ್ಮದು ಬಾಡಿ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದರೆ ನಮಗೆ ಆ ರೋಗ ಬರಲ್ಲ. ಸೊ ಆ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೂ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಇದೆ. ಹಾಗೆಯೇ ಸರ್ಕ್ಯುಲೇಟರಿ ಸಿಸ್ಟಮ್ ನಾವು ತುಂಬಾ ಕಾಮನ್ ಆಗಿ ಈಚೆಗೆ ನೋಡ್ತಾ ಇದ್ದೀವಿ, ವೆರಿಕೋಸ್ ವೇನ್ಸ್, ಹಸಿರು ನರ ಅಂತ ಹೇಳ್ತೀವಿ, ರೈಟ್? ಅದನ್ನು ಕೂಡ ಅದೇ ರೀಸನ್. ಫಿಸಿಕಲ್ ಇನ್ಆಕ್ಟಿವಿಟಿ ಇರುವಾಗ ಹಾರ್ಟಿಂದ ಬ್ಲಡ್ ಪಂಪ್ ಆಗಿ ಕಾಲಿಗೆ ಈಸಿಯಾಗಿ ಹೋಗ್ಬಿಡುತ್ತೆ, ಬಟ್ ಕೆಳಗಿಂದ ಮೇಲೆ ಬರೋದು ಬ್ಲಡ್ ಏನಿದೆ ಅದು ಕಾಫ್ ಮಸಲ್ಸ್ ಆಕ್ಟಿವಿಟೀಸ್ ಆಗಿ ಬರಬೇಕು. ದಟ್ ಈಸ್ ಅ ಮ್ಯಾನ್ಯುಯಲ್ ಹಾರ್ಟ್ ಆಫ್ ಅವರ್ ಬಾಡಿ. ಕಾಫ್ ಮಸಲ್ಸ್ ಏನಿದೆ ಅದು ನಮ್ಮ ದೇಹ ಒಳಗೆ ಇರೋದು ಎರಡನೇ ಹೃದಯ, ಮ್ಯಾನ್ಯುಯಲ್ ಹೃದಯ. ಈಗ ಬಾವಿಯಲ್ಲಿ ಈಗ ಈಚೆ ನಾವು ನೋಡಿದ ಪ್ರಕಾರ ಪಂಪ್ ಇರ್ತದೆ,
ಬಟ್ ಕೆಲವು ದಿವಸ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಹೌದು, ಕೈಯಿಂದ ಪುಲ್ ಮಾಡ್ತೀವಿ ಅಲ್ವಾ. ಸೇಮ್ ಅದೇ ತರ ಇದು ಹಾರ್ಟ್ ಏನಿದೆ, ಇಟ್ಸ್ ಲೈಕ್ ಅ ವೈರ್ಡ್ ಮೋಟರ್, ಅದು ಪಂಪ್ ಮಾಡ್ತಾ ಇರ್ತದೆ. ಬಟ್ ಕೆಳಗೆ ಬ್ಲಡ್ ಸಪ್ಲೈ ಆದ್ಮೇಲೆ ಕೆಳಗಿಂದ ಮೇಲೆ ಪಂಪ್ ಮಾಡ್ಕೊಳ್ಳಿಕ್ಕೆ ವಿ ನೀಡ್ ಅ ಕಾಫ್ ಮಸಲ್ಸ್. ಅದು ಆ ಬ್ಲಡ್ ಪೈಪ್ಸ್ ಅಲ್ಲಿ ಸ್ಕ್ವೀಸ್ ಮಾಡುತ್ತೆ, ಎಷ್ಟು ಸ್ಕ್ವೀಸ್ ಆಗುತ್ತೆ ಹಾಗೆ ಬ್ಲಡ್ ಮೇಲೆ ಪಂಪ್ ಆಗ್ತಾ ಬರ್ತದೆ. ಈಗ ಅಲ್ಲಿ ಸ್ಕ್ವೀಸಿಂಗ್ ಕಡಿಮೆ ಇದೆ ಅಂದ್ರೆ ಬ್ಲಡ್ ಅಲ್ಲೇನೆ ಸ್ಟಾಕ್ ಆಗ್ತಾ ಹೋಗ್ತದೆ. ಅದು ಫೈನಲಿ ಏನ್ ಮಾಡ್ತದೆ, ಇಲ್ಲಿಂದ ಬ್ಲಡ್ ಕೆಳಗೆ ಈಸಿಯಾಗಿ ಪಾಸ್ ಆಗ್ತಾ ಇದೆ, ಕೆಳಗಿಂದ ಮೇಲೆ ಬರ್ತಾ ಇರೋ ಬ್ಲಡ್ ಸ್ಲೋ ಡೌನ್ ಆಗ್ಬಿಟ್ಟಿದೆ. ಸೊ ಅಲ್ಲಿ ಬ್ಲಡ್ ಪೈಪ್ಸ್ ಎಲ್ಲ ಆಗ್ಲಾಗ್ಲಿಕ್ಕೆ ಶುರು ಆಗುತ್ತೆ, ಎಸ್ಪೆಷಲಿ ವೇನ್ಸ್. ಅದಕ್ಕೆ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಇನ್ಆಕ್ಟಿವಿಟೀಸ್ ಅವರಿಗೆ ವೆರಿಕೋಸ್ ವೇನ್ಸ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಫಾರ್ ಫಿಸಿಕಲ್ ಇನ್ಆಕ್ಟಿವಿಟಿ. ಈ ತರ ಎಲ್ಲ ಬೇರೆ ಬೇರೆ ಸಿಸ್ಟಮ್ಸ್ಗಳಿಗೆ ನಾನು ಇನ್ಕ್ಲೂಡ್ ಮಾಡ್ತಾ ಹೋಗ್ಬಹುದು, ಯಾವ್ಯಾವುದು ಫಿಸಿಕಲ್ ಇನ್ಆಕ್ಟಿವಿಟೀಸ್ ಇಂದ ಯಾವ್ಯಾವ ಸಿಸ್ಟಮಿಗೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ. ಹೌದು. ಈಗ ಡಾಕ್ಟ್ರೆ, ನೀವು ಎಷ್ಟು ವಿವರವಾಗಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂತಂದರೆ, ಆ್ಯಕ್ಚುಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮೀನ್ಸು ಎಕ್ಸಸೈಸ್ ಮಾಡೋದಿರ್ಬೋದು, ಇದು ಯಾವುದೇ ಇರ್ಬೋದು, ನಮ್ಮ ಮಸಲ್ಸನ್ನು ನಾವು ಒಳ್ಳೆ ಜಿಮ್ ಬಾಡಿ ಥರ ಬೆಳೆಸ್ಕೊಳ್ಳೋದಕ್ಕಷ್ಟೇ ಅಲ್ಲ, ಇದು ಪ್ರತಿಯೊಂದು ನಮ್ಮ ಆರ್ಗ್ಯಾನ್ಸ್ಗಳಿಗೆ, ಇಂಟರ್ನಲ್ ಆರ್ಗ್ಯಾನ್ಸ್ಗಳಿಗೆ ಪ್ರತಿಯೊಂದಕ್ಕೂ ಚೈನ್ ಲಿಂಕು ಅನ್ನೋದನ್ನು ನೀವು ಇಷ್ಟು ಡೀಟೇಲಾಗಿ ಹೇಳಿದ್ರಿ ನೀವೀಗ. ಇದರಲ್ಲಿ ಈಗ ಒಂದಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂದ ತಕ್ಷಣ ಕಾಮನ್ ಜನರಿಗೆ ಆ್ಯಕ್ಚುಲಿ ಎಷ್ಟು ಹೊತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು ಮತ್ತು ಯಾವ ಥರದ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಸ್ ಎ ಕಾಮನ್ ಪರ್ಸನ್ನು. ಈಗ ಸ್ಪೋರ್ಟ್ಸ್ ಪರ್ಸನ್ಗಳಿಗಾದರೆ ಆಬ್ವಿಯಸ್ಲಿ ಅವ್ರದ್ದೇ ಸ್ಪೆಸಿಫಿಕ್ ಆ್ಯಕ್ಟಿವಿಟಿಗಳು ಇರ್ತವೆ. ಅವ್ರು ಈಗ ಯಾರು ಮಸಲ್ಸ್ ಬಿಲ್ಡ್ ಮಾಡೋದು ಅಥವಾ ಬಾಡಿ ಬಿಲ್ಡರ್ಸು, ಅವ್ರದ್ದೇ ಆದಂಥ ಸ್ಪೆಷಲ್ ಆ್ಯಕ್ಟಿವಿಟಿಗಳು ಇರ್ತವೆ. ಕಾಮನ್ ಪರ್ಸನ್ಗಳು ಡೈಲಿ ಎಷ್ಟೊತ್ತು ಫಿಸಿಕಲ್ ಆ್ಯಕ್ಟಿವಿಟಿ, ಯಾವ್ಯಾವ ಥರದ ಆ್ಯಕ್ಟಿವಿಟಿಗಳು ನೀವು ಸಜೆಸ್ಟ್ ಮಾಡ್ತೀರಾ ಅವರಿಗೆ? ಈಗ ಆ್ಯಸ್ ಅ ಕಾಮನ್ ಪರ್ಸನ್ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಆ್ಯಕ್ಚುಲಿ ಜನರಲ್ ಆಗಿ ಹೇಳೋದು ಭಾಳ ಕಷ್ಟ. ಯಾಕೆಂದರೆ ಈಗ ಜನರಲ್ ಪಬ್ಲಿಕಲ್ಲಿನೂ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಈಗ ನಾನು ಸಿರ್ಸಿ ಸುತ್ತಲ ಏರಿಯಾ ನೋಡ್ತೀನಿ, ದೇ ಆರ್ ವೆರಿ ಹೈಪರ್ ಆ್ಯಕ್ಟಿವ್. ಈ ಕಡೆಗೆ ಎಸ್ಪೆಷಲಿ ತೋಟ ಕಡೆ ಕೆಲಸ ಮಾಡೋದಿರ್ಬೋದು, ಗದ್ದೆ ಕೆಲಸ ಮಾಡ್ಬೋದು, ತುಂಬಾನೇ ಹೈಪರ್ ಆಕ್ಟಿವ್ ಇದ್ದಾರೆ. ಸೊ ಅವರಿಗೆ ಮಾಡೋದು ಫಿಸಿಕಲ್ ಎಕ್ಸಸೈಸ್ ಆರ್ ಆಕ್ಟಿವಿಟೀಸ್ ಟೈಮ್ ಆ್ಯಂಡ್ ಟೈಪ್ ಅದು ಬೇರೆ ಇರ್ತದೆ. ಹಾಗೆಯೇ ನಾನು ಈಚೀಚೆಗೆ ಎಸ್ಪೆಷಲಿ ಕೊರೋನಾ ಲಾಕ್ಡೌನ್ ನಂತರ ಒಂದು ಗ್ರೂಪ್ ಆಫ್ IT ವರ್ಕರ್ಸ್ ಈಗ ನಿಧಾನ ಸಿಟಿಯಲ್ಲಿ ಸೆಟಲ್ ಡೌನ್ ಆಗಲಿಕ್ಕೆ ಶುರು ಆಗಿದ್ದಾರೆ ಬಿಕಾಸ್ ಆಫ್ ವರ್ಕ್ ಫ್ರಮ್ ಹೋಮ್. ಅವರು ಫಿಸಿಕಲಿ ತುಂಬಾನೇ ಇನ್ಆಕ್ಟಿವ್ ಇದ್ದಾರೆ. ಅವರಿಗೆ ಟೈಪ್ ಆಫ್ ಎಕ್ಸಸೈಸ್ ಆ್ಯಂಡ್ ಡ್ಯೂರೇಷನ್ ಇಸ್ ಡಿಫ್ರೆಂಟ್. ಓಕೆ, ಹಾಗೆ ನಾವು ನೋಡ್ತೀವಿ ಈಗ ಕಂಪ್ಯೂಟರ್ ವರ್ಕ್ ಮಾಡೋರು, ಮೇ ಬಿ ಬ್ಯಾಂಕ್ ವರ್ಕರ್ಸ್ ಇರಬಹುದು ಅಥವಾ ಬೇರೆ ರಿಸೆಪ್ಷನ್ ವರ್ಕ್ ಮಾಡೋದಿರಬಹುದು, ಹೌದಾ, ಆ ಥರ ಕೂಲಿ ವರ್ಕ್ ಮಾಡ್ತಾ ಇರೋರು ಇರಬಹುದು. ಅವರೆಲ್ಲರಿಗೂ ಕೂಡ ವರ್ಕ್ ಎಕ್ಸಸೈಸ್ ಟೈಪ್ ಆ್ಯಂಡ್ ಡ್ಯೂರೇಷನ್ ವಿಲ್ ಬಿ ಡಿಫ್ರೆಂಟ್. ಫಸ್ಟ್ IT ವರ್ಕರ್ ಅಥವಾ ತುಂಬ ಫಿಸಿಕಲಿ ಇನ್ಆಕ್ಟಿವ್ ಇರೋರಿಂದ ಶುರು ಮಾಡುವ. ತುಂಬ ಫಿಸಿಕಲಿ ಇನ್ಆಕ್ಟಿವ್ ಇರೋ ಅವರಿಗೆ ಎಂಡ್ಯೂರೆನ್ಸ್ ಬೇಕಾಗುತ್ತೆ. ಯಾಕೆಂದರೆ ಅವರು ಕಂಟಿನ್ಯೂಸ್ ಆಗಿ ಸಿಟಿಂಗ್ ಪೊಸಿಷನ್ಲಿ ವರ್ಕ್ ಮಾಡುವಾಗ ಅವರಿಗೆ ಫಿಸಿಕಲಿ ಮಸಲ್ಸ್ ಅಥವಾ ಬಾಡಿ ಜಾಯಿಂಟ್ಸ್ ಯುಟಿಲೈಸೇಷನ್ ತುಂಬ ಕಡಿಮೆ ಇರುತ್ತೆ. ಮೈಂಡ್ ಆ್ಯಂಡ್ ಬ್ರೈನಿಗೆ ತುಂಬಾ ಆಕ್ಟಿವಿಟೀಸ್ ಇರ್ತದೆ, ರೈಟ್. ಸೊ ಅವ್ರದ್ದು ಓವರ್ ಆಲ್ ಬಾಡಿ ಆ ಕೆಪಾಸಿಟಿ ಏನಿದೆ, ಎಂಡ್ಯೂರೆನ್ಸ್ ಅಂತ ಏನು ಹೇಳ್ತೀವಿ, ಫಸ್ಟ್ ಆಫ್ ಆಲ್ ಎಂಡ್ಯೂರೆನ್ಸ್ ಆ್ಯಂಡ್ ಸ್ಟ್ರೆಂತ್, ಅದು ಎರಡು ಬೇರೆ ಬೇರೆ ಇದೆ. ಎಂಡ್ಯೂರೆನ್ಸ್ ಬೇರೆ ಇದೆ, ಸ್ಟ್ರೆಂತ್ ಬೇರೆ ಇದೆ. ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೋದು. ಎಂಡ್ಯೂರೆನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಗ್ಯಾಸ್ ಸಿಲಿಂಡರ್ ಎತ್ತಿದ್ದೀನಿ. ಸೊ ಗ್ಯಾಸ್ ಸಿಲಿಂಡರ್ ನಾನು ಎತ್ತಿದ್ದೀನಿ ಅಂದರೆ ದಟ್ ಈಸ್ ಮೈ ಸ್ಟ್ರೆಂತ್, ನನಗೆ ಗ್ಯಾಸ್ ಸಿಲಿಂಡರ್ ಎತ್ತಲಿಕ್ಕೆ ಬಂತು ಅಂತ. ಎಂಡ್ಯೂರೆನ್ಸ್ ಅಂದರೆ ಎತ್ತಿದ ಮೇಲೆ ನನಗೆ ಎಷ್ಟು ಸೆಕೆಂಡ್ ತನಕ ಹೋಲ್ಡ್ ಮಾಡ್ಲಿಕ್ಕೆ ಬರ್ತಾ ಇದೆ. ಸೊ ದಟ್ ಈಸ್ ದ ಎಂಡ್ಯೂರೆನ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ IT ವರ್ಕರ್ ಕೂತ್ಕೊಂಡು ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಸೊ ದೇ ನೀಡ್ ಮೋರ್ ಎಂಡ್ಯೂರೆನ್ಸ್ ದೆನ್ ಸ್ಟ್ರೆಂತ್. ಯಾಕಂದ್ರೆ ಅವರು ಏನು ಹೆವಿ ವರ್ಕ್ ಮಾಡಲ್ಲ ಕೂತ್ಕೊಂಡು ಮಾಡುವ ಟೈಮ್, ಬಟ್ ದೇ ನೀಡ್ ದಟ್ ಸೇಮ್ ಪೊಸಿಷನ್ ಫಾರ್ ಪ್ರೊಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಅವರಿಗೆ ಟ್ರೈನಿಂಗ್ ಆಗಬೇಕಾಗಿರೋದು ಅಥವಾ ಫಿಸಿಕಲ್ ಎಕ್ಸಸೈಸ್ ಆಗಬೇಕಾಗಿರೋದು ವಿ ಫೋಕಸ್ ಮೋರ್ ಆನ್ ಎಂಡ್ಯೂರೆನ್ಸ್ ಟ್ರೈನಿಂಗ್. ಎಂಡ್ಯೂರೆನ್ಸ್ ಟ್ರೈನಿಂಗಲ್ಲಿ ಸಿಂಪಲ್ ಎಕ್ಸಾಂಪಲ್ ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಏರೋಬಿಕ್ಸ್ ಇರ್ಬೋದು. ಎಲ್ಲಿ ನೀವು ಸ್ಲೋ ಇಂಪ್ಯಾಕ್ಟಲ್ಲಿ ಕಂಟಿನ್ಯೂಸ್ ಆಕ್ಟಿವಿಟೀಸ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಆಸ್ ಎಂಡ್ಯೂರೆನ್ಸ್ ಎಕ್ಸಸೈಸಸ್. ವೆರೇಸ್ ಅವರಿಗೆ ಆ ಗ್ರೂಪಲ್ಲಿ ನೀವು ಎಂಡ್ಯೂರೆನ್ಸ್ ಟ್ರೈನಿಂಗ್ ಜಾಸ್ತಿ ಮಾಡಿ ಒಂದು ಫ್ಲೆಕ್ಸಿಬಿಲಿಟಿ ಮೂವ್ಮೆಂಟ್ಸ್ ಅಥವಾ ಏನು ಮಸಲ್ ಸ್ಟಿಫ್ನೆಸ್ ಬರಬಾರ್ದು ಅದಕ್ಕೆ ರಿಲೇಟೆಡ್ ಅಥವಾ ರೇಂಜ್ ಆಫ್ ಮೂವ್ಮೆಂಟ್ಸ್ ರಿಲೇಟೆಡ್ ಇರೋದು ಆಕ್ಟಿವಿಟೀಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. 1 hour a day ಈಸ್ ಮೋರ್ ದೆನ್ ಇನಫ್ ಫಾರ್ ಸಿಟ್ಟಿಂಗ್ ವರ್ಕ್ ಪೀಪಲ್ ಅವರಿಗೆ. ಸೊ ಅವ್ರದ್ದು ಏನು ವರ್ಕಿಂಗ್ ಅವರ್ಸ್ ಇದೆ ಆ ವರ್ಕಿಂಗ್ ಅವರ್ಸ್ ಬಿಟ್ಟು ಇಲ್ಲ 30 minutes ಮಾರ್ನಿಂಗ್ 30 minutes ಈವ್ನಿಂಗಲ್ಲಿ ಡಿವೈಡ್ ಮಾಡ್ಬೋದು. ಇಲ್ಲ ಒನ್ ಟೈಮಲ್ಲೇ 1 hour ಸಿಗ್ತಾ ಇದೆ ಅಂತ ಆದರೆ 1 hour ಮಾರ್ನಿಂಗ್ ಅವರ್ಸಲ್ಲಿ ಅಥವಾ ಈವ್ನಿಂಗ್ ಅವರ್ಸಲ್ಲಿನೂ ಮಾಡ್ಬೋದು. ಮಾರ್ನಿಂಗ್ ಅವರ್ ಈಸ್ ಆಲ್ವೇಸ್ ಬೆಟರ್, ನಾವು ಎಲ್ಲರಿಗೆ ಗೊತ್ತಿದೆ ಅದು. ಯಾಕಂದರೆ ಆ ಟೈಮಿಗೆ ಬಾಡಿ ತುಂಬಾ ರಿಕವರ್ ಮಲಗಿದ ನಂತರ ರೆಸ್ಟ್ ಆಗಿದ್ಮೇಲೆ ಇಟ್ ವಿಲ್ ಬಿ ವೆರಿ ಮಚ್ ಫ್ರೆಶ್. ಸೊ ಮಾರ್ನಿಂಗ್ ಅವರ್ ಈಸ್ ಆಲ್ವೇಸ್ ಬೆಟರ್. ಸೆಕೆಂಡ್ ಗ್ರೂಪ್ ಏನಿದೆ ತುಂಬ ಹೈಪರ್ ಆಕ್ಟಿವ್ ಇದೆ, ಆಲ್ರೆಡಿ ಟೋಟಲಿ ಕೆಲಸ ಮಾಡ್ತಾ ಇದ್ದಾರೆ, ಫಾರ್ಮರ್ಸ್ ಇದ್ದಾರೆ ಅಥವಾ ಈ ಕೂಲಿ ವರ್ಕ್ ಮಾಡೋರಿಗೆ, ಅವರಿಗೆ ವಿ ಫೋಕಸ್ ಆನ್ ಸ್ಟ್ರೆಂತ್.
ಯಾಕಂದರೆ ಅವರಿಗೆ ಅಲ್ಲಿ ಸ್ಟ್ರೆಂಥನಿಂಗ್ ತುಂಬ ಬೇಕಾಗ್ತದೆ. ಯಾಕಂದರೆ ತುಂಬ ಹೆವಿ ವೇಟ್ ಎತ್ತೋದು ಅವಶ್ಯಕತೆ ಬಿಡ್ತದೆ, ಕೆಲವು ಆಡ್ ಪೊಸಿಷನ್ಸಿಂದ ಎತ್ತೋದು ಅವಶ್ಯಕತೆ ಬಿಡ್ತದೆ. ಸೊ ಅವರೆಲ್ಲರಿಗೆ ನಾವು ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಕ್ಕೆ ಹೇಳ್ತೀವಿ. ಅದನ್ನು 20 minutes ಇಂಟು 3 parts. 1 hourನೇ, ಬಟ್ 20 minutes, 20 minutes, 20 minutes. ಯಾಕೆಂದರೆ ಯಾವಾಗ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀರಾ, ಯು ಆರ್ ಗಿವಿಂಗ್ ಲಿಟಲ್ ಎಕ್ಸ್ಟ್ರಾ ಚಾಲೆಂಜ್ ದೆನ್ ಎಂಡ್ಯೂರೆನ್ಸ್ ಟ್ರೈನಿಂಗ್. ಸೊ ಅದಕ್ಕೆ ಮಸಲ್ಸಿಗೆ ಕಂಡೀಷನಿಂಗ್ ಆಗಲಿಕ್ಕೆ ಅಥವಾ ಮಸಲ್ಸಿಗೆ ಕೋಪ್ ಅಪ್ ಆಗಲಿಕ್ಕೆ ಎಕ್ಸಸೈಸ್ ಸೆಷನ್ ಶುಡ್ ಬಿ ಶಾರ್ಟ್, ಪ್ಲಸ್ ಅದಕ್ಕೆ ರಿಕವರಿ ಇಂಟರ್ವಲ್ಸ್ನು ಕೂಡ ಜಾಸ್ತಿ ಬೇಕಾಗ್ತದೆ. ಸೊ ಆವಾಗ ನೀವು 20 minutes ಮಾರ್ನಿಂಗ್, ಈವ್ನಿಂಗ್, ಮಧ್ಯದಲ್ಲಿ ಆಫ್ಟರ್ನೂನ್ 1 session, ಆ ಥರ 3 ಸೆಟ್ಟಲ್ಲಿ ಮಾಡ್ಕೊಂಡಿದ್ರೆ ಆ ಫಾರ್ಮರ್ಸ್ ಅಥವಾ ಹೆವಿ ವರ್ಕ್ ಇರೋ ಗ್ರೂಪಿಗೆ ದಟ್ ವಿಲ್ ಬಿ ಮೋರ್ ದೆನ್ ಸಫಿಷಿಯಂಟ್. ಎಕ್ಸಸೈಸ್ ಅವರಿಗೆ ಸ್ಟ್ರೆಂತ್ ಟ್ರೈನಿಂಗ್ ಈಗ 2 ಪಾರ್ಟ್ಸಲ್ಲಿ ಡಿವೈಡ್ ಆಗುತ್ತೆ. ಮತ್ತೊಂದು ಸರಿ ಬಾಡಿ ವೇಟ್ನೇ ನೀವು ಆಸ್ ಅ ರೆಸಿಸ್ಟೆನ್ಸ್ ಯೂಸ್ ಮಾಡಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು. ಲೈಕ್ ನಾವು ಕಾಮನ್ ಆಗಿ ಮಾಡ್ತೀವಿ, ಡಿಪ್ಸ್ ಮಾಡ್ಬೋದು ಅಥವಾ ಊಟ ಬಸ್ ಥರ ಮಾಡೋದು, ಏನು ಸಿಟಪ್ಸ್ ಇದೆ ಅದು ಮಾಡ್ಬೋದು. ಅದರಲ್ಲಿ ನಾವು ಬಾಡಿ ವೇಟ್ನೇ ಆಸ್ ಅ ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀವಿ. ಏನೋ ಸ್ವಲ್ಪ ಮಾಡರ್ನ್ ವೇ ಬೇಕು ಅಂದರೆ ವಿ ಯೂಸ್ ರೆಸಿಸ್ಟೆಂಟ್ ಬ್ಯಾಂಡ್ಸ್ ಕಾಲ್ಡ್ ಎಸ್ ಥೆರಾ ಬ್ಯಾಂಡ್ ಇರ್ಬೋದು, ಅಥವಾ ಸ್ವಿಸ್ ಬಾಲ್ ಅಂತ ಹೇಳಿರ್ತದೆ, ಜಿಮ್ ಬಾಲ್ ಥರ ಇರ್ತದೆ, ಅದರಿಂದ ಕೆಲವು ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತ ಹೇಳಿ ಇರ್ತದೆ. ಫ್ರೀ ವೇಟ್ಸ್ ಇರುತ್ತೆ, 1 kg, 2 kg, ಡಂಬೆಲ್ಸ್ ಇದೆ 2 kg, 5 kg. ಸೊ ಆ ಎಲ್ಲ ಪಾರ್ಟ್ಸ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ನಾನು ಒಂದು ಪಾಯಿಂಟ್ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ IT ವರ್ಕರ್ಸಿಗೆ ಅಥವಾ ನಾವು ಯಾವಾಗ ಫಿಸಿಯೋಥೆರಪಿ ಕನ್ಸಲ್ಟೇಷನಿಗೆ ಬರುವಾಗ ಯಾವಾಗ ನಾವು ಹೇಳ್ತೀವಿ ನಿಮಗೆ ಈ ಥರ ಸಮಸ್ಯೆ ಇದೆ, ಈ ಎಂಡ್ಯೂರೆನ್ಸ್ ಟ್ರೈನಿಂಗಿಗೆ ಇದು ಆಗಬೇಕಾಗತ್ತೆ ಅಂತ, ದೇ ವಿಲ್ ಬಿ ರೆಡಿ ಟು ಡೂ ಎಕ್ಸಸೈಸಸ್. ಯಾಕೆಂದರೆ ಅವರಿಗೆ ಗೊತ್ತಿದೆ ಫಿಸಿಕಲಿ ದೇ ಆರ್ ವೆರಿ ಮಚ್ ಇನ್ಆಕ್ಟಿವ್ ಅಂತ. ಬಟ್ ಫಾರ್ಮರ್ಸ್ ಅಥವಾ ಹೆವಿ ವರ್ಕ್ ಮಾಡೋವರಿಗೆ ನಾವು ಯಾವಾಗ ಹೇಳ್ತೀವಿ ಎಕ್ಸಸೈಸ್ ಮಾಡಬೇಕಾಗತ್ತೆ ಅಂತ, ಅವರಿಗೆ ಏನು ಅನ್ಸುತ್ತೆ ಅಂದರೆ ನಾವು ಆಲ್ರೆಡಿ ಅಷ್ಟು ಫಿಸಿಕಲಿ ಹೆವಿ ವರ್ಕ್ ಮಾಡ್ತಾ ಇದ್ದೀವಿ, ಮತ್ತೆ ಎಕ್ಸಸೈಸ್ ಯಾಕೆ? ನಾನು ಅದನ್ನೇ ಕೇಳೋನಿದ್ದೆ ಈಗ. ಸೊ ಅದರಲ್ಲಿ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಆದರೆ, ಫಿಸಿಕಲ್ ವರ್ಕ್ ಏನಿದೆ ಅಲ್ಲಿ ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ, it is related the requirement of that particular site. ಫಾರ್ ಎಕ್ಸಾಂಪಲ್ ಈಗ ಎಕ್ಸಸೈಸ್ ಮಾಡುವಾಗ ನಾನು ಈಗಾಗಲೇ ಎಕ್ಸಾಂಪಲ್ ಕೊಟ್ಟಿದ್ದೆ, ಡಂಬೆಲ್ಸಿಂದ ಮಾಡಬೇಕು ಅಂತ. ಎಕ್ಸಸೈಸಲ್ಲಿ ಫಿಕ್ಸ್ ಡೈಮೆನ್ಷನ್ಸ್ ಇದೆ, ಫಿಕ್ಸ್ ಪ್ಯಾರಾಮೀಟರ್ಸ್ ಇದೆ. 20 ರಿಪಿಟೇಷನ್ಸ್ ಗ್ಯಾಪ್, 20 minute ರಿಪಿಟೇಷನ್ಸ್ ಗ್ಯಾಪ್. ವರ್ಕಲ್ಲಿ ಹಾಗೆ ಮಾಡೋಕ್ಕಾಗತ್ತಾ? ಇಲ್ಲ. 10 times ಬೆಂಡ್ ಆಗ್ತೀರಿ, 20 ಆಗ್ತೀರಿ, ಅಲ್ಲಿ ಹೇಗೆ ರಿಕ್ವೈರ್ಮೆಂಟ್ಸ್ ಇದೆ ಆ ಥರ 15 ಆಗ್ಬೋದು, 100 ಆಗ್ಬೋದು. ಸೊ ಕೆಲವು ಟೈಮ್ ಆ ವರ್ಕ್ ಏನು ಮಾಡ್ತಾ ಇದ್ದೀವಿ ದ್ಯಾಟ್ ಆಲ್ಸೋ ಕ್ಯಾನ್ ಲೀಡ್ಸ್ ಟು ದ ಇಂಜರಿ. ಸೊ ಆ ಇಂಜರಿ ಆಗಬಾರ್ದು ಅಂತಾನೆ ವಿ ಹ್ಯಾವ್ ಟು ಪ್ರಿಪೇರ್ ಅ ಬಾಡಿ ಟು ಪ್ರಿವೆಂಟ್ ದೋಸ್ ಇಂಜರೀಸ್. ಸೊ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಥವಾ ಎಕ್ಸಸೈಸ್ ಕಂಪ್ಲೀಟ್ಲಿ ಬೇರೆ ಇದೆ, ಫಿಸಿಕಲ್ ವರ್ಕ್ ಕಂಪ್ಲೀಟ್ಲಿ ಬೇರೆ ಇದೆ. ಯಾಕಂದರೆ ಫಿಸಿಕಲ್ ವರ್ಕ್ ಮಾಡುವಾಗ ವಿ ಕೀಪ್ ಅವರ್ ಮೈಂಡ್ ಇನ್ ದ ಫಿಸಿಕಲ್ ವರ್ಕ್. ಎಕ್ಸಸೈಸ್ ಮಾಡುವಾಗ ವಿ ಫೋಕಸ್ ಆನ್ ದ ಬಾಡಿ. ಸೊ ಅದು ಯಾವಾಗ ಮೈಂಡ್ ಆ್ಯಂಡ್ ಬಾಡಿ ಎರಡು ಕೋಆಪರೇಟ್ ಆಗಿ ಒಂದೇ ಕಡೆಗೆ ವರ್ಕ್ ಮಾಡುತ್ತೆ, ವಿ ಡೆವಲಪ್ ಅ ಸ್ಟ್ರೆಂತ್ ವೆರಿ ಫಾಸ್ಟ್. ಹಾಗೆ ಫಿಸಿಕಲ್ ಆ್ಯಕ್ಟಿವ್ ಇದ್ದಾರೆ, ದಟ್ ಈಸ್ ವೆರಿ ಗುಡ್. ಅವರದ್ದು ಬಾಕಿ ಎಲ್ಲ ಓವರ್ ಆಲ್ ಕಾಂಪ್ಲಿಕೇಶನ್ಸ್ ಬರೋದು ರಿಸ್ಕು ಈ ಸಿಟ್ಟಿಂಗ್ ವರ್ಕ್ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ಗಿಂತ ತುಂಬ ಕಡಿಮೆ ಇದೆ. ಬಟ್ ಅವರು ಕೂಡ ವಿದೌಟ್ ರಿಸ್ಕ್ ಅಥವಾ ಇಂಜರಿ ರಿಸ್ಕ್ ಇಲ್ಲದೇ ಇರಲ್ಲ. ಸೊ ಆ ಇಂಜರಿ ಆಗಬಾರ್ದು ಅಥವಾ ಇನ್ನೂ ಹೆಚ್ಚು ವರ್ಷ ಅವರಿಗೆ ಕೆಲಸ ಮಾಡೋಕ್ಕಾಗಬೇಕು ಅಂತ ದೇ ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಟೇಲರ್ ಮೇಡ್ ಎಕ್ಸಸೈಸಸ್ ಅವ್ರ ವರ್ಕ್ ರಿಲೇಟೆಡ್. ಸೊ ಅದು ಪ್ರೋಗ್ರಾಮ್ಸ್ ಏನಿದೆ ಅದು ಪ್ಲಾನ್ ಮಾಡಿಕೊಂಡು ಮಾಡಬೇಕಾಗ್ತದೆ. ಓಕೆ ಡಾಕ್ಟ್ರೆ, ಈಗ ನೀವು ಎಂಪ್ಲಾಯೀಸ್ಗಳಿಗಿರ್ಬೋದು ಅಥವಾ ಈ ಫಾರ್ಮರ್ಸ್ಗಳಿಗಿರ್ಬೋದು, ಇವರೆಲ್ಲರಿಗೂ ನೀವು ಈ ಥರದ ಆ್ಯಕ್ಟಿವಿಟಿಗಳನ್ನು ಹೇಳಿದ್ರಿ. ಇತ್ತೀಚಿನ ದಿನ ಮಕ್ಕಳು ಆ್ಯಕ್ಟಿವ್ ಇರಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ. ಮಕ್ಕಳು ಯಾವಾಗ ನೋಡಿದರೂ ಮೊಬೈಲು ಇದ್ರ ಮುಂದೆ ಇರೋದು ಜಾಸ್ತಿ ಆಗ್ತಾಯಿದೆ. ಮಕ್ಕಳಿಗೆ ಆ್ಯಕ್ಚುಲಿ ಎಕ್ಸಸೈಸ್ ಮೇನ್ ಬೇಕು, ಅವರಿಗೆ ಆ್ಯಕ್ಟಿವಿಟಿ ಮೇನ್ ಬೇಕು ಫಿಸಿಕಲಿ ಸ್ಟ್ರಾಂಗ್ ಆಗಲಿಕ್ಕೆ. ಅವರು ಆ್ಯಕ್ಟಿವಿಟಿ ಮೀನ್ಸ್ ಈಗ ಯಾವ್ದಾರು ಪ್ಲೇಯಿಂಗ್ ಗೇಮ್ಸು ಆ ಥರದ್ದು, ಅವರಿಗೆ ಯಾವ ಥರದ್ದು ನೀವು ಸಜೆಸ್ಟ್ ಮಾಡ್ತೀರಾ ಮಕ್ಕಳಿಗೆ? ಈಗ ಮಕ್ಕಳು ಡಿಸಿಪ್ಲಿನ್ಡ್ ಅಷ್ಟು ಇರಲ್ಲ, ಅದಕ್ಕೆ ಮಕ್ಕಳು ಅಂತ ಹೇಳ್ತೀವಿ. ಈಗ ನೀವೊಂದು ಈಗ ನಾನು ಹೇಗೆ ಹೇಳಿದೆ ಎಕ್ಸಸೈಸಲ್ಲಿ 20 ರಿಪಿಟೇಷನ್ಸ್ ಹಿಂಗೆ ಮಾಡಿ, 10 ರಿಪಿಟೇಷನ್ಸ್ ಹಿಂಗೆ ಮಾಡಿ, ಅದು ಮಕ್ಕಳ ಹತ್ರ ಮಾಡಿಸೋದು ಭಾಳ ಕಷ್ಟ. ಯಾಕಂದರೆ ಅವ್ರಿಗೆ ಆ ಏಜಲ್ಲಿ ಅವರು ಅಷ್ಟೂ ಇದು ಇರೋದಿಲ್ಲ, ಸೈಲೆಂಟ್ ಇರೋದಿಲ್ಲ. ಸೊ ಆ ಮಕ್ಕಳಿಗೆ ನೀವು ಎಕ್ಸಸೈಸ್ ಪಾರ್ಟಿಗೆ ನೋಡ್ತೀರಾ ಅಂತ ಆದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ವಿ ಹ್ಯಾವ್ ಟು ಇನ್ಕ್ಲೂಡ್ ಗೇಮ್ಸ್ ಓನ್ಲಿ. ಫಿಸಿಕಲಿ ಆ್ಯಕ್ಟಿವಿಟೀಸ್ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರೋದು ಗೇಮ್ಸ್ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಈಗ ಎಷ್ಟು ಮೊಬೈಲ್ ಯುಟಿಲೈಸೇಷನ್ಸ್ ಕಡಿಮೆ ಆಗುತ್ತೆ, ಎಷ್ಟು ಲ್ಯಾಪ್ಟಾಪ್ ಯೂಸ್ ಕಡಿಮೆ ಆಗುತ್ತೆ, ಎಷ್ಟು ಇಂಡೋರ್ಸ್ ಗೇಮ್ ಎಸ್ಪೆಷಲಿ ಕಡಿಮೆ ಆಗುತ್ತೆ, ಅಷ್ಟೇ ಆಟೋಮೆಟಿಕ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೊರಗಡೆ ಸೈಡಿಗೆ ಅಥವಾ ಗೇಮ್ಸ್ ಏನಿದೆ ಅದು ಇಂಪ್ರೂವ್ ಆಗ್ತಾ ಬರ್ತದೆ ಮಕ್ಕಳಿಗೆ. ಸೊ ಮೇನ್ಲಿ ವಿ ಶುಡ್ ಫೋಕಸ್ ಆನ್ ದ ಗೇಮ್ಸ್, ಎಸ್ಪೆಷಲಿ ಅವರಿಗೆ ಇಂಟ್ರೆಸ್ಟ್ ಇರೋ ಥರ ಅದು ಗೇಮ್ಸಿಗೆ ಅವರಿಗೆ ಇನ್ವಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಓಕೆ ಡಾಕ್ಟ್ರೆ, ಈಗ ನಮ್ಮ ಸಿರ್ಸಿ ಅಂತ ಲೊಕ್ಯಾಲಿಟಿಯಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ಗಳು ಅವರು ಹೋಮ್ ಮೇಕರ್ಸು, ಅವರು ಮನೆಯಲ್ಲೇ ಇದ್ಕೊಂಡು ಇದು ಮಾಡ್ತಾರೆ. ಅವರಿಗೆ
ಯಾವ ಥರದ್ದು ಆ್ಯಕ್ಟಿವಿಟಿಗಳನ್ನು ನೀವು ಸಜೆಸ್ಟ್ ಮಾಡ್ತೀರಾ ಅವರಿಗೆ? ಈಗ ಲೇಡೀಸ್ ಜನರಲ್ ಆಗಿ ನಾವು ನೋಡಿದರೆ ಐ ಪರ್ಸನಲಿ ಡಿವೈಡ್ ಇನ್ 2 ಗ್ರೂಪ್ಸ್. ಬಿಫೋರ್ ಡೆಲಿವರಿ ಟೈಮ್, ಪೋಸ್ಟ್ ಡೆಲಿವರಿ ಟೈಮ್. ಯಾಕಂದರೆ ಅಲ್ಲಿಂದ ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಆಗ್ತದೆ. ಹೌದು. ಈಗ ಬಿಫೋರ್ ಡೆಲಿವರಿ ಟೈಮ್ ಇರೋದು ಎಕ್ಸಸೈಸ್ಗಳಿರ್ಬೋದು ಅಥವಾ ಫಿಸಿಕಲಿ ಆ್ಯಕ್ಟಿವಿಟೀಸ್ ಇರ್ಬೋದು. ಅಲ್ಲಿ 2 ಪಾರ್ಟ್ ಇದೆ. ಒಂದು ಸಮ್ ಆಫ್ ದ ಲೇಡೀಸ್ ವಿಲ್ ಬಿ ಆಸ್ ಅ ಹೋಮ್ ಮೇಕರ್ಸ್ ಆ್ಯಂಡ್ ಸಮ್ ವಿಲ್ ಬಿ ಡೂಯಿಂಗ್ ಆಸ್ ಅ ವರ್ಕ್. ಸೊ ಆ ವರ್ಕ್ ರಿಲೇಟೆಡ್ ಏನಿದೆ ಅವರಿಗೆ ಸ್ಪೆಸಿಫಿಕ್ ಎಕ್ಸಸೈಸ್ ಪ್ರೋಗ್ರಾಮ್ ಟ್ರೈನಿಂಗು ಅದೆಲ್ಲ ಮಾಡ್ಕೊಂಡಿದ್ರೆ ಫ್ಯೂಚರಲ್ಲಿ ಬರೋದು ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಬೋದು. ಮನೇಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಲ್ಲಿರೋದು ಕಂಪ್ಲೀಟ್ ಸ್ಟೇಷನ್ಸ್ ವರ್ಕ್ ಬೇರೆ ಇದೆ. ಈಗ ತುಂಬ ಬಾರಿ ಬೇಕಾಗ್ತದೆ, ನೆಲ ಒರೆಸ್ಲಿಕ್ಕೆ ಬಗ್ಗಿ ಒರೆಸ್ತಾರೆ, ಎಷ್ಟೋ ಬಾರಿ ಕೆಳಗೆ ಕೂತ್ಕೊಂಡು ಹೇಳೋದು ಅವಶ್ಯಕತೆ ಬಿಡ್ತದೆ. ಸೊ ಇದೆಲ್ಲ ಸ್ಪೈನಿಗೆ ತುಂಬಾ ಹೈ ಸ್ಟ್ರೇನ್ ಮಾಡೋದು ಆ್ಯಕ್ಟಿವಿಟೀಸ್ಗಳಿದೆ. ಸೊ ಅವರೆಲ್ಲರಿಗೆ ನಾವು ಸಾಮಾನ್ಯ ರೀತಿ ಫಿಸಿಕಲಿ ಸ್ಪೈನ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಗಳೇನಿದೆ ಅದಕ್ಕೆ ಹೆಚ್ಚೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀವಿ. ಹಾಗೆ ಅರ್ಗೋನಾಮಿಕ್ಸ್ ಅಂತ ಹೇಳಿ ಒಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಅರ್ಗೋನಾಮಿಕ್ಸ್ ಅಂದರೆ ಮಸಲ್ಸ್ ಎನರ್ಜಿ ಹೇಗೆ ಎಫಿಷಿಯೆಂಟ್ಲಿ ಯೂಸ್ ಮಾಡೋದು ಅಂತ. ಈಗ ಕಾರಲ್ಲಿ ಟೈರ್ ಏರ್ ಕಡಿಮೆ ಇದ್ದರೆ ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ, ಮೈಲೇಜ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ, ಡೌನ್ ಆಗ್ತದೆ. ಹೌದಾ? ಸೇಮ್ ಅದೇ ಥರನೇ ಯಾವಾಗ ಬಾಡಿ ಸಫಿಷಿಯೆಂಟ್ಲಿ ಅಥವಾ ಪ್ರಾಪರ್ಲಿ ಅರ್ಗೋನಾಮಿಕಲಿ ಯೂಸ್ ಮಾಡಲ್ಲ, ಅಲ್ಲಿ ತನಕ ಮಸಲ್ಸ್ ಎನರ್ಜಿ ತುಂಬಾ ಡಿಪ್ಲೀಟ್ ಆಗುತ್ತೆ. ಕೆಲವು ವರ್ಕ್ ಮಾಡಲಿಕ್ಕೆ ಎಸ್ಪೆಷಲಿ ಲೇಡೀಸ್ ಗ್ರೂಪಿಗೆ ಮುಂದೆ ಬಗ್ಗಿ ಮಾಡೋದು ಬದಲಿ ಸಿಟ್ಟಿಂಗ್ ಪೊಸಿಷನ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ, ಆ ರೀತಿಯಿಂದ ವರ್ಕ್ ಪ್ಯಾಟರ್ನ್ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ಅದೇ ಮಸಲ್ಸಿಗೆ ಎನರ್ಜಿ ಸ್ಟೋರ್ ಮಾಡಿಕೊಂಡು ಥ್ರೂ ಔಟ್ ಡೇ ವರ್ಕ್ ಮಾಡ್ಲಿಕ್ಕಾಗತ್ತೆ. ಬಟ್ ಅವರು ಮುಂದೆ ಬಗ್ಗೆ ವರ್ಕ್ ಮಾಡ್ತಾರೆ ಅಂದರೆ ಬೈ ಆಫ್ಟರ್ನೂನ್ನೇ ಮಸಲ್ಸ್ ಎನರ್ಜಿ ಡಿಪ್ಲೀಟ್ ಆಗೋಗಿರುತ್ತೆ. ಸೊ ಬೈ ಈವ್ನಿಂಗ್ ವರ್ಕ್ ಸ್ಟಾಪ್ ಮಾಡ್ಲಿಕ್ಕೆ ಬರಲ್ಲ, ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ದೇರ್ ಈಸ್ ಲಾಟ್ ಆಫ್ ರಿಸ್ಕ್ ಆಫ್ ಇಂಜರಿ, ಮಸಲ್ಸಿಗೆ ಇರ್ಬೋದು, ಜಾಯಿಂಟ್ಸಿಗೆ ಇರ್ಬೋದು, ಇಂಜರಿ ಆಗೋದು ರಿಸ್ಕ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಅರ್ಗೋನಾಮಿಕಲಿ ವರ್ಕ್ ಮಾಡ್ಕೊಂಡಿದ್ರೆ ಅವರಿಗೆ ಎನರ್ಜಿ ಸೇವ್ ಮಾಡಿಕೊಂಡು ಲಾಂಗ್ ಪೀರಿಯಡ್ ತನಕ ವರ್ಕ್ ಮಾಡ್ಲಿಕ್ಕಾಗತ್ತೆ. ಸಿಂಪಲ್ ಕಿಚನ್ ಪ್ಲೇಟ್ಫಾರ್ಮ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ಆ ಲೆವೆಲ್ಗೆ ಅವೇರ್ನೆಸ್ ಬರಲಿಲ್ಲ. ಯಾಕೆಂದರೆ ನೋಡಿ, ನಿಮ್ಮದು ಹೈಟ್ ಬೇರೆ ಇದೆ, ನಂದು ಹೈಟ್ ಬೇರೆ ಇದೆ, ಹೌದಾ? ಸೊ ಪ್ರತಿಯೊಬ್ಬರದ್ದು ಹೈಟ್ ಡಿಫ್ರೆನ್ಸ್ ಪ್ರಕಾರ ಕಿಚನ್ ಪ್ಲೇಟ್ಫಾರ್ಮ್ನು ಕೂಡ ಡಿಫ್ರೆಂಟ್ ಹೈಟಿಗೆ ಸೆಟ್ ಮಾಡಬೇಕಾಗ್ತದೆ. ಸೊ ಆ ಮನೆ ಒಳಗೆ ಯಾರು ವರ್ಕ್ ಮಾಡ್ತಾರೆ ಮ್ಯಾಕ್ಸಿಮಮ್ ಆಫ್ ದ ಟೈಮ್ ಕಿಚನಲ್ಲಿ, ಅವರದ್ದು ಹೈಟ್ ಏನಿದೆ ಅದು ಪ್ರಕಾರ ಕಿಚನ್ ಪ್ಲೇಟ್ಫಾರ್ಮ್ ಬಂದಿದ್ರೆ ದೇ ಕ್ಯಾನ್ ಸೇವ್ ದ ಎನರ್ಜಿ, ಮಸಲ್ಸ್ ಎನರ್ಜಿ, ಅಂಡ್ ದೇ ಕ್ಯಾನ್ ವರ್ಕ್ ಥ್ರೂ ಔಟ್ ಅ ಡೇ ವಿದೌಟ್ ಎನಿ ಇಂಜರಿ. ಈಗ ಫಾರ್ ಎಕ್ಸಾಂಪಲ್ ಪ್ಲೇಟ್ಫಾರ್ಮ್ ಸ್ವಲ್ಪ ಹೈ ಇದೆ ಅಂತ ಆದರೆ ಅವರು ಯಾವಾಗಲೂ ಶೋಲ್ಡರ್ ಮೇಲೆ ಇಟ್ಕೊಂಡು ವರ್ಕ್ ಮಾಡೋ ಅವಶ್ಯಕತೆ ಬಿಡುತ್ತೆ. ಸೊ ನೆಕ್ ಆ್ಯಂಡ್ ಶೋಲ್ಡರ್ ಎಟ್ ಹೈ ರಿಸ್ಕ್ ಆಫ್ ಗೆಟಿಂಗ್ ಇಂಜರಿ. ಮೇ ಬಿ ಡೇ 1-2 ಗೊತ್ತಾಗಿಲ್ಲ ಅಂತ ಆದರೆ ಆಫ್ಟರ್ ಸರ್ಟನ್ ಮಂತ್ಸ್ ಅದು ಡಿಸ್ಕಂಫರ್ಟ್ ಆಗಲಿಕ್ಕೆ ಶುರು ಆಗುತ್ತೆ. ಅದೇ ಥರ ಪ್ಲೇಟ್ಫಾರ್ಮ್ ತುಂಬ ಲೋ ಇದೆ ಅಥವಾ ಪರ್ಸನ್ ಹೈಟ್ ಜಾಸ್ತಿ ಇದೆ, ಸೊ ಅವರು ಯಾವಾಗಲೂ ವರ್ಕ್ ಮಾಡೋ ಟೈಮಿಗೆ ಮುಂದೆ ಫಾರ್ವರ್ಡ್ ಬೆಂಡ್ ಆಗಿ ವರ್ಕ್ ಮಾಡಬೇಕಾಗ್ತದೆ. ಸೊ ಫಾರ್ವರ್ಡ್ ಬೆಂಡ್ ಮಾಡಿದ ಕೂಡಲೇ ಆಟೋಮೆಟಿಕ್ಲಿ ಬ್ಯಾಕಿಂದ ನಾವು ಸ್ಲೌಚ್ ಆಗ್ತೀವಿ. ಸೊ ಮುಂದೆ ಫಾರ್ವರ್ಡ್ ಆಗಿದ ಕೂಡಲೇ ಬ್ಯಾಕಿಗೆ ಡಿಸ್ಕಂಫರ್ಟ್. ತುಂಬ ಮೈನ್ಯೂಟ್ ಪಾಯಿಂಟ್, ಹೌದು ಅಲ್ಲ, ಬಟ್ ತುಂಬಾನೇ ಮೇಜರ್ ಇಂಪ್ಯಾಕ್ಟ್ ಆಗ್ತದೆ. ಸೊ ದಿಸ್ ಇಸ್ ದ ಅರ್ಗೋನಾಮಿಕ್ಸ್. ಸೊ ಆ ಪಾಯಿಂಟ್ ಕೆಲವು ಕರೆಕ್ಷನ್ಸ್ ಮನೆ ಕಟ್ಟುವ ಟೈಮಿಗೆನೆ ಮಾಡ್ಕೊಂಡಿದ್ರೆ ಅಥವಾ ಮನೆ ಆಲ್ರೆಡಿ ಕಟ್ಟಾಗಿದೆ, ಸೊ ಅದರಲ್ಲಿ ಯಾವ ತರ ಚೇಂಜಸ್ ಮಾಡಬಹುದು, ಇದೆಲ್ಲ ಕೆಲವು ನಾವು ಸಲಹೆ ಕೊಡ್ತೀವಿ. ಅದರಲ್ಲಿ ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಕ್ ಶುರು ಮಾಡಿದ್ರೆ ಎಷ್ಟೋ ನೆಕ್ ಪೇನ್, ಬ್ಯಾಕ್ ಪೇನ್ ಎಲ್ಲ ಪ್ರಿವೆಂಟ್ ಮಾಡೋದು ಸಾಧ್ಯ ಇದೆ. ಹಾಗೆ ಪೋಸ್ಟ್ ಡಿಲಿವರಿ ಲೇಡಿ ಬಿಕಮ್ಸ್ ಅ ಮದರ್. ಸೊ ಅದರ ನಂತರ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಬೇರೆ ಬೇರೆ ಆಗಲಿಕ್ಕೆ ಶುರು ಆಗ್ತದೆ. along with homemaker or job, they have to look after for the kids also. ಸೊ ಆ ಡಬಲ್ ಡ್ಯೂಟಿಯಲ್ಲಿ ಇರುವಾಗ ಇನ್ನೂ ಅವರಿಗೆ ಮಸಲ್ಸ್ ಎನರ್ಜಿ ಜಾಸ್ತಿ ಬೇಕು, ಇನ್ನೂ ದೇ ಶುಡ್ ಬಿ ಫಿಸಿಕಲಿ ಸ್ಟ್ರೆಂತ್ ಆ್ಯಂಡ್ ಶುಡ್ ಬಿ ವೆರಿ ಮಚ್ ಆಫ್ ಎಂಡ್ಯೂರೆನ್ಸ್. ಈಗ ಎಸ್ಪೆಷಲಿ ಡಿಲಿವರಿ ಆಗಿದ್ಮೇಲೆ ಏನಾಗುತ್ತೆ, ಹೊಟ್ಟೆ ಮಸಲ್ಸ್ ನಾವು ಅಥವಾ ಕೋರ್ ಸ್ಟೆಬಿಲಿಟಿ ಮಸಲ್ಸ್ ಏನು ಹೇಳ್ತೀವಿ, ಸ್ಪೈನಿಗೆ ಸಪೋರ್ಟ್ ಮಾಡಲಿಕ್ಕೆ ಇರೋ ಮಸಲ್ಸ್ ಏನಿದೆ ಅದು ಗ್ರ್ಯಾಜುಯಲಿ ವೀಕ್ ಆಗಿರ್ತದೆ. ಅದಕ್ಕೆ ಸಫಿಷಿಯೆಂಟ್ಲಿ ಸ್ಟ್ರೆಂಥನಿಂಗ್ ಮಾಡಿಲ್ಲ ಅಂತ ಆದರೆ ಈ ಮಕ್ಕಳಿಗೆ ನೋಡ್ಕೊಳ್ಳೋ ಟೈಮ್ ಲೈಕ್ ಫ್ರಮ್ ದ ಬರ್ತ್ ಟು 5 years or 6 years ಏನಿದೆ ಮೇನ್ಲಿ ಅವ್ರ ಹಿಂದೆ ನಾವು ಇರಬೇಕಾಗತ್ತೆ. ಆ ಟೈಮಿಗೆ ತುಂಬ ಬಾರಿ ಬಗ್ಗೋದು, ಅವರಿಗೆ ಎತ್ತೋದು ಈ ಎಲ್ಲ ಅವಶ್ಯಕತೆ ಬೇಡೋ ತನಕನೇ ಲೋವರ್ ಬ್ಯಾಕಿಗೆ ಪೇನ್ ಬರಲಿಕ್ಕೆ ಶುರು ಆಗ್ಬಿಡುತ್ತೆ. ಅದನಂತರ ಒಂದು ನೀವು ಕೇಳಿದ್ರಿ ಮಿತ್ ಲಾಸ್ಟ್ ಪಾರ್ಟಲ್ಲಿ, ರೈಟ್? ನಾವು ತುಂಬ ಬಾರಿ ನೋಡ್ತೀವಿ, ಅಂದರೆ ಡಿಲಿವರಿ ಆಗಿತ್ತು, ಸಿಸೇರಿಯನ್ ಇತ್ತು, ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ರು ಲೋವರ್ ಬ್ಯಾಕಿಗೆ, ಅದರ ನಂತರ ನನಗೆ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಓಕೆ, ಬಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ರಿಲೇಟೆಡ್ ವಿತ್ ಇಂಜೆಕ್ಷನ್. ಓಕೆ,
there are a lot of different changes which has happened after delivery, ಓಕೆ ಎಸ್ಪೆಷಲಿ ಆಫ್ಟರ್ ಸಿಸೇರಿಯನ್ ವೇರ್ ನಾವು ಕೆಲವು ಹೊಟ್ಟೆಲಿರೋ ಮಸಲ್ಸ್ ಕಟ್ ಮಾಡಿ ಮಗುಗೆ ಹೊರಗೆ ತೆಗಿತೀವಿ, ಅದಂತರ ಸ್ಟಿಚ್ ಮಾಡಿದ ಮೇಲೆ ಆಬ್ವಿಯಸ್ಲಿ ಸ್ಟಮಕ್ ಮಸಲ್ಸ್ ಏನಿದೆ ಅದು ಲೋವರ್ ಬ್ಯಾಕ್ ಮಸಲ್ಸ್ಗಿಂತ ವೀಕ್ ಆಗುತ್ತೆ. ಯಾಕಂದ್ರೆ ನಂದು ಬಟ್ಟೆ ನೀವು ಹರಿದಾಕಿ ಸ್ಟಿಚ್ ಹಾಕಿದ್ದೀರಿ, ಸ್ಟಿಚ್ ಹಾಕಿದ್ರೆ ಹಿಂದೆಂದು ಬಟ್ಟೆ ನಾರ್ಮಲ್ ಇದೆ, ಒಂದು ಪಾರ್ಟಿಂದು ಬಟ್ಟೆ ಹರಿದಾಕಿ ಸ್ಟಿಚ್ ಹಾಕಿದ್ದೀರಿ. ಸೊ ಅಲ್ಲಿ ಇರೋದು ಸ್ಟ್ರೆಂತ್ ಡೆಫಿನೆಟ್ಲಿ ಬ್ಯಾಕ್ ಅಲ್ಲಿ ಇರೋ ಮಸಲ್ಸ್ಗಿಂತ ಸ್ಟ್ರೆಂತ್ ಕಡಿಮೆ ಆಯ್ತು. ಹೌದು. ಓಕೆ, ಈಗ ಸ್ಪೈನ್ ಏನಿದೆಯಲ್ಲ ಇಟ್ಸ್ ಲೈಕ್ ಒನ್ ಪೋಲ್. ಈಗ ಆ ಪೋಲಿಗೆ ಸೆಂಟ್ರಲ್ಲಿ ಮೇಂಟೈನ್ ಮಾಡಲಿಕ್ಕೆ ಯು ಹ್ಯಾವ್ 2 ರೋಪ್ಸ್. ಒಂದು ರೋಪ್ ಮುಂಬದಿಗೆ ಇದೆ, ಒಂದು ರೋಪ್ ಬ್ಯಾಕ್ ಸೈಡ್ ಇದೆ. ಓಕೆ, ಒನ್ ಸೈಡ್ ಬ್ಯಾಕ್ ಸೈಡ್ ಇರೋ ರೋಪ್ ಹಾಗೆ ಇದೆ ನಾರ್ಮಲ್, ಫ್ರಂಟ್ ಅಲ್ಲಿರೋ ರೋಪ್ ಏನಿದೆ ಅದು ವೀಕ್ ಇದೆ. ವೀಕ್ ಆಗಿದೆ. ಸೊ ಅದೇನ್ ಮಾಡುತ್ತೆ, ಆ ಪೋಲಿಗೆ ಆಬ್ವಿಯಸ್ಲಿ ಒಂದ್ ಸೈಡ್ಗೆ ಬೆಂಡ್ ಮಾಡಕ್ ಶುರು ಮಾಡುತ್ತೆ. ಹೆಚ್ಚು ಸ್ಟ್ರೆಂತ್ ಇರೋ ಬದಿಗೆ ಬೆಂಡ್ ಆಗ್ತದೆ. ರೈಟ್, ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಡೇ ಆಫ್ ಡಿಲಿವರಿ ಯು ಕ್ಯಾನ್ ಸೇ. ಬಟ್ ಸಿಂಪ್ಟಮ್ಸ್ ಬರ್ಲಿಕ್ಕೆ ಇಟ್ ಮೇ ಟೇಕ್ ಟೈಮ್. ಯಾಕಂದ್ರೆ ಆ ಪಾರ್ಟ್ ಹಾಳಾಗ್ಲಿಕ್ಕೆ ಒಂದೇ ದಿವಸದಲ್ಲಿ ಹಾಳಾಗಲ್ಲ, ಸೊ ಅದಕ್ಕೆ ಟೈಮ್ ಬೇಕಾಗ್ತದೆ. ಸೊ ಆ ಇಂಬ್ಯಾಲೆನ್ಸ್ ಏನಾಯ್ತು, ಅದರಿಂದ ಏನಾಗ್ತದೆ, ದೆಲ್ ಬಿ ಅಲೈನ್ಮೆಂಟ್ ಪ್ರಾಬ್ಲಮ್ ಇನ್ ದ ಜಾಯಿಂಟ್ಸ್, ಲೋವರ್ ಬ್ಯಾಕ್. ಕೆಲವು ಕಡೆಗೆ ಸ್ವಲ್ಪ ಹಿಚ್ಚೆ ಬೋನ್ ಟು ಬೋನ್ ಫ್ರಿಕ್ಷನ್ ಆಗಲಿಕ್ಕೆ ಶುರು ಆಗುತ್ತೆ, ಕೆಲವು ಕಡೆಗೆ ನರ್ವ್ ಕಂಪ್ರೆಷನ್ಸ್ ಆಗಲಿಕ್ಕೆ ಶುರು ಆಗುತ್ತೆ. ಆಫ್ಟರ್ ಸರ್ಟನ್ ಇಯರ್ಸ್ ಆಫ್ಟರ್ ಡಿಲಿವರಿ ಈ ಡಿಸ್ಕಂಫರ್ಟ್ ಲೋವರ್ ಬ್ಯಾಕಲ್ಲಿ ಅಥವಾ ಕಾಲಿಗೆ ಸೆಳೆತ ಬರೋದು ಅದೆಲ್ಲ ಬರಲಿಕ್ಕೆ ಶುರು ಆಗುತ್ತೆ. ಪೇಷಂಟಿಗೆ ಏನು ಅನಿಸುತ್ತೆ, ಅದು ನಾನು ಸರ್ಜರಿ ಮಾಡುವಾಗ ಯಾವ ಏರಿಯಲ್ಲಿ ಇಂಜೆಕ್ಷನ್ ಕೊಟ್ಟಿದ್ರು ಅದರಿಂದ ಅದು ನನಗೆ ಪೇನ್ ಬರ್ತಾ ಇದೆ. ಬಟ್ ಇಟ್ ಈಸ್ ಮೋರ್ ರಿಲೇಟೆಡ್ ವಿತ್ ಆ ಮಸಲ್ಸ್ ಸ್ಟ್ರೆಂತ್ ಇಂಬ್ಯಾಲೆನ್ಸ್. ಸೊ ಆ ಟೈಮಲ್ಲೇ ಸರಿಯಾಗಿ ಸ್ಟಮಕ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಬಿಟ್ರೆ ಅಥವಾ ಆ ಕೋರ್ ಸ್ಟೆಬಿಲಿಟಿ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಬಿಟ್ರೆ ಎಷ್ಟೋ ಪರ್ಸೆಂಟೇಜ್ ತನಕ ನಾವು ಪೇನ್ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಪೋಸ್ಟ್ ಡಿಲಿವರಿ ಲೇಡೀಸಿಗೆ ಈ ಎಕ್ಸಸೈಸ್, ನಾವು ಅದಕ್ಕೆ ಪೋಸ್ಟ್ ನೆಟಲ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಇದೆ. ಅದು ಆಗದಷ್ಟು ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲೇ ಶುರು ಮಾಡಬೇಕು. ಆಫ್ಟರ್ ಡಿಲಿವರಿ ಮೇ ಬಿ 3 to 4 months ಇನಿಷಿಯಲಿ ಏನಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೈಮ್. ಆ ಟೈಮಲ್ಲಿ ಕೂಡ ಅವರು ರೆಗ್ಯುಲರ್ ಎಕ್ಸಸೈಸ್ ಮಾಡಿದರೆ ಈ ಥರ ಬರೋದು ಡಿಸ್ಕಂಫರ್ಟ್ ಅವಾಯ್ಡ್ ಮಾಡಬಹುದು. ಹಾಗೆ ಮೆನೋಪಾಸ್ ನಂತರ ಲೇಡೀಸಲ್ಲಿ ಮೆನೋಪಾಸ್ ಆಗಿದ್ಮೇಲೆ ನಾರ್ಮಲಿ ಕ್ಯಾಲ್ಶಿಯಂ ಲಾಸ್ ಬೇಗನೆ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಅದರಿಂದ ಜೆಂಟ್ಸ್ಗಿಂತ ಲೇಡೀಸಿಗೆ ಈ ಡಿಫ್ರೆಂಟ್ ಜಾಯಿಂಟ್ಸಲ್ಲಿ ಬರೋದು ಪೇನ್ಗಳಿರ್ಬೋದು, ಮಸಲ್ಸ್ ಪೇನ್ ಇರ್ಬೋದು, ತುಂಬಾ ಬೇಗನೆ ಬರೋಕ್ಕೆ ಶುರು ಆಗುತ್ತೆ. ಸೊ ಒಂದು ಅನುಮಾನ ಪ್ರಕಾರ ಆ್ಯಸ್ ಅ ಜೆಂಟ್ಸ್ ವಿ ಲೂಸ್ ಅರೌಂಡ್ 2% ಆಫ್ ಕ್ಯಾಲ್ಶಿಯಂ per year after age of 40 to 50 years. Whereas ladies starts losing around 20% of the calcium per year. ಸೊ ಮೆನೋಪಾಸ್ ಆಗಿ 2 to 3 years ಒಳಗೆ ಎಲ್ಲ ಕಡೆ ಜಾಯಿಂಟ್ಸ್ ಪೇನ್ ನಾವು ತುಂಬ ಪೇಷಂಟ್ಸ್ ನೋಡ್ತೀವಿ. ಅಲ್ಲಿ ಪೇನ್ ಬರೋಕ್ಕೆ ಶುರು ಆಯಿತು, ಇಲ್ಲಿ ಪೇನ್ ಬರೋಕ್ಕೆ ಶುರು ಆಯಿತು, ಆಟೋಮೆಟಿಕ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಕಟ್ ಡೌನ್ ಆಗ್ತಾ ಬರ್ತದೆ. ಸೊ ಅವರಿಗೂ ಕೂಡ ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಹೋದರೆ ನಾವು ಈಗಾಗಲೇ ಫಿಸಿಕಲ್ ಇನ್ಆಕ್ಟಿವಿಟೀಸಿಂದ ಮಸ್ಕ್ಯುಲರ್ ಲಾಸ್ ಆ್ಯಂಡ್ ಸ್ಕೆಲೆಟಲ್ ಸಿಸ್ಟಮಲ್ಲಿ ಬೋನ್ ಲಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಅದು ಫಿಸಿಕಲ್ ಆಕ್ಟಿವಿಟೀಸಿಂದ ಇಂಪ್ರೂವ್ ಮಾಡ್ಬೋದು. ಸೊ ಆವಾಗ ಮೆನೋಪಾಸ್ ನಂತರ ಬರೋದು ಪೇನ್ಗಳೇನಿದೆ ಲೇಡೀಸಲ್ಲಿ ಅದು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಡಾಕ್ಟ್ರೆ, ಈಗ ಪೇನ್ ರಿಲೀಫ್ ಮೆಡಿಸಿನನ್ನು ತೊಗೊಳ್ತಾರೆ, ಅಲ್ಲಿ ಅದಕ್ಕೂ ಈ ಫಿಸಿಯೋಥೆರಪಿಗೂ ಇರುವಂಥ ಡಿಫ್ರೆನ್ಸ್ ಏನಿದೆ ಆ್ಯಕ್ಚುಲಿ? ಈಗ ಪೇನ್ ಮೆಡಿಕೇಷನ್ಸ್ ಅದು ಆ ಪರ್ಟಿಕ್ಯುಲರ್ ಸಿಚುವೇಶನ್ ಅಥವಾ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ರೋಲ್ ಇದೆ. ಸೊ ಲೈಕ್ ಸಡನ್ ಆಗಿ ಪೇನ್ ಬಂದುಬಿಟ್ಟಿದೆ, ಮೂವ್ ಮಾಡೋಕ್ಕೇ ಆಗ್ತಾ ಇಲ್ಲ, ನಾವು ಅದಕ್ಕೆ ಅಕ್ಯೂಟ್ ಲಂಬೆಗೋ ಅಥವಾ ಅಕ್ಯೂಟ್ ಇನ್ಕ್ರೀಸ್ ಆಫ್ ಪೇನ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಪೇನ್ ಮೆಡಿಕೇಷನ್ಸ್ ತಗೊಂಡಿದ್ಕೊಳ್ಳೆ ಒಂದು ಸರಿ ಸಿಂಪ್ಟಮ್ಸ್ ರಿಡ್ಯೂಸ್ ಮಾಡಿ ಕೊಡ್ತದೆ. ಬಟ್ ಅದು ಎಷ್ಟು ಕ್ವಿಕ್ಕಾಗಿ ರಿಲೀಫ್ ಕೊಡ್ತಾ ಇದೆ, ಹಾಗೇನೆ ಇಟ್ ಈಸ್ ನಾಟ್ ಟಾರ್ಗೆಟಿಂಗ್ ದ ಕಾಸ್. ಯಾಕೆ ಆ ಥರ ಸಡನ್ ಆಗಿ ಪೇನ್ ಬಂತು, ಲೈಕ್ ಈಗ ಮೆಡಿಸಿನ್ ನಾವು ತಗೊಂಡಿದ್ವಿ, ಬಟ್ ಯಾಕೆ ಬಂತು ಅದಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ಏನು ಸಿಂಪ್ಟಮ್ಸ್ ಇದೆ ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಪೇನ್ ರಿಲೀಫ್ ಆಗ್ತದೆ, ನೋ ಡೌಟ್. ಬಟ್ ಅದು ಯಾಕೆ ಬಂದಿದೆ ಅದು ಫೈಂಡ್ ಔಟ್ ಮಾಡಿಲ್ಲದೆ ನಾವು ಮತ್ತು ಪುನಃ ಅದೇ ಡಿಸ್ಕಂಫರ್ಟ್ ಆಗೋದು ಅಥವಾ ಮತ್ತು ಪುನಃ ಅದೇ ಪೇನ್ ಬರೋದು ರಿಸ್ಕ್ ಇದ್ದೇ ಇರ್ತದೆ. ಹಾಗೆ ಪೇನ್ ಮೆಡಿಕೇಷನ್ಸ್ ನಾವು ಯಾವಾಗ ತಗೊಳ್ತೀವಿ, ಎಸ್ಪೆಷಲಿ ಪೇನ್ ರಿಲೀಫಿಂಗ್ ಮೆಡಿಸಿನ್ಸ್ ಏನಿದೆ ಅದರಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ ಆಗೋದನ್ನು ಕೂಡ ರಿಸ್ಕ್ ಇರ್ತದೆ, ನಾವೆಲ್ಲರಿಗೆ ಸಾಮಾನ್ಯವಾಗಿ ಗೊತ್ತಿದೆ ಅದ್ರ ಪ್ರಕಾರ. ಸೊ ಅದನ್ನು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ನೀವು ಹೇಳ್ಬೋದು. ಬೆನಿಫಿಟ್ನ ಹೇಳಿದ ಪ್ರಕಾರ ಅಕ್ಯೂಟ್ ಕಂಡೀಷನ್ಸಲ್ಲಿ ಅದು ನಿಮಗೆ ತುಂಬ ಟೆಂಪರರಿ ಸೊಲ್ಯೂಷನ್ಸ್ ಮಾಡಿ ಕೊಡ್ತದೆ. ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಅದರಲ್ಲಿ ಇಲ್ಲ. ಕೆಲವು ಟೈಮ್ ನಾವು ನೋಡ್ತೀವಿ ತುಂಬ ಡಿಪೆಂಡೆನ್ಸಿ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಎಷ್ಟು ಜನ ಇದ್ದಾರೆ ಈ ಪೇನ್ ಬಂತು ತಕ್ಷಣ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಅಡಿಕ್ಷನ್ಸ್ ಥರ ಆಗಲಿಕ್ಕೆ ಶುರು ಆಗುತ್ತೆ. ಆ ಅಡಿಕ್ಷನ್ಸ್ ಜೊತೆಗೇ ನಾವು ನೋಡ್ತಾ ಇದ್ದೀವಿ, ಆಫ್ಟರ್ 3 months 5 months ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿ ಹೇಳ್ತಾರೆ, ಸರ್ ಹಿಂದಿನ ಬಾರಿ ನೀವು ಕೊಟ್ಟಿರೋ ಟ್ಯಾಬ್ಲೆಟಿಗೆ ಯೂಸ್ ಆಗ್ತಾ ಇಲ್ಲ, ಯಾಕಂದರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಶುರು ಆಗ್ಬಿಡ್ತದೆ. ಸೊ ಆ ಟಾಲರೆನ್ಸ್ ಏನಿದೆ, ಮೆಡಿಸಿನ್ದು ಟಾಲರೆನ್ಸ್ ಏನಿದೆ ಅದು ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ ಬಾಡಿಗೆ. ಸೊ ಮತ್ತು ಏನು ಸ್ವಲ್ಪ ಹೈಯರ್ ಪವರ್ ಇಂದು ಮೆಡಿಸಿನ್ಸ್ನು ಕೂಡ ಬೇಕಾಗ್ತದೆ. ವೆರಸ್ ಫಿಸಿಯೋಥೆರಪಿಯಿಂದ ನಾವು ಏನು ಟಾರ್ಗೆಟ್ ಮಾಡ್ತೀವಿ ಅದು ಎಸ್ಪೆಷಲಿ ಕ್ರಾನಿಕ್ ಕಂಡೀಷನ್ಸ್. ಕ್ರಾನಿಕ್ ಕಂಡೀಷನ್ಸ್ ಅಂದರೆ ರೆಗ್ಯುಲರ್ ಬರ್ತಾ ಇರೋ ಪೇನ್ಗಳಿರ್ಬೋದು, ಸೊಂಟ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು,
ಆ ಪೇನಿ ಯಾಕೆ ಬರ್ತಾ ಇದೆ, ಆ ಕಾಸ್ ಫೈಂಡ್ ಔಟ್ ಮಾಡಿಕೊಂಡು ನಾವು ಅದಕ್ಕೆ ರಿಕವರಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಲಾಂಗ್ ಟರ್ಮಲ್ಲಿ ಅದದ್ದು ರೀಕರೆನ್ಸ್ ಆಗೋದು ಚಾನ್ಸಸ್ ಭಾಳ ಕಡಿಮೆ ಆಗಿಬಿಡ್ತದೆ. ಎಲ್ಲಿ ತನಕ ನಾವು ರೂಟ್ ಕಾಸ್ ಫೈಂಡ್ ಔಟ್ ಮಾಡಲ್ಲ ಅಲ್ಲಿ ತನಕ ಅದಕ್ಕೆ ರಿಕವರಿ ಮಾಡೋಕ್ಕೆ ಬರಲ್ಲ. ಕೆಲವು ಪೇಷಂಟ್ಸಲ್ಲಿ ಬ್ಯಾಕ್ ಪೇನ್ ಬರ್ತಾ ಇರೋದು ತುಂಬ ಸ್ಟ್ರೇನಿಂದಾನೂ ಇರ್ತದೆ, ತುಂಬ ಸ್ಟ್ರೇನಸ್ ವರ್ಕ್ ಮಾಡಿ ವರ್ಕ್ ಆಗ್ತಾ ಇದ್ದಕ್ಕೆ ಪೇನ್ ಬರ್ತಾ ಇರ್ತದೆ. ಕೆಲವೊಬ್ಬರಿಗೆ ತುಂಬ ಫಿಸಿಕಲಿ ಅನ್ಆಕ್ಟಿವಿಟಿ ಇಂದಾನೂ ಕೂಡ ಬ್ಯಾಕ್ ಪೇನ್ ಬರ್ತದೆ. ಸೊ ತುಂಬ ಇನ್ಆಕ್ಟಿವ್ ಇರೋವರಿಗೆ ಫಿಸಿಕಲಿ ಆಕ್ಟಿವಿಟಿ ಇಂಪ್ರೂವ್ ಮಾಡಲಿಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ. ತುಂಬ ಹೈಪರ್ ಆಕ್ಟಿವ್ ಇದ್ದಾರೆ ಅವರಿಗೆ ಮಧ್ಯದಲ್ಲಿ ಶಾರ್ಟ್ ಬ್ರೇಕ್ಸ್ ತಗೊಂಡು ಅಥವಾ ಮಧ್ಯದಲ್ಲಿ ರೆಸ್ಟ್ ಮಾಡ್ಕೊಂಡು ಮಾಡೋಕ್ಕೆ ಹೇಳ್ತೀವಿ. ವೆರೆಸ್ ಪೇನ್ ಮೆಡಿಕೇಶನ್ಸ್ ವಿಲ್ ನಾಟ್ ಟಾರ್ಗೆಟ್ ದೀಸ್ ಥಿಂಗ್ಸ್. ಅದು ಫಿಸಿಕಲ್ ಇನ್ಆಕ್ಟಿವಿಟಿಯಿಂದ ಬರೋವರಿಗೂ ಕೂಡ ಅದೇ ಮೆಡಿಸಿನ್ಸು, ತುಂಬ ಹೈಪರ್ ಆಕ್ಟಿವಿಟಿಯಿಂದ ಬರ್ತಾ ಇರೋದವರಿಗೂ ಕೂಡ ಅದೇ ಸೇಮ್ ಮೆಡಿಸಿನ್ಸ್ ಇರ್ತದೆ. ಹಾಗೆ ಫಿಸಿಯೋಥೆರಪಿಯಲ್ಲಿ ತುಂಬ ಮಿನಿಮಮ್ ಅಥವಾ ದೇರ್ ಇಸ್ ನೋ ಸೈಡ್ ಇಫೆಕ್ಟ್. ಯಾಕೆಂದ್ರೆ ನಾವು ಆ ಲೋಕಲ್ ಏರಿಯಾ ಮಾತ್ರ ಟಾರ್ಗೆಟ್ ಮಾಡ್ತೀವಿ, ಇಂಟರ್ನಲ್ ಸಿಸ್ಟಮ್ಸಿಗೆ ಯಾವ ರೀತಿಯಿಂದ ಅದಕ್ಕೆ ಟಾರ್ಗೆಟ್ ಮಾಡೋಕ್ಕೆ ಹೋಗಲ್ಲ. ಸೊ ತುಂಬ ಬಟ್ ಕೆಲವು ಕಂಡೀಷನ್ಸಲ್ಲಿ ನಾವು ನೋಡಿದ್ದೀವಿ ಯಾವಾಗ ಇದು ಎರಡು ಕಾಂಬಿನೇಷನ್ಸಲ್ಲಿ ಆಗುತ್ತೆ, ಪೇನ್ ಮೆಡಿಕೇಶನ್ಸ್ ಪ್ಲಸ್ ಫಿಸಿಯೋಥೆರಪಿ, ತುಂಬ ಚೆನ್ನಾಗಿ ರಿಸಲ್ಟ್, ಲಾಂಗ್ ಟರ್ಮ್ ರಿಸಲ್ಟ್ ಬರ್ತಾ ಇದೆ. ಇನಿಷಿಯಲ್ ತುಂಬ ಸಿವಿಯರ್ ಪೇನ್ ಇರುವಾಗ ಪೇನ್ ಮೆಡಿಕೇಶನ್ಸ್ ಕೊಡೋದು, ಅದರ ನಂತರ ಮುಂದೆದು ಪ್ರಿವೆಂಟಿವ್ ಲೆವೆಲಿಗೆ ಅಥವಾ ಮತ್ತೆ ಪುನಃ ರೀಕರೆನ್ಸ್ ಆಗಬಾರ್ದು ಅದ್ರ ಲೆವೆಲಿಗೆ ಫಿಸಿಯೋಥೆರಪಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರ್ತದೆ. ಅಂದರೆ ಓವರಾಲ್ ನೀವು ಈಗ ಏನು ಹೇಳಿ ಕೊಡ್ತಿರೋದಂದರೆ ಪೇನ್ ರಿಲೀಫ್ ಏನು ನಾವು ಮೆಡಿಸಿನ್ ತೊಗೊಳ್ತೀವಿ ದಟ್ಸ್ ಅ ಟೆಂಪ್ರವರಿ, ಅದು ಪ್ಲಸ್ ಅದ್ರದ್ದು ನಾವು ಲಾಂಗ್ ಟರ್ಮ್ ತೊಗೊಳ್ಲಿಕ್ಕೆ ಹೋದರೆ ಇಂಟರ್ನಲ್ ಆರ್ಗ್ಯಾನ್ಗಳನ್ನು ಡ್ಯಾಮೇಜ್ ಮಾಡುವಂಥದ್ದು. ಹಾಗಿದ್ರೆ ಡಾಕ್ಟ್ರ್ ಈಗ ನಮಗೀಗ ರುಟೀನ್ ಲೈಫಲ್ಲಿ ಫಿಸಿಯೋಥೆರಪಿ ಪ್ರಿನ್ಸಿಪಲನ್ನು ಅಂತ ಹೇಳ್ಕೊಂಡು ನಾವು ಯಾವ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೋದು? ಈಗ ಫಿಸಿಯೋಥೆರಪಿ ಪ್ರಿನ್ಸಿಪಲ್ ನೀವು ಆಗಿ ಕೇಳಿದರೆ ದೇರ್ ಆರ್ 3 ಪಾರ್ಟ್ಸ್. ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಪ್ರಕಾರ ನಾವು ಬಾಡಿ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡೋದು, ಎರಡನೇದು ಮಸಲ್ ಸ್ಟ್ರೆಂತ್ ಮೇಂಟೈನ್ ಮಾಡೋದು, ಆ್ಯಂಡ್ ಮೂರನೇದೇನಿದೆ ನಮ್ಮದು ಎಂಡ್ಯೂರೆನ್ಸ್ ಮೇಂಟೈನ್ ಆಗಬೇಕು. ಸೊ ಈಗ ನೀವು ಥ್ರೂ ಔಟ್ ಡೇ ಒಂದು ದಿವಸದಲ್ಲಿ ನೀವು ವಿಚಾರ ಮಾಡಿದರೆ ಮಾರ್ನಿಂಗ್ ಟೈಮಿಗೆ ದರ್ ಈಸ್ ರಿಸ್ಕ್ ಆಫ್ ಬಾಡಿ ಸ್ಟಿಫ್ನೆಸ್. ಯಾಕೆ ರಾತ್ರಿ ಮಲಗಿರ್ತೀವಿ, ರಾತ್ರಿ ಮಲಗಿದ ಮೇಲೆ ಅಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ನಾವು ಮಾಡಿರಲ್ಲ. ಸೊ ಅದರಿಂದ ಏನಾಗ್ತದೆ, ಆ ಲೈನ್ ಡೌನ್ ಪೊಸಿಷನಲ್ಲಿ ಇರುವಾಗ ಜಾಯಿಂಟ್ ಸ್ಟಿಫ್ನೆಸ್ ಮತ್ತು ಮಸಲ್ ಸ್ಟಿಫ್ನೆಸ್ ಜಾಸ್ತಿ ಆಗಿರ್ತದೆ. ಸೊ ಆ ಟೈಮಲ್ಲಿ ನೀವು ಯಾವಾಗ ಮಾರ್ನಿಂಗ್ ಹೇಳ್ತೀರಾ, ನಾವು ತುಂಬ ಪೇಷಂಟ್ಸ್ ನೋಡ್ತೀವಿ ಮಾರ್ನಿಂಗ್ ಹೇಳೋ ಟೈಮಿಗೆ ತುಂಬ ಪೇನ್ ಇರ್ತದೆ, ತುಂಬ ಸ್ಟಿಫ್ನೆಸ್ ಥರ ಇರ್ತದೆ, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದ ಮೇಲೆ ರಿಲೀಫ್ ಆಗ್ತಾ ಇದೆ ಅಂತ ಹೇಳ್ತಾರೆ ಪೇಷಂಟ್ಸು. ಅವರೆಲ್ಲರಿಗೆ ಮಾರ್ನಿಂಗ್ ಅವರ್ಸಲ್ಲಿ ನಾವು ಮಾರ್ನಿಂಗ್ ಅರೌಂಡ್ 15 to 20 minutes ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ಪಾಸಿಬಲಿ ಹಾಟ್ ಫಾರ್ಮೆಂಟೇಷನ್ಸ್, ಬಿಸಿನೀರು ಸ್ನಾನ ಮಾಡಿಕೊಂಡು ಅಥವಾ ಬಿಸಿನೀರು ಎಸ್ಪೆಷಲಿ ಸ್ಟಿಫ್ ಆಗೋ ಜಾಗಕ್ಕೆ ಅಪ್ಲೈ ಮಾಡಿಕೊಂಡು ಫಿಸಿಕಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಥವಾ ರೇಂಜ್ ಆಫ್ ಮೂವ್ಮೆಂಟ್ಸ್ ಎಕ್ಸಸೈಸ್ ಏನಿದೆ ಅದು ಮಾರ್ನಿಂಗ್ ಟೈಮಿಗೆ ಬೇಕಾಗಿರೋದು ಫಿಸಿಯೋಥೆರಪಿಯಿಂದ ಇರೋದು ಒಂದು ಪಾರ್ಟ್ ಇದೆ. ಹಾಗೆ ಯಾವಾಗ ನೀವು ಈವ್ನಿಂಗ್ ಟೈಮ್ ನೋಡ್ತೀರಾ, ಈವ್ನಿಂಗ್ ಟೈಮಿಗೆ ಏನಾಗುತ್ತೆ, ನಾವು ಥ್ರೂ ಔಟ್ ಡೇ ಬೇರೆ ಬೇರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ ಮೇಲೆ ಬಾಡಿ ಮಸಲ್ಸ್ ಎನರ್ಜಿ ಡಿಪ್ಲೀಟ್ ಆಗಲಿಕ್ಕೆ ಶುರುವಾಗಿರ್ತದೆ. ಸೊ ಆ ಡಿಪ್ಲೀಟ್ ಆಗಿರೋ ಎನರ್ಜಿ ಟೈಮಿಗೆ ತುಂಬ ಹೈ ಫಿಸಿಕಲ್ ಸ್ಟ್ರೇನ್ ಆಗೋದು ಆ್ಯಕ್ಟಿವಿಟೀಸ್ ಎಕ್ಸಸೈಸ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ದೇರ್ ವಿಲ್ ಬಿ ಮೋರ್ ರಿಸ್ಕ್ ಆಫ್ ಗೆಟಿಂಗ್ ಇಂಜರಿ. ಸೊ ದಟ್ ಈಸ್ ದ ಒನ್ ರೀಸನ್ ವೈ ವಿ ಸೇ ದಟ್ ಯು ಡೂ ಫಿಸಿಕಲ್ ಎಕ್ಸಸೈಸ್ ಇನ್ ಮಾರ್ನಿಂಗ್ ಟೈಮ್. ಯಾಕಂದರೆ ಬಾಡಿಗೆ ಆಲ್ರೆಡಿ ಆ ಎನರ್ಜಿ ಇರ್ತದೆ, ಬಾಡಿ ವಿಲ್ ಬಿ ಮಚ್ ಇನ್ ದ ಶೇಪ್ ಟು ಟಾಲರೇಟ್ ದಟ್ ಎಕ್ಸ್ಟ್ರಾ ಸ್ಟ್ರೇನ್. ಅದು ಈವ್ನಿಂಗ್ ಟೈಮಿಗೆ ಆ ಟೈಮ್ ನಾವು ಯೂಶಲಿ ಲೈಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಮೇ ಬಿ ವಾಕಿಂಗ್ ಇರಬಹುದು ಅಥವಾ ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅದಕ್ಕೆ, ಅಥವಾ ಸಿಂಪಲ್ ಕೆಲವು ಯೋಗಗಳಿದೆ, ಪ್ರಾಣಾಯಾಮ ಇದೆ, ಇದೆಲ್ಲ ಈವ್ನಿಂಗ್ ಟೈಮಿಗೆ ಸ್ವಲ್ಪ ಇನ್ಕ್ಲೂಡ್ ಮಾಡಿದರೆ ಮೋರ್ ಸೇಫ್ ಆ್ಯಂಡ್ ನಮಗೆ ಏನು ಅದರಿಂದ ಬೆನಿಫಿಟ್ ಸಿಗಬೇಕು ಅದೆಲ್ಲ ಚೆನ್ನಾಗಿ ಸಿಗ್ತದೆ. ನೀವೇ ಈಗ ಡಾಕ್ಟ್ರ್ ಯೋಗದ ಸುದ್ದಿ ಎತ್ತಿದ್ರಿ, ಅದರಿಂದ ನನಗೆ ಇನ್ನೊಂದು ಕ್ವಶನ್ ಹುಡ್ತಾ ಇದೆ ನನಗೆ. ಯೋಗಕ್ಕೂ ಈ ಫಿಸಿಯೋಥೆರಪಿಗೂ, ಯೋಗ ಕೂಡ ಸ್ಟ್ರೆಚಿಂಗು ಎಕ್ಸಸೈಸ್ಗಳು, ಅದು ಪರ್ಟಿಕ್ಯುಲರ್ಲಿ ಸ್ಟ್ರೆಚಿಂಗ್ ಮಾಡಿಸುತ್ತೆ ಬಾಡಿಯನ್ನು, ಅದಕ್ಕೆ ಸೊ ಅದಕ್ಕೂ ಫಿಸಿಯೋಥೆರಪಿಗೂ ಇರುವಂಥ ಡಿಫ್ರೆನ್ಸು? ತುಂಬ ಪೇಷಂಟ್ಸ್ ನನಗೆ ಹೇಳ್ತಾರೆ, ಅಥವಾ ನಂತರ ಬರ್ತಾ ಇರೋದು ಎಲ್ಲ ಪೇಷಂಟ್ಸ್, ಸುಮಾರು ಪೇಷಂಟ್ಸು ಹೇಳ್ತಾರೆ ನಾವು ಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಫಿಸಿಯೋಥೆರಪಿ ಆ್ಯಂಡ್ ಯೋಗ ಎಸ್ಪೆಷಲಿ ಎಕ್ಸಸೈಸ್ ಪಾರ್ಟ್ ಅಥವಾ ಈ ಮಾಡೋದು ಸ್ಟ್ರೆಚಿಂಗ್ ಮೂವ್ಮೆಂಟ್ಸಲ್ಲಿ ಡಿಫ್ರೆನ್ಸ್ ಏನಿದೆ ಅಂದರೆ, ಯೋಗ ಏನಿದೆಯಲ್ಲ ಅದು ಎಂಡ್ ರೇಂಜ್ ಆಕ್ಟಿವಿಟೀಸ್ ಇದೆ. ಎಂಡ್ ರೇಂಜ್ ಅಂದರೆ ಲಾಸ್ಟ್ ಪಾಯಿಂಟ್ ಪಾಸಿಬಲಿ ತನಕ ನಾವು ಸ್ಟ್ರೆಚ್ ಮಾಡ್ತೀವಿ. ಮೇ ಬಿ ಒಂದು ಸಿಂಪಲ್ ಎಕ್ಸಾಂಪಲ್, ಭುಜಂಗಾಸನ ಮಾಡ್ತಾ ಇದ್ದೀವಿ. ಸೊ ಭುಜಂಗಾಸನ ಮಾಡುವಾಗ ಹೊಟ್ಟೆ ಮೇಲೆ ಮಲಗಿ 2 ಕೈ ಮೇಲೆ ಭಾರ ಕೊಟ್ಟು ಆಗತ್ತಷ್ಟು ಹೆಡ್ ಮೇಲೆ ಬದಿಗೆ ಬೆಂಡ್ ಮಾಡ್ತಾ ಹೋಗ್ತೀವಿ, ರೈಟ್? ಬಟ್ ಆ ಫ್ಲೆಕ್ಸಿಬಿಲಿಟಿ ಬಾಡಿಗೆ ಇದೆಯೋ ಇಲ್ಲ, ವಿ ಡೋಂಟ್ ಟಾರ್ಗೆಟ್ ದೇರ್. ಓಕೆ. ಸೊ ನೀವು ಯೋಗ ಮಾಡೋಕ್ಕೆ ಶುರು ಮಾಡಿದ್ದೀರಿ, ಭುಜಂಗಾಸನ ಮಾಡ್ತಾ ಇದ್ದೀರಿ ಅಂದರೆ ಯು ಆರ್ ಸಪೋಸ್ ಟು ಗೋ ಟಿಲ್ ದೇರ್. ಸೊ ಇನ್ ಕೇಸ್ ಬಾಡಿಗೆ ಆ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಆದರೆ there is a very high risk of getting injury over there. Okay. ಸೇಮ್ ಭುಜಂಗಾಸನ ನೀವು ಫಿಸಿಯೋಥೆರಪಿಲಿ ನೋಡಿದರೆ ವಿ ಕಾಲ್ ಇಟ್ ಆಸ್ ಪ್ರೋನ್ ಆನ್ ದ ಎಲ್ಬೋ. ಓಕೆ. ಸೊ ನಾವು ಯಾವಾಗ ಭುಜಂಗಾಸನ ಮಾಡೋಕ್ಕೆ ತಯಾರಿ ಮಾಡ್ತೀವಿ,
ಇನಿಷಿಯಲಿ ಡೈರೆಕ್ಟ್ಲಿ ನಾವು ಭುಜಂಗಾಸನಕ್ಕೆ ಹೋಗಲ್ಲ, ಓಕೆ ಯಾಕಂದರೆ ಆಸ್ ಐ ನಾನು ಹೇಳಿದ ಪ್ರಕಾರ ಇಂಜರಿ ಆಗೋದು ಚಾನ್ಸ್ ಇದೆ. ಸೊ ವಿ ಡೂ ಓನ್ಲಿ ಹಾಫ್ ಭುಜಂಗಾಸನ. ಓಕೆ ಓಕೆ ವಿ ವೇಟ್ ಫಾರ್ ಸಮ್ ಡೇಸ್, 2-3 ಡೇಸ್ ಅವರಿಗೆ ಅದೇ ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡಿಸ್ತೀವಿ. ಅದರಲ್ಲಿ ಪೇಷಂಟ್ಸಿಗೆ ಪ್ರಾಬ್ಲಮ್ ಬರ್ತಾ ಇಲ್ಲ ಅಂತ ಆದರೆ ವಿ ಗೋ ಫಾರ್ ದ ಫೈನಲ್ ಪೊಸಿಷನ್ ಆಫ್ ದ ಭುಜಂಗಾಸನ. ಸೊ ಫಿಸಿಯೋಥೆರಪಿ ಈಸ್ ಲಿಟಲ್ ಮೋರ್ ಟೇಲರ್ ಮೇಡ್ ಎಕ್ಸಸೈಸ್ ದೆನ್ ದ ಯೋಗ. ಓಕೆ, ದಟ್ ಈಸ್ ಒನ್ ಪಾರ್ಟ್. ಸೆಕೆಂಡ್, ನಾವು ಯೋಗ ಅಲ್ಲಿ ಯೂಶಲಿ ಏನು ಮಾಡ್ತೀವಿ, ವಿ ಹ್ಯಾವ್ ದ ಜನರಲ್ ಪ್ರೋಗ್ರಾಮ್ ಆಫ್ ಯೋಗ ಎಕ್ಸರ್ಸೈಸಸ್. ಒಂದು ಸೆಟ್ ಆಫ್ ಎಕ್ಸಸೈಸ್, ನಾವು ಈಗ ನೆಕ್ ರಿಲೇಟೆಡ್ ಎಕ್ಸಸೈಸ್ ಎಲ್ಲದು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಬ್ಯಾಕ್ ರಿಲೇಟೆಡ್ ಯೋಗ ಕಂಪ್ಲೀಟ್ ಅದರಲ್ಲಿ ಒಂದು ಸೆಟ್ ಆಫ್ ಎಕ್ಸಸೈಸ್ ಅಥವಾ ಯೋಗ ಪೋಸ್ಚರ್ಸ್ ಇದೆ, ನಾವು ಅದಕ್ಕೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ವೆರಸ್ ಫಿಸಿಯೋಥೆರಪಿ ಈಸ್ ಮಚ್ ಮೋರ್ ಟೇಲರ್ ಮೇಡ್ ಎಕ್ಸಸೈಸ್. ಈಗ ನೆಕ್ ಪೇನ್ ಕಾಸ್, ಯಾಕೆ ನೆಕ್ ಪೇನ್ ಬರ್ತಾ ಇದೆ, ಮೇ ಬಿ ಇಟ್ಸ್ ಬಿಕಾಸ್ ಆಫ್ ಓವರ್ ಆಕ್ಟಿವಿಟಿ, ಆರ್ ಮೇ ಬಿ ಇಟ್ಸ್ ಬಿಕಾಸ್ ಆಫ್ ಸ್ಟಿಫ್ನೆಸ್, ಆರ್ ಮೇ ಬಿ ಇಟ್ಸ್ ಬಿಕಾಸ್ ಆಫ್ ರಾಂಗ್ ಪೋಸ್ಚರ್. ಅದಕ್ಕೆ ಸ್ಪೆಸಿಫಿಕ್ ಆಗಿರೋದು ಎಕ್ಸಸೈಸ್ಗಳು ಮಾತ್ರ ತೋರಿಸ್ತೀವಿ. ಸೊ ಅವಾಗ ಏನಾಗ್ತದೆ, ಇಟ್ ಈಸ್ ಮೋರ್ ಟಾರ್ಗೆಟ್ ಫೋಕಸಿಂಗ್ ಎಕ್ಸಸೈಸ್ ಇನ್ ಫ್ರಮ್ ದ ಪಾರ್ಟ್ ಆಫ್ ಫಿಸಿಯೋಥೆರಪಿ. ವರ್ಕ್ ಫ್ರಮ್ ಹೋಮ್ ಕಲ್ಚರು ಭಾಳ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಆಬ್ವಿಯಸ್ಲಿ ಈಗ ಆಫೀಸ್ ವರ್ಕರ್ಸ್ ಇರ್ಬೋದು, ಯಾವುದೇ ಒಂಥರ ಈ IT ಪರ್ಸನ್ ಇರ್ಬೋದು ಅಥವಾ ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು, ಯಾರೇ ಇರ್ಬೋದು, ಅವರಿಗೆ ಮ್ಯಾಕ್ಸಿಮಮ್ ಟೈಮು ಒಂದೇ ಪೋಸ್ಚರಲ್ಲಿ ಕೂತ್ಕೊಂಡು ಮಾಡೋ ವರ್ಕ್ಗಳೇ ಜಾಸ್ತಿ ಆಗ್ತಾ ಇದೆ ಅವರಿಗೆ. ಸೊ ಅದರಿಂದಾಗಿ ಆಬ್ವಿಯಸ್ಲಿ ಅವರಿಗೆ ಬ್ಯಾಕ್ ಪೇನ್ ಇರ್ಬೋದು, ನೆಕ್ ಪೇನ್ ಇರ್ಬೋದು, ಈ ಥರದ್ದು ಆಬ್ವಿಯಸ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಫಿಸಿಯೋಥೆರಪಿ ಹೇಗೆ ಅವರಿಗೆ ಹೆಲ್ಪ್ ಮಾಡುತ್ತೆ ಆ ಪೇನಿಂದ ಕ್ಯೂರ್ ಆಗಲಿಕ್ಕೆ ಅದಕ್ಕೆ? ಸೊ ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್, ಸಿಟ್ಟಿಂಗ್ ವರ್ಕ್, ಬೇರೆ ಬೇರೆ ಸಿಸ್ಟಮ್ಸಿಗೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಅದ್ರ ಜೊತೆಗೆ ತುಂಬ ಯಂಗ್ ಏಜ್ ಗ್ರೂಪಲ್ಲಿ ನಾವು ನೋಡ್ತಾ ಇದ್ದೀವಿ ನೆಕ್ ಪೇನ್ ಮತ್ತು ಬ್ಯಾಕ್ ಪೇನ್. ಸೊ ಆ ನೆಕ್ ಪೇನ್ ಆ್ಯಂಡ್ ಬ್ಯಾಕ್ ಪೇನ್ ಬರಲಿಕ್ಕೆ ಒಂದು ಕಾರಣ ಅಂದರೆ ಮಸಲ್ ಲಾಸ್ ಆಗ್ಲಿಕ್ಕೆ ಶುರು ಆಗುತ್ತೆ, ಯಾಕಂದರೆ ಫಿಸಿಕಲಿ ಆ್ಯಕ್ಟಿವ್ ಇಲ್ಲ. ಈವನ್ ಮಸಲ್ಸ್ ಜಾಯಿಂಟ್ ಸ್ಟಿಫ್ನೆಸ್ನು ಕೂಡ ಅದರಿಂದನೇ ಬಿಲ್ಡಪ್ ಆಗಲಿಕ್ಕೆ ಶುರು ಆಗಿಬಿಡ್ತದೆ. ಸೊ ಅದು ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಯಾವ್ಯಾವ ಥರ ನಾವು ಕೇರ್ ತಗೊಂಡಿದ್ರೆ ಆ ಡಿಸ್ಕಂಫರ್ಟ್ ಆಗೋದು ಚಾನ್ಸಸ್ ಅಥವಾ ಕಾಂಪ್ಲಿಕೇಶನ್ಸ್ ಆಗೋದು ಚಾನ್ಸಸ್ ಕಡಿಮೆ ಇದೆ ಅಂತ ನೀವು ಕೇಳಿದರೆ, ಲೋವರ್ ಬ್ಯಾಕಿಂದನೇ ಶುರು ಮಾಡುವ. ಓಕೆ, ಈಗ ಲೋವರ್ ಬ್ಯಾಕ್ ನಾವು ಕೂತ್ಕೊಳ್ಳೋದು ಚೇರು ಯಾವ ಲೆವೆಲ್ ಹೈಟ್ ಇದೆ, ಅದರಲ್ಲಿ ಕೂಡ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಬರಲಿಕ್ಕೆ ಶುರು ಆಗುತ್ತೆ. ನಾನು ಈ ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು ಅಥವಾ ಲಂಬಾರ್ ಸ್ಪಾಂಡೈಲೋಸಿಸ್ ಇರ್ಬೋದು ಅಥವಾ ಡಿಸ್ಕ್ ಪ್ರಾಬ್ಲಮ್ ಇರಬಹುದು, ಅದರ್ ರಿಲೇಟೆಡ್ ಹೇಳ್ತಾ ಇಲ್ಲ, ಬಟ್ ಮೆಕ್ಯಾನಿಕಲ್ ಪೇನ್ ಬಿಕಾಸ್ ಆಫ್ ಲಾಂಗ್ ಸಿಟ್ಟಿಂಗ್ ಬರ್ತಾ ಇರೋದು ಡಿಸ್ಕಂಫರ್ಟ್. ಅದು ಈಗ ನೀವು ಬೇರೆ ದೇಶದಲ್ಲಿ ನೋಡಿದರೆ ಅವರೆಲ್ಲ ಈ ಅರ್ಗೋನಾಮಿಕ್ಸಿಗೆ ಅಥವಾ ಚೇರ್ ಹೈಟು ಅಥವಾ ಈ ಸ್ಟೇಷನ್ ಏನಿದೆ ವರ್ಕ್ ಮಾಡೋದು ಅದಕ್ಕೆ ಹೈಟ್ ಇರೋದು ತುಂಬ ಕಸ್ಟಮೈಸ್ಡ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ 6 ಫೀಟ್ ಇರೋವರಿಗೆ ಬೇಕಾಗಿರೋದು ಚೇರ್ ಹೈಟು, 5 ಫೀಟ್ ಇರೋವರಿಗೆ ಬೇಕಾಗಿರೋದು ಚೇರ್ ಹೈಟು ಡಿಫ್ರೆಂಟ್ ಇರುತ್ತೆ, ಯಾಕೆಂದರೆ ಬೋನ್ ಸೈಜ್ ಡಿಫ್ರೆಂಟ್ ಇರುತ್ತೆ. ಸೊ ಅದೇ ಥರನೇ ಅವ್ರದ್ದು ಬಾಡಿ ಹೈಟ್ ಜಾಸ್ತಿ ಕಡಿಮೆ ಇರುವಾಗ ಇವನ್ ಪ್ಲೇಟ್ಫಾರ್ಮ್ನು ಹೈಟ್ ಕೂಡ ಬೇರೆ ಬೇರೆ ಯೂಸ್ ಆಗ್ತದೆ ಅದು. ಬಟ್ ಇಂಡಿಯಾದಲ್ಲಿ ಇನ್ನೂ ಆ ಅವೇರ್ನೆಸ್ ಬರಲಿಲ್ಲ. ನಾವೇ ಮ್ಯಾನ್ಯುವಲಿ ಕೆಳಗೆ ಒಂದು ಕುಷನ್ ಹಾಕಿ ಹೈಟ್ ಮಾಡಿಕೊಂಡು ಏನೇನೋ ಲೈಕ್ ಏನು ಆಪ್ಷನ್ಸ್ ಇದೆ ಅವೈಲೇಬಲ್ ಅದರಲ್ಲಿ ಏನಾದರೂ ಸೆಟ್ ಮಾಡಿ ಮಾಡ್ತಾ ಇದ್ದೀವಿ. ಇದರಿಂದಾನೇ ತುಂಬ ಡಿಸ್ಕಂಫರ್ಟ್ ಬರ್ತಾ ಇದೆ. ಸೊ ಈಗ ಲೋವರ್ ಬ್ಯಾಕ್ಗೆ ಪೇನ್ ಬರ್ತಾ ಇರೋದು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ, ನಾವು ಯಾವಾಗ ಚೇರಲ್ಲಿ ಕೂತ್ಕೊಳ್ತೀವ ಫಸ್ಟು ನಮ್ಮದು ಪಾದ ಏನಿದೆ ಅದು ಸರಿಯಾಗಿ ನೆಲಕ್ಕೆ ಕಂಪ್ಲೀಟ್ ಫೀಟ್ ಟಚ್ ಆಗಬೇಕು. ಹ್ಯಾಂಗಿಂಗ್ ಪೊಸಿಷನ್ ಇರಬಾರ್ದು. ಇಲ್ಲ ಅಂತ ಆದರೆ ನೀವು ನೀ ಜಾಯಿಂಟ್ ಇರ್ಬೋದು ಅಥವಾ ಬ್ಯಾಕಿಗೆ ಕಂಟಿನ್ಯೂಸ್ ಸ್ಟ್ರೇನ್ ಮಾಡ್ತಾ ಇರ್ತೀರಿ. ಯಾಕಂದರೆ ಈಗ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಡೆಸ್ಕ್ಟಾಪ್ ವರ್ಕ್ ಮಾಡ್ತಾ ಇದ್ದೀರಾ, 5 minutes 10 minutes ಇರಲ್ಲ. ವಿ ಸ್ಪೆಂಡ್ ಅಟ್ಲೀಸ್ಟ್ 10 to 12 hours ಕಂಟಿನ್ಯೂಸ್ಲಿ ಅದ್ರ ಮೇಲೆ ಕೂತ್ಕೊಂಡೇ ವರ್ಕ್ ಮಾಡ್ತೀವಿ. ಸೊ ಆವಾಗ ಫೂಟ್ ನಮ್ಮದು ಕರೆಕ್ಟಾಗಿ ಪ್ರಾಪರ್ ಫ್ಲೋರಲ್ಲಿ ಇದೆ ಅಂತ ಆದರೆ ಬ್ಯಾಕಿಗೆ ಸ್ಟ್ರೇನ್ ಆಗೋದು ತುಂಬ ಚಾನ್ಸಸ್ ಕಡಿಮೆ. ಎರಡನೇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಯಾವಾಗಲೂ ಅಬ್ಸರ್ವ್ ಮಾಡೋಕ್ಕೆ ಹೇಳ್ತೀವಿ ಅಂದರೆ, ಯಾವಾಗ ನೀವು ಚೇರಲ್ಲಿ ಕೂತ್ಕೊಳ್ತೀರಾ ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಐದರ್ ಶುಡ್ ಬಿ ಪ್ಯಾರಲಲ್ ವಿತ್ ಈಚ್ ಅದರ್. ಈಗ ಸೋಫಾ ತುಂಬ ಲೋ ಸಿಟ್ಟಿಂಗ್ ಇರುತ್ತೆ, ನೀವು ಆ ಸೀಟಲ್ಲಿ ಕೂತ್ಕೊಳ್ಳುವಾಗ ಅಬ್ಸರ್ವ್ ಮಾಡಿ ಹಿಪ್ ಡೌನ್ ಹೋಗ್ತದೆ, ನೀ ಮೇಲೆ ಬರ್ತದೆ. ಎಷ್ಟೋ ಪೇಷಂಟ್ಸ್ ನಮಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಾನು ಕಟ್ಗೆ ಚೇರ್ ಮೇಲೆ ಕೂತ್ಕೊಂಡ್ರೆ ತುಂಬ ಕಂಫರ್ಟೇಬಲ್ ಅನ್ಸುತ್ತೆ, ಸೋಫಾಲಿ ಕೂತ್ಕೊಂಡು ಕೂಡಲೇ ನನಗೆ ಬ್ಯಾಕ್ ಪೇನ್ ಬರೋಕ್ಕೆ ಶುರು ಆಗುತ್ತೆ. ದಿಸ್ ಇಸ್ ದ ರೀಸನ್. ಈಗ ನೀವು ಸೋಫಾಲಿ ಕೂತ್ಕೊಳ್ಳುವಾಗ ಏನಾಗ್ತದೆ, ನಮ್ಮದು ಹಿಪ್ ಏರಿಯಾ ಏನಿದೆ ಅದು ಡೌನ್ ಹೋಗುತ್ತೆ, ನೀ ಏರಿಯಾ ಮೇಲೆ ಬರುತ್ತೆ. that leads to the bending of the lumbar spine. Lower back spine ಏನಿದೆ ಅದು ಫ್ಲೆಕ್ಷನ್ ಪೊಸಿಷನ್ ಅಥವಾ ಬೆಂಡಿಂಗ್ ಪೊಸಿಷನ್ಗೆ ಹೋಗ್ಬಿಡುತ್ತೆ. ಸೊ ಅದು ನಿಮಗೆ ಬ್ಯಾಕ್ ಪೇನ್ ಮಾಡಲಿಕ್ಕೆ ಶುರು ಮಾಡ್ತದೆ. ಸೊ ಆವಾಗ ನೀ ಆ್ಯಂಡ್ ಹಿಪ್ ಹ್ಯಾಸ್ ಟು ಬಿ ಪ್ಯಾರಲಲ್ ವಿತ್ ಈಚ್ ಅದರ್. ಸೊ ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನಾವು ಯಾವಾಗಲೂ ಅಡ್ವೈಸ್ ಮಾಡ್ತೀನಿ, ಯಾವಾಗ ಚೇರಲ್ಲಿ ಕೂತ್ಕೊಳ್ತೀರಾ, ಸಿ ದ್ಯಾಟ್ ಯುವರ್ ಬಟಕ್ಸ್ ಆರ್ ಟಚಿಂಗ್ ಟು ದ ಬ್ಯಾಕ್ ಆಫ್ ದ ಚೇರ್.
ಸೊ ಆವಾಗ ನಮ್ದು ಯಾವಾಗ ಈ ಬಟಕ್ಸ್ ಏರಿಯಾ ಸರಿಯಾಗಿ ಹಿಂದೆ ಬದಿಗೆ ಟಚ್ ಆಗಿದೆ, ಸ್ಪೈನಿಗೆ ಸರಿಯಾಗಿ ಹಿಂದೆ ಸಪೋರ್ಟ್ ಸಿಗ್ತದೆ. ಇಲ್ಲ ಅಂತ ಆದ್ರೆ ನಾವು ಯಾವಾಗ ಸ್ವಲ್ಪ ಬಟಕ್ಸ್ ಮುಂದೆ ಇಟ್ಕೊಂಡು ಕೂತ್ಕೊಳ್ತೀವ, ಒನ್ಸ್ ಅಗೇನ್ ಸ್ಪೈನ್ ಫ್ಲೆಕ್ಷನ್ ಪೊಸಿಷನ್ ಹೀಗಾಗ್ತದೆ. ಸೊ ದಟ್ ಲೀಡ್ಸ್ ಟು ಒನ್ಸ್ ಅಗೇನ್ ಬ್ಯಾಕ್ ಪೇನ್. ಹೌದು. ಸೊ ಪೋಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಆಗದಷ್ಟು ಬಟಕ್ಸ್ ಹಿಂದೆ ಬದಿಗೆ ಟಚ್ ಆಗೋ ಥರ ಕೂತ್ಕೋಬೇಕು. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ದು ಬಾಡಿ ಅಥವಾ ಸ್ಪೈನ್ ಎಸ್ಪೆಷಲಿ ಅದು ಹೀಗೆ ಸ್ಟ್ರೇಟ್ ಲೈನ್ ತರ ಅಲ್ಲ, ನಾಟ್ ಲೈಕ್ ಅ ವಾಲ್, ಗೋಡೆ ತರ ಹಿಂಗೆ ಸ್ಟ್ರೇಟ್ ಅಲ್ಲ. ವಿ ಹ್ಯಾವ್ 2 ಸ್ಮಾಲ್ ಕರ್ವ್ಸ್. ಒಂದು ಸಣ್ಣದ ಕರ್ವ್ ಲೋವರ್ ಬ್ಯಾಕ್ ಅಲ್ಲಿ ಇದೆ, ಒಂದು ಸಣ್ಣ ಕರ್ವ್ ನೇಕ್ ಅಲ್ಲಿ ಇದೆ. ಸೊ ನಾವು ಯಾವಾಗ ರೆಗ್ಯುಲರ್ ಟ್ರೆಡಿಷನಲ್ ಚೇರ್ ಯೂಸ್ ಮಾಡ್ತೀವ, ಆ ಚೇರ್ ಅಲ್ಲಿ ಆ ಕರ್ವ್ಸ್ ಎಕ್ಸಾಕ್ಟ್ ನಮ್ಗಿರೋ ಸೈಜಿಗೆ ಅಥವಾ ಪ್ಲೇಸಿಗೆ ಬರ್ತಾ ಇಲ್ಲ ಅಂತ ಆದ್ರೆ ಅಲ್ಲಿ ಹಿಂದ್ ಬದಿಗೆ ಸಣ್ಣಕ್ಕೆ ಗ್ಯಾಪ್ ಬಿಡ್ತದೆ. ಚೇರ್ ಇಂದ ಬ್ಯಾಕ್ ಸೈಡ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ತರ ಸ್ಪೇಸ್ ಬಿಡ್ತದೆ. ಆ ಸ್ಪೇಸ್ ಫಿಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಯು ಕ್ಯಾನ್ ಯೂಸ್ ಸಮ್ ರೋಲ್ ಟಾವೆಲ್. ಕಸ್ಟಮೈಸ್ ಚೇರ್ ಇಲ್ಲ ಅಂತ ಆದ್ರೆ ಟಾವೆಲ್ ಸಣ್ಣಕ್ಕೆ ರೋಲ್ ಮಾಡಿ ಎಕ್ಸಾಕ್ಟ್ ಬಟಕ್ಸ್ ಹತ್ರ ಅಲ್ಲ, ಬಟಕ್ಸ್ ಗಿಂತ ಮೇಲೆ ಇಲ್ಲಿ ಬೆಲ್ಟ್ ಬರುತ್ತೆ, ಅದಕ್ಕಿಂತ ಜಸ್ಟ್ ಮೇಲಿನ ಏರಿಯಾ ಅಲ್ಲಿ ಒಂದು ಸಣ್ಣದು ಟಾವೆಲ್ ಕೊಟ್ಟಿದ್ರೆ ಸ್ಪೈನಿಗೆ ಚೆನ್ನಾಗಿ ಸಪೋರ್ಟ್ ಸಿಗ್ತದೆ. ಸೊ ಥ್ರೂ ಔಟ್ ಡೇ ವರ್ಕ್ ಮಾಡ್ಕೊಳ್ಳಿಕ್ಕೆ ಡಿಸ್ಕಂಫರ್ಟ್ ಬರಲ್ಲ. ಹಾಗೆ IT ವರ್ಕ್ ಮಾಡುವಾಗ ಅಥವಾ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಈ ಕಂಪ್ಯೂಟರ್ ವರ್ಕ್ ಮಾಡೋವರಿಗೆ ಡೆಸ್ಕ್ಟಾಪ್ ಇಂದು ಹೈಟ್ ಏನಿದೆ ಅದು ಕೂಡ ಮ್ಯಾಟರ್ ಆಗ್ತದೆ. ಈಗ ಲ್ಯಾಪ್ಟಾಪ್ ಯೂಸ್ ಮಾಡುವಾಗ ಸ್ಕ್ರೀನ್ ಯೂಶಲಿ ಏನಾಗ್ತದೆ ಐ ಲೆವೆಲ್ಗಿಂತ ಸ್ವಲ್ಪ ಲೋವರ್ ಇಳಿತದೆ. ಸೊ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ವಿ ಸ್ಟಾರ್ಟ್ ಬೆಂಡಿಂಗ್ ಫ್ರಮ್ ದ ಸ್ಪೈನ್. ಸೊ ಈಗ ಯಾವಾಗ ನಾವು ಸ್ಪೈನ್ ಇಂದ ಬೆಂಡ್ ಆಗ್ತೀವ ಅದು ಕಂಟಿನ್ಯೂಸ್ ಆಗಿ ಸ್ಪೈನ್ ರಾಂಗ್ ಪೋಸ್ಚರಿಗೆ ಹೋಗಿದ ಕೂಡಲೇ ಬ್ಯಾಕ್ ಪೇನ್ ಬರಲಿಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿರೋದು ಆಪ್ಷನ್ಸ್ ಏನಿದೆ, ಏನಾದರೂ ಲ್ಯಾಪ್ಟಾಪ್ ಕೆಳಗೆ ಏನಾದರೂ ಹೈಟ್ ಕೊಡಬಹುದು. ಸೊ ನಮ್ಮ ಐ ಸೈಟ್ ಲೆವೆಲ್ಗೆ ಬರಬೇಕು, ಆವಾಗ ನಮಗೆ ಬ್ಯಾಕಿಗೆ ಸ್ಟ್ರೇನ್ ಮಾಡೋದು ಕಡಿಮೆ ಆಗ್ತದೆ. ಒನ್ ಮೋರ್ ಪಾಯಿಂಟ್, ಸ್ಕ್ರೀನ್ ಆಗತ್ತಷ್ಟು ಹತ್ತಿರ ಇರಲಿ. ಸೊ ಐಡಿಯಲಿ 1 ಹ್ಯಾಂಡ್ ಅಥವಾ 1 ಆರ್ಮ್ ಲೆಂತ್ ಫ್ರಮ್ ದ ಸ್ಕ್ರೀನ್ ಏರಿಯಾ. ಸೊ ಆವಾಗ ನಿಮಗೆ ಫಾಂಟ್ಸ್ ನೋಡ್ಲಿಕ್ಕೂ ತುಂಬಾ ಹತ್ತಿರ ಹೋಗುವ ಅವಶ್ಯಕತೆ ಬಿಡೋದಿಲ್ಲ, ಕೀಗೂ ಕೂಡ ಕರೆಕ್ಟಾಗಿ ನಮಗೆ ವರ್ಕಿಗೆ ಸಿಗ್ತದೆ ಅಂತ ಹೇಳಿ. ಸೊ ಇದು ಕೆಲವು ಟಿಪ್ಸ್ ಇದೆ ಫಾರ್ ಲೋವರ್ ಬ್ಯಾಕ್ ಪ್ರಿವೆನ್ಷನ್ಸ್ ಫಾರ್ ವರ್ಕಿಂಗ್ ಪೀಪಲ್, ಅಂದರೆ IT ವರ್ಕ್ ಮಾಡೋವರಿಗೆ. ಅದೇ ಥರನೇ ನೆಕ್ ಪೇನ್ ಬರುತ್ತೆ ತುಂಬ ಜನಕ್ಕೆ, ಯಾಕಂದರೆ ಅದೂ ಒನ್ಸ್ ಅಗೇನ್ ಒನ್ ಆಫ್ ದ ಹೈಲಿ ಯೂಸ್ಡ್ ಏರಿಯಾ ಫಾರ್ ಡೂಯಿಂಗ್ ಕಂಪ್ಯೂಟರ್ ವರ್ಕ್. ಸೊ ಅದರಲ್ಲಿ 2-3 ಟಿಪ್ಸ್ ಇದೆ. ಒಂದು, ನಾ ಈಗಾಗಲೇ ಹೇಳಿದ ಪ್ರಕಾರ ಸ್ಕ್ರೀನ್ ಲೆವೆಲ್ ಐ ಸೈಟಿಗೆ ಅಡ್ಜಸ್ಟ್ ಮಾಡಿ, ತುಂಬ ಲೋ ಇರಬಾರ್ದು, ತುಂಬ ಹೈ ಇರಬಾರ್ದು, ಇಲ್ಲಾಂದರೆ ನೆಕ್ಕಿಗೆ ನಾವು ಅದಕ್ಕೆ ಸ್ಟ್ರೈನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದ ನಂತರ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂದರೆ ಇಯರ್ ಲೋಬ್ಸ್, ಅಂದರೆ ಇಯರ್ ಏನಿದೆ ಕಿವಿ, ನಾರ್ಮಲಿ ನೀವು ವರ್ಕ್ ಮಾಡುವ ಟೈಮಿಗೆ ಶೋಲ್ಡರ್ ಮೇಲೆ ಇರಬೇಕು. ಸೊ ದಿಸ್ ಇಸ್ ದ ಐಡಿಯಲ್ ಪಾಯಿಂಟ್. ಸೊ ಆವಾಗ ನೀವು ನೆಕ್ ಮಸಲ್ಸಿಗೆ ಅನ್ನೆಸೆಸರಿ ಯೂಸ್ ಮಾಡಲ್ಲ. ಈಗ ಈ ಥರ ಹಿಂಗಲ್ಲ, ಈ ಥರ ಹೀಗಾಗಬಾರ್ದು. ಯೂಶಲಿ ಫಾಂಟ್ಸ್ ಎಲ್ಲ ಸಣ್ಣ ಇರುವಾಗ ಎಲ್ಲಿ ಕಾಣಲ್ಲ, ಯೂಶಲಿ ವಿ ಆರ್ ಟೆನ್ ಟು ಗೋ ಫಾರ್ವರ್ಡ್. ಸೊ ಇದೇನು ಮಾಡ್ತದೆ, ಹೆಡ್ ಏನಿದೆ ಹ್ಯಾಸ್ ಗಾನ್ ಔಟ್ ಆಫ್ ದ ಸೆಂಟರ್ ಲೈನ್. ಅದಕ್ಕೆ ಮೇಂಟೈನ್ ಮಾಡಲಿಕ್ಕೆ ಯು ನೀಡ್ ಅ ಲಾಟ್ ಆಫ್ ಎಕ್ಸ್ಟ್ರಾ ಮಸಲ್ಸ್ ಎನರ್ಜಿ. ಅದು ಆ ಮಸಲ್ಸ್ ಎನರ್ಜಿ ಬೈ 2-3-4 ಅವರ್ಸ್ ಡಿಪ್ಲೀಟ್ ಆಗೋಗ್ಬಿಡುತ್ತೆ. ಬೈ ದ ಎಂಡ್ ಆಫ್ 3-4 ಅವರ್ಸ್ ಪೇನ್ ಬರಲಿಕ್ಕೆ ಶುರು ಆಗ್ತದೆ. ಸೊ ಐಡಿಯಲಿ ಇಯರ್ ಲೋಬ್ ಶುಡ್ ಫಾಲ್ ಓವರ್ ದ ಶೋಲ್ಡರ್ ವೈಲ್ ವರ್ಕಿಂಗ್ ಇನ್ ದ ಕಂಪ್ಯೂಟರ್. ಎರಡನೇದು, ಕೀಪ್ಯಾಡ್ ನಾವು ಯೂಶಲಿ ಯೂಸ್ ಮಾಡ್ತೀವಿ. ಕೀಪ್ಯಾಡ್ಸ್ ಎಸ್ಪೆಷಲಿ ಲ್ಯಾಪ್ಟಾಪಲ್ಲಿ ನೀವು ನೋಡಿದರೆ ವಿಡ್ತ್ ತುಂಬ ಕಡಿಮೆ ಇರ್ತದೆ. ಸೊ ನಮ್ಮ ಶೋಲ್ಡರ್ ವಿಡ್ತ್ ಏನಿದೆ ಅದಕ್ಕಿಂತ ಕೀಪ್ಯಾಡ್ ವಿಡ್ತ್ ಕಡಿಮೆ ಇದೆ ಅಂತ ಆದರೆ ವಿ ಆರ್ ಟೆನ್ ಟು ಡೂ ವರ್ಕ್ ಲೈಕ್ ದಿಸ್ ವಿತ್ ರೌಂಡ್ ಶೋಲ್ಡರ್. ಓಕೆ, ಸೊ ಏನಾಗುತ್ತೆ, ನೆಕ್ ಇಂದ ಈ ಶೋಲ್ಡರ್ ಏರಿಯಾ ಏನಿದೆ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ಅಂಡರ್ ಸ್ಟ್ರೈನಿಂಗ್. ಅದರಿಂದ ಡಿಸ್ಕಂಫರ್ಟ್ ಬ್ಯಾಕಲ್ಲಿ ಅಪ್ಪರ್ ನೆಕ್ ಏರಿಯಾ ಆ್ಯಂಡ್ ಅಪ್ಪರ್ ಬ್ಯಾಕಲ್ಲಿ ಪೇನ್ ಬರಲಿಕ್ಕೆ ಶುರು ಆಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ನೀವು ಯಾವಾಗ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತೀರಾ, ಟ್ರೈ ಟು ಕೀಪ್ ಟಕ್ ಯುವರ್ ಚಿನ್ ಆ್ಯಂಡ್ ಸಿ ದಟ್ ಯುವರ್ ಇಯರ್ ಈಸ್ ಫಾಲಿಂಗ್ ಆನ್ ದ ಶೋಲ್ಡರ್. ಆಮೇಲೆ ಸ್ಮೈಲ್ ಫ್ರಮ್ ಶೋಲ್ಡರ್. ಸ್ಮೈಲ್ ಫ್ರಮ್ ಶೋಲ್ಡರ್ ಅಂದರೆ ಈ ಮೂಮೆಂಟ್. ನಾವೀಗ ಸ್ಮೈಲ್ ಮಾಡುವಾಗ ಹೇಗೆ ಇದು ಮಾಡ್ತೀವ, ನಾಟ್ ಓವರ್ ಕರೆಕ್ಷನ್ ಬಟ್ ಜಸ್ಟ್ ಸ್ಮೈಲ್ ಫ್ರಮ್ ಶೋಲ್ಡರ್. ಸೊ ನೀವು ಅದೇ ಸ್ಟ್ರೇಟ್ ಲೆವೆಲಿಗೆ ಇದ್ದು ನೀವು ವರ್ಕ್ ಮಾಡಿದರೆ ಈ ಅಪ್ಪರ್ ಏರಿಯಾ ಏನಿದೆ, ನೆಕ್ ಟು ಅಪ್ಪರ್ ಸರ್ವೈಕಲ್ ಏರಿಯಾ ಅಥವಾ ಅಪ್ಪರ್ ಬ್ಯಾಕ್ ಏರಿಯಾ ಏನಿದೆ ಅದಕ್ಕೆ ಎಫಿಷಿಯೆಂಟ್ಲಿ ಯೂಸ್ ಮಾಡ್ಬೋದು. ಸೊ ಮಸಲ್ಸ್ ಎನರ್ಜಿ ನೀವು ಥ್ರೂ ಔಟ್ ಡೇ ಯೂಸ್ ಮಾಡಿಕೊಂಡು ವರ್ಕ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ನೆಕ್ ಏರಿಯಾಕ್ಕೆ ಮತ್ತು ಲೋವರ್ ಬ್ಯಾಕಿಗೆ ರಿಲೇಟೆಡ್ ಕೆಲವು ಟಿಪ್ಸ್ ಇದೆ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ. ಲಾಂಗ್ ಟರ್ಮ್ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ವರ್ಕ್ ಮಾಡೋಂಥವ್ರಿಗೆ, ಹೌದು, ಎಸ್ಪೆಷಲಿ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡಿ. ಇದರಲ್ಲಿ 2-3 ಇನ್ನೂ ಆ್ಯಡ್ ಮಾಡ್ತೀನಿ ಜನರಲ್ ಟಿಪ್ಸ್ ಥರ. ಒಂದು, ಟೇಕ್ ಅ ಸ್ಮಾಲ್ ಬ್ರೇಕ್ಸ್ ಆಫ್ಟರ್ ಈಚ್ 30 minutes or 1 hour. ನಂಗೆ ಗೊತ್ತಿದೆ ಇಟ್ಸ್ ನಾಟ್ ಪಾಸಿಬಲ್ ಆಲ್ ದ ಟೈಮ್ ಆ ಥರ ಎದ್ದು ಹೋಗಲಿಕ್ಕೆ ಆಗಲ್ಲ. ಬಟ್ ವೆನ್ ಎವರ್ ಇಸ್ ಪಾಸಿಬಲ್ ಟೇಕ್ ಅ ಸ್ಮಾಲ್ ಬ್ರೇಕ್ಸ್. ಅಲ್ಲಿಂದ ಎದ್ದು ಜಸ್ಟ್ ಓಡಾಡಿ ಮೂವ್ಮೆಂಟ್ ಮಾಡಿ ವಾಪಸ್ ಬಂದುಬಿಡಿ.
ಕೆಲವು ರಿಸ್ಟ್ರಿಕ್ಟೆಡ್ ಏರಿಯಾಲಿ ಇದ್ದೀರಿ, ಹೇಳಕ್ ಆಗುವುದೇ ಇಲ್ಲ ಅಂತ ಆದರೆ ವಿ ಹ್ಯಾವ್ ಸಮ್ ಆಫ್ ದ ಫ್ಯೂ ಎಕ್ಸರ್ಸೈಸಸ್. ಓಕೆ, ಅದು ಕೂತ್ಕೊಂಡೇ ಮಾಡಬಹುದು ಅಥವಾ ನಿಂತ್ಕೊಂಡೇ ಮಾಡಬಹುದು. ವಿ ಕಾಲ್ ಇಟ್ ಆಸ್ ಅ ಚೇರ್ ಎಕ್ಸರ್ಸೈಸ್ ಫಾರ್ IT ವರ್ಕರ್ಸ್. ಸೊ ಸ್ಪೈನ್ ಸ್ಟ್ರೆಚಿಂಗ್ ಮೂವ್ಮೆಂಟ್ಸ್ ಇದೆ, ಫಾರ್ವರ್ಡ್ ಬೆಂಡಿಂಗ್ ಇದೆ, ರೋಲ್ ಮಾಡೋದಿದೆ. ಆ ಥರ ಕೆಲವು ಆಕ್ಟಿವಿಟೀಸ್ ಕೂತ್ಕೊಂಡೇ ಮಾಡ್ಕೊಂಡಿದ್ರೆ ಇನ್ನೂ ಫ್ಲೆಕ್ಸಿಬಿಲಿಟಿ ಸೇಮ್ ಮೇಂಟೈನ್ ಆಗುತ್ತೆ, ಮಸಲ್ಸ್ ರಿಎನರ್ಜೈಸ್ ಆಗುತ್ತೆ, ಇನ್ನೂ ಫರ್ದರ್ ಟೈಮ್ ತನಕ ವರ್ಕ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ತುಂಬಾ ನಾವು ಬ್ಯುಸಿ ಇರುವಾಗ ಕೆಲವು ಟೈಮ್ ನೀರು ಕುಡಿಯೋದೇ ಮಿಸ್ ಮಾಡಿಬಿಡ್ತೀವಿ. ಯಾಕಂದರೆ ಯಾವಾಗ ಬಾಡಿ ಒಳಗೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಡೆಫಿನೆಟ್ಲಿ ಇಟ್ ಲೀಡ್ಸ್ ಟು ದ ಮಸಲ್ ಸ್ಟಿಫ್ನೆಸ್ ಆ್ಯಂಡ್ ಜಾಯಿಂಟ್ ಸ್ಟಿಫ್ನೆಸ್ ಆಲ್ಸೋ. ಸೊ ನೆನ್ಪು ಮಾಡಿಕೊಂಡು ಪ್ರತಿ 2-3 ಅವರ್ಸಿಗೆ 1 ಗ್ಲಾಸ್ ನೀರು ಕುಡಿದ್ರೆ ಬಾಡಿ ಮಸಲ್ಸ್ ಫ್ಲೆಕ್ಸಿಬಿಲಿಟಿ ಅದರಿಂದ ಮೇಂಟೈನ್ ಮಾಡಬಹುದು. ಹಾಗೆ ಲಾಸ್ಟ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್, ವಿಟಮಿನ್ ಡಿ. ಈಗ ನಾವು ಯಾವಾಗ ಇನ್ ಕ್ಲೋಸ್ ಎನ್ವೈರನ್ಮೆಂಟ್ ವರ್ಕ್ ಮಾಡ್ತೀವಿ, ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರ್ ಇಲ್ಲ. ಸೊ ಸನ್ಲೈಟ್ ಎಕ್ಸ್ಪೋಜರ್ ಇಲ್ಲದೆ ವಿಟಮಿನ್ ಡಿ ಸಿಗೋದು ಬಹಳ ಕಡಿಮೆ ಕಂಪೇರಿಂಗ್ ಟು ಫಾರ್ಮರ್ಸ್. ಫಾರ್ಮರ್ಸ್ ಅವರು ಹೊರಗಡೆ ವರ್ಕ್ ಮಾಡ್ತಾರೆ, ಸಾಕಷ್ಟು ವಿಟಮಿನ್ ಡಿ ಎಕ್ಸ್ಪೋಜರ್ಸ್ ಅವರಿಗೆ ಸನ್ಲೈಟ್ ಥ್ರೂ ಸಿಗ್ತದೆ. ಸೊ ಈ IT ವರ್ಕರ್ಸಿಗೆ ಅವ್ರದ್ದು ಡ್ಯೂಟಿ ಅವರ್ಸ್ ಬಿಟ್ಟು ಬೇರೆ ಟೈಮಿಗೆ ಅಂಡರ್ ಸನ್ಲೈಟ್ ಕೆಲವು ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಮಾಡಿದರೆ ವಿಟಮಿನ್ ಡಿನೂ ಕೂಡ ಸಫಿಷಿಯೆಂಟ್ಲಿ ಬಾಡಿಗೆ ಅಕ್ಯುಮುಲೇಟ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಈ ಕೆಲವು ಟಿಪ್ಸ್ ಫಾಲೋ ಮಾಡಿದರೆ ಈ ರೆಗ್ಯುಲರ್ ಬರೋದು ಮೆಕ್ಯಾನಿಕಲ್ ಪೇನ್ಸ್ ಏನಿದೆ ಅದು ಅವಾಯ್ಡ್ ಮಾಡೋ ಸಾಧ್ಯ ಇದೆ. ಡಾಕ್ಟ್ರೆ, ಇದು ಆ್ಯಕ್ಚುಲಿ ಆಫೀಸ್ ವರ್ಕರ್ಗಳಿಗಾಯಿತು. ಕೆಲವೊಬ್ಬರು ಲಾಂಗ್ ಡ್ರೈವ್ ಮಾಡೋರು ಇರ್ತಾರೆ. ಲಾಂಗ್ ಡ್ರೈವ್ ಅವರು ಆಫೀಷಿಯಲ್ ವರ್ಕಲ್ಲಿರ್ಬೋದು ಅಥವಾ ಎನಿಥಿಂಗ್ ಲಾಂಗ್ ಡ್ರೈವ್. ಸೊ ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ? ಅವರಿಗೆ ಸೇಮ್ ಸರ್, ಈಗ ನೀವು ಯಾವಾಗ ಚೇರ್ ಮೇಲೆ ಕೂತ್ಕೊಳ್ತೀರಾ ಅಲ್ಲಿಂದ ನೀವು ಏನು ವರ್ಕ್ ಮಾಡ್ತೀರಾ ಅಲ್ಲಿ ತನಕ ಸ್ಪೈನ್ ಸರಿಯಾಗಿ ಯೂಸ್ ಆಗುತ್ತೆ. ಸೊ ಸ್ಪೈನ್ ಎಷ್ಟು ಐಡಿಯಲ್ ಪೊಸಿಷನಲ್ಲಿ ಇದೆ ಅಷ್ಟೇ ಎಫಿಷಿಯೆಂಟ್ಲಿ ನೀವು ಮಸಲ್ಸ್ ಯೂಸ್ ಮಾಡ್ತೀರಿ. ಲಾಂಗ್ ಟರ್ಮ್ ತನಕ ನಿಮಗೆ ಯಾವುದು ವರ್ಕ್ ಮಾಡ್ಲಿಕ್ಕೆ ಆಗುತ್ತೆ. ಮೇ ಬಿ IT ವರ್ಕ್ ಇರ್ಬೋದು ಅಥವಾ ಡ್ರೈವಿಂಗ್ ವರ್ಕ್ ಇರ್ಬೋದು. ಡ್ರೈವಿಂಗ್ ವರ್ಕಿಗೂ ಸೇಮ್ ಫೆನೋಮಿನಾ. ಆಗತ್ತಷ್ಟು ಟಕ್ ಚಿನ್ ಇಟ್ಕೊಡ್ರಿ, ಶೋಲ್ಡರ್ ಬ್ರಾಡ್ ಇಟ್ಕೊಂಡು ಆಗತ್ತಷ್ಟು ಸ್ಟೇರಿಂಗ್ ಹತ್ರ ಇಟ್ಕೊಂಡು ಡ್ರೈವ್ ಮಾಡಕ್ಕೆ ಟ್ರೈ ಮಾಡಿ. ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಕೂತ್ಕೊಳ್ಳೋಕೆ ಹೋಗಬೇಡಿ, ಇಟ್ ವಿಲ್ ಸ್ಟಾರ್ಟ್ ಸ್ಟ್ರೈನಿಂಗ್ ಈ ಏರಿಯಾ. ಚೇರ್ ಹೈಟು ಈಚೆಚೆಗೆ ಹೊಸ ಕಾರ್ಗಳಿಗೆಲ್ಲ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಅವೈಲೇಬಲ್ ಇದೆ, ಅದು ಮೊದಲೇ ಇರಲಿಲ್ಲ. ಸೊ ತುಂಬ ಲೋ ಸೀಟಲ್ಲಿ ನಾವು ಕೂತ್ಕೊಂಡು ಡ್ರೈವ್ ಮಾಡುವಾಗ ಒನ್ಸ್ ಅಗೇನ್ ಸ್ಪೈನ್ ಹಿಂದಿಂದ ಬೆಂಡ್ ಆಗ್ತದೆ ಮತ್ತು ಬ್ಯಾಕ್ ಪೇನ್ ಬರೋದು ರಿಸ್ಕ್ ಇರ್ತದೆ. ಸೊ ನಮ್ಮ ಐಡಿಯಲ್ ಹೈಟಿಗೆ, ನಮ್ಮ ಬಾಡಿ ಹೈಟಿಗೆ ಸೀಟ್ ಹೈಟ್ ಅಡ್ಜಸ್ಟ್ ಮಾಡಿಕೊಂಡು ಡ್ರೈವ್ ಮಾಡಿದರೆ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಮೇಂಟೈನಿಂಗ್ ದ ಪ್ರಾಪರ್ ಸ್ಪೈನ್. ಹಾಗೆ ಸ್ಮಾಲ್ ಬ್ರೇಕ್ಸ್, ನೀವು ಯಾವಾಗ ಮಧ್ಯದಲ್ಲಿ 1 hour 2 hours ನಂತರ ಒಂದು ಸ್ಮಾಲ್ ಬ್ರೇಕ್ ತಗೊಂಡಿದ್ರೆ ಬಾಡಿ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಬಹುದು. ಡಾಕ್ಟ್ರೆ, ಈಗ ಇಲ್ಲಿವರೆಗೆ ನೀವು ನಮಗೆ ಫಿಸಿಯೋಥೆರಪಿ ಎಸ್ಪೆಷಲಿ ಕಿಡ್ಸಿಂದ ಹಿಡಿದು ಯಂಗ್ ಏಜ್ನವರಿಗೆ ಇವರೆಲ್ಲರಿಗೂ ಫಿಸಿಯೋಥೆರಪಿದು, ಆಮೇಲೆ ಲೇಡೀಸ್ಗಳಿಗೆ ಹೇಳಿದ್ರಿ. ಓಲ್ಡ್ ಏಜ್ ಅವರಿಗೆ ಫಿಸಿಯೋಥೆರಪಿ ಅನ್ನೋದು ಇದು ಸೇಫಾ ಆರ್ ಇದು ಎಷ್ಟು ಯೂಸ್ಫುಲ್ಲು ಓಲ್ಡ್ ಏಜ್ ಅವರಿಗೆ? ಸರ್, ಓಲ್ಡ್ ಏಜ್ನೇ ಆ್ಯಕ್ಚುಲಿ ಬಾಕಿ ಎಲ್ಲ ಏಜ್ ಗ್ರೂಪ್ ನೀವು ಕಂಪೇರ್ ಮಾಡಿದರೆ ಎಟ್ ದ ಹೈ ರಿಸ್ಕ್ ಆಫ್ ಇಂಜರಿ. ಯಾಕಂದರೆ ಅವರದ್ದು ಆ ಏಜಿಗೆ ಓವರ್ ಆಲ್ ಕೆಪಾಸಿಟಿ ಕಡಿಮೆ ಆಗಿರ್ತದೆ, ಮಸಲ್ ಸ್ಟ್ರೆಂತ್ ಕಡಿಮೆ ಆಗಿರ್ತದೆ, ಬ್ಯಾಲೆನ್ಸ್ಗಳು ಕಡಿಮೆ ಆಗಿರ್ತದೆ. ಸೊ ಬಿದ್ದೋಗೋದು, ಅದರಿಂದ ಇಂಜರಿ ಮಾಡ್ಕೊಳ್ಳೋದು, ಫ್ರ್ಯಾಕ್ಚರ್ ಆಗೋದು, ಸ್ಟೆಮಿನಾ ಕಡಿಮೆ ಆಗೋದು, ಇದೆಲ್ಲ ರಿಸ್ಕ್ ಹೈಯೆಸ್ಟ್ ಇರೋದು ಓಲ್ಡ್ ಏಜ್ ಗ್ರೂಪಿಗೆ. ಸೊ ನಾವು ಯೂಶಲಿ ಫಿಸಿಯೋಥೆರಪಿಲಿ ಏನು ಮಾಡ್ತೀವಿ ಅಂದರೆ ಆ ಪರ್ಟಿಕ್ಯುಲರ್ ಓಲ್ಡ್ ಏಜಲ್ಲಿ ಬಂದಿರೋದು ಏನು ಕಾಂಪ್ಲಿಕೇಶನ್ಸ್ ಇದೆ, ಮೇ ಬಿ ಇಟ್ಸ್ ರಿಲೇಟೆಡ್ ವಿತ್ ದ ಏಜ್, ಅದಕ್ಕೆ ಹೇಗೆ ಮಿನಿಮೈಸ್ ಮಾಡ್ಬೋದು ಅಥವಾ ಅದರಿಂದ ಬರೋದು ಕಾಂಪ್ಲಿಕೇಶನ್ಸ್ ಹೇಗೆ ಕಂಟ್ರೋಲ್ ಮಾಡ್ಬೋದು, ಅದು ರಿಲೇಟೆಡ್ ಟೇಲರ್ ಮೇಡ್ ಅಥವಾ ಆ ಪರ್ಸನಿಗೆ ಸ್ಪೆಸಿಫಿಕ್ ಏನು ಬೇಕಾಗತ್ತೆ ಅದು ಪ್ರಕಾರ ಪ್ರೋಗ್ರಾಮ್ ಮಾಡಿ ಕೊಡ್ತೀವಿ. ಅದರಲ್ಲಿ ನಾವು ಕೆಲವು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದರಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಒಂದು ಮೊಬಿಲಿಟಿ. ಮೊಬಿಲಿಟಿ ಅಂದರೆ ತುಂಬ ದೊಡ್ಡಕ್ಕೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ, ಸಿಂಪಲ್. ಈಗ ಬೆಡ್ಡಿಂದ ಎದ್ದು ಬಾತ್ರೂಮ್ ತನಕ ಹೋಗಬೇಕು, ಸೊ ದಟ್ಸ್ ಒನ್ ಮೊಬಿಲಿಟಿ. ಮಲ್ಕೊಂಡು ಎದ್ರು, ಅಲ್ಲಿಂದ ಬಾತ್ರೂಮ್ ತನಕ ಹೋಗಿದ್ದಾರೆ, ಹೋಗಿ ಮತ್ತೆ ವಾಪಸ್ ಬಂದು ಕೂತ್ಕೋಬೇಕು. ದಟ್ ಶುಡ್ ಬಿ ವೆರಿ ಸೇಫ್. ಬಿದ್ದು ಹೋಗೋದು ರಿಸ್ಕ್ ಆಗಬಾರ್ದು. ಸೊ ಅದಕ್ಕೆ ಯಾವ್ಯಾವ ಮಸಲ್ಸ್ ಅವರು ಯೂಸ್ ಮಾಡ್ತಾರೆ, ಯಾವ ಪಾರ್ಟಿಗೆ ಯೂಸ್ ಆಗುತ್ತೆ, ಯಾವ ರೀತಿ ಬ್ಯಾಲೆನ್ಸ್ ಬೇಕು, ಅದೆಲ್ಲದು ಸ್ಪೆಸಿಫಿಕ್ ಅವರಿಗೆ ಕೆಲವು ಎಕ್ಸಸೈಸ್ಗಳ ಮೂಲಕ ಅವರಿಗೆ ಟ್ರೈನ್ ಮಾಡಿಕೊಡ್ತೀವಿ. ಸೊ ದಟ್ ಈಸ್ ಒನ್ ಮೊಬಿಲಿಟಿ. ಸೆಕೆಂಡ್ ಪಾರ್ಟ್ ಏನಿದೆ ಅಂದರೆ ಪೇನ್. ಈಗ ಸರ್ಟನ್ ಏಜ್ ಆದಮೇಲೆ ಎಲ್ಲ ಭಾಗಕ್ಕೆ ಡಿಜೆನರೇಟಿವ್ ಚೇಂಜಸ್ ಅಥವಾ ಸೌಕಳಿ ಏನು ಹೇಳ್ತೀವಿ ಅದು ಆಗಿರ್ತದೆ. ಲಿಗಾಮೆಂಟ್ಸ್ ಪೇನ್ ಇರಬಹುದು. ಸೊ ಲೋವರ್ ಬ್ಯಾಕಲ್ಲಿದ್ದರೆ ಲಂಬಾರ್ ಸ್ಪಾಂಡೈಲೋಸಿಸ್, ಸರ್ವೈಕಲ್ ಸ್ಪಾಂಡೈಲೋಸಿಸ್, ಆಸ್ಟಿಯೋಆರ್ಥರೈಟಿಸ್ ಆಫ್ ನೀ, ಇದೆಲ್ಲ ಬೇರೆ ಬೇರೆ ಮೆಡಿಕಲ್ ಕಂಡೀಷನ್ಸ್ಗಳಲ್ಲಿ ಅವರಿಗೆ ಏನು ಪೇನ್ ಬಂದಿರ್ತದೆ ಅದರಿಂದನೂ ಕೂಡ ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಲಿಮಿಟೇಷನ್ಸ್ ಆಗೋಕ್ಕೆ ಶುರುವಾಗಿರ್ತದೆ. ಈಗ ನಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿರ್ತದೆ, ಆ ಪೇನ್ ಕಂಪ್ಲೀಟ್ 100% ತೆಗಿಯೋಕ್ಕೆ ಬರಲ್ಲ. ಯಾಕಂದರೆ ಇಟ್ಸ್ ಏಜ್ ರಿಲೇಟೆಡ್ ಚೇಂಜಸ್, ಅದು ರೋಗ ಥರ ಅಲ್ಲ ಅದು. ಸೊ ಅದಕ್ಕೆ ಹೇಗೆ ಮಿನಿಮೈಸ್ ಮಾಡ್ಬೋದು ಅಥವಾ ಯಾವ ಆ್ಯಕ್ಟಿವಿಟೀಸ್ ಯಾವ ರೀತಿ ಮಾಡಿದರೆ ಅದಕ್ಕೆ ಮುಂದೆ ಫರ್ದರ್ ವರ್ಸನಿಂಗ್ ಆಗೋದು ಕಂಟ್ರೋಲ್ ಮಾಡ್ಬೋದು, ಅದೆಲ್ಲ ಈ ನಾವು ಪೇನ್ ಮ್ಯಾನೇಜ್ಮೆಂಟಲ್ಲಿ ಇರೋದು ಬೇರೆ ಬೇರೆ ಮೊಡಾಲಿಟೀಸ್, ಇನ್ಸ್ಟ್ರೂಮೆಂಟ್ಸಿಂದ ಮಾಡೋ ಟ್ರೀಟ್ಮೆಂಟು ಮತ್ತು ಎಕ್ಸಸೈಸ್ ಪ್ರೋಗ್ರಾಮಿಂದ ಕಂಟ್ರೋಲ್ ಮಾಡ್ತೀವಿ.
ಥರ್ಡ್ ಇಂಪಾರ್ಟೆಂಟು ಪಾರ್ಟ್ ನಾವು ಇನ್ಕ್ಲೂಡ್ ಮಾಡೋದು ಬ್ಯಾಲೆನ್ಸ್ ಆ್ಯಕ್ಟಿವಿಟೀಸ್. ಈಗ ನಾವು ತುಂಬ ಜನ ನೋಡ್ತೀವಿ, ಅಥವಾ ಮೇ ಬಿ ಸಿರ್ಸಿ ಅಷ್ಟು ಸಣ್ಣ ಊರು ಇರ್ಬೋದು, ಆದರೂ ವೀಕ್ಲಿ ಒಂದು 4 to 5 ಸರ್ಜರೀಸ್ ಹಿಪ್ ರಿಲೇಟೆಡ್ ಫ್ರ್ಯಾಕ್ಚರಿಗೆ ಆಗ್ತಾ ಇದೆ. ಓಕೆ. ಆಫ್ಟರ್ ಏಜ್ ಆಫ್ 60 ಕಾಲ್ ಜಾರಿ ಏನಾದ್ರು ಬಿದ್ದರೆ ಅಥವಾ ಬೇರೆ ಯಾವ ರೀತಿ ಏನಾದ್ರು ಬಿದ್ದರೆ ಹಿಪ್ ಫ್ರ್ಯಾಕ್ಚರ್ ಈಸ್ ವೆರಿ ಕಾಮನ್. ಓಕೆ. ಈಗ ಅದೇ ಫ್ರ್ಯಾಕ್ಚರು ಅಥವಾ ಆ ರಿಸ್ಕ್ ಏನಿದೆ ಅದು ಯಂಗ್ ಏಜಲ್ಲಿ ಕಡಿಮೆ ಇರ್ತದೆ. ಯಾಕೆಂದರೆ ಬ್ಯಾಲೆನ್ಸ್, ಯಂಗ್ ಏಜ್ ಇರುವಾಗ ಬ್ಯಾಲೆನ್ಸ್ ತುಂಬ ಶಾರ್ಪ್ ಇರುತ್ತೆ. ಸ್ವಲ್ಪ ಬಾಡಿ ಬ್ಯಾಲೆನ್ಸ್ ಆಯಿತು ತಕ್ಷಣ ನಾವು ಬಾಡಿ ಬ್ರೈನಿಂದ ಸಿಗ್ನಲ್ ಮಸಲ್ಸಿಗೆ ಬರ್ತದೆ, ತಕ್ಷಣ ನಾವು ಪೊಸಿಷನ್ ಕರೆಕ್ಟ್ ಮಾಡಿಬಿಡ್ತೀವಿ, ರಿಸ್ಕ್ ಆಫ್ ಫಾಲ್ ಕಡಿಮೆ ಆಗಿಬಿಡ್ತದೆ. ಬಟ್ ಓಲ್ಡ್ ಏಜಿಗೆ ಏನಾಗ್ತದೆ, ಮಸಲ್ ಸ್ಟ್ರೆಂತ್ ಕಡಿಮೆ ಇರ್ತದೆ, ಪೇಷಂಟ್ ಬಿಡೋಕ್ಕೆ ಅಥವಾ ಪೊಸಿಷನ್ ಚೇಂಜ್ ಆಗಲಿಕ್ಕೆ ಶುರುವಾಗಿರ್ತದೆ, ಬ್ರೈನ್ ಸ್ವಲ್ಪ ಲೇಟಾಗಿ ರೆಕಗ್ನೈಸ್ ಮಾಡುತ್ತೆ, ಬ್ರೈನ್ ಲೇಟಾಗಿ ರಿಪ್ಲೈ ಮಾಡುತ್ತೆ, ಅಲ್ಲಿ ತನಕ ಬಾಡಿ ಒಂದು ಪೊಸಿಷನಿಂದ ಕೆಳಗೆ ಹೋಗಿರ್ತದೆ. ಸೊ ಆ ಕೋಆರ್ಡಿನೇಷನ್ಸ್, ಬ್ರೈನ್ ಟು ಬಾಡಿ ಕೋಆರ್ಡಿನೇಷನ್ ಸ್ವಲ್ಪ ಡಿಲೇ ಆಗಲಿಕ್ಕೆ ಶುರು ಆಗುತ್ತೆ, ಆ್ಯಂಡ್ ದ್ಯಾಟ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಫಾಲ್. ಸೊ ಆ ಬ್ಯಾಲೆನ್ಸ್ ಟ್ರೈನಿಂಗ್ ರೆಗ್ಯುಲರ್ಲಿ ನಾವು ಬ್ರೈನ್ ಟು ಬಾಡಿ ಕೋಆರ್ಡಿನೇಷನ್ಸ್ ಎಕ್ಸಸೈಸ್ ಮಾಡ್ತಾ ಹೋದರೆ ವಿ ಕ್ಯಾನ್ ಪ್ರಿವೆಂಟ್ ಫಾಲ್. ಸೊ ಆ ಬ್ಯಾಲೆನ್ಸ್ ಟ್ರೈನಿಂಗು ಕೂಡ ನಾವು ಓಲ್ಡ್ ಏಜ್ ಗ್ರೂಪಿಗೆ ಟಾರ್ಗೆಟ್ ಮಾಡ್ತೀವಿ. ಹಾಗೆ ಎಂಡ್ಯೂರೆನ್ಸ್ ಇದೆ ಅಥವಾ ಸ್ಟೆಮಿನಾ ಇದೆ. ಈಗ ನಾವು ಇರ್ಬೋದು ಅಥವಾ ಬೇರೆ ಯಾರು ಇರ್ಬೋದು, ಬೈ ಏಜ್ ಆಫ್ 60 ನಮಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ಗಳಿರ್ತದೆ. ಅಲ್ಲಿ ತನಕ ನಮಗೆ ಸರಿಯಾಗಿ ನಮ್ಮ ಲೈಫ್ ಎಂಜಾಯ್ ಮಾಡೋಕ್ಕಾಗಿರಲ್ಲ, ರೈಟ್? ಸೊ ರಿಟೈರ್ಮೆಂಟ್ ನಂತರನೇ ನಾವು ಆ್ಯಕ್ಚುಲಿ ನಿಜವಾಗ್ಲೂ ನಮ್ಮ ಲೈಫ್ ಎಂಜಾಯ್ ಮಾಡೋದು. ದೇವಸ್ಥಾನಕ್ಕೆ ಹೋಗಬಹುದು, ಟ್ರಾವೆಲಿಂಗ್ ಇರಬಹುದು, ಅಥವಾ ಬೇರೆ ಯಾವುದೋ ಒಂದು ಸ್ಪೆಸಿಫಿಕ್ ವರ್ಕ್ ಮಾಡಬಹುದು, ಗಾರ್ಡನಿಂಗ್ ಮಾಡಬಹುದು. ಸೊ ಇದೆಲ್ಲದಕ್ಕೆ ಏನು ಬೇಕಾಗುತ್ತೆ, ಸ್ಟೆಮಿನಾ ಬೇಕಾಗುತ್ತೆ. ಸೊ ಸರ್ಟನ್ ಏಜ್ ಆಗಿದ್ಮೇಲೆ ಯಾವಾಗ ಮಸಲ್ಸ್ ಲಾಸ್ ಆಗಲಿಕ್ಕೆ ಶುರು ಆಗುತ್ತೆ, ಸ್ಟೆಮಿನಾ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಸೊ ಆ ಸ್ಟೆಮಿನಾ ಕಡಿಮೆ ಆಗಿದ ಕೂಡಲೇ ಅವರಿಗೆ ಏನು ಆ ಲೈಫ್ ಟೈಮ್ ಎಂಜಾಯ್ ಮಾಡೋದಿತ್ತು ಅದು ಸರಿಯಾಗಿ ಅವರಿಗೆ ಎಂಜಾಯ್ ಮಾಡೋಕ್ಕೆ ಬರಲ್ಲ. ಸೊ ಆ ಸ್ಟೆಮಿನಾ ಇಂಪ್ರೂವ್ ಮಾಡಲಿಕ್ಕೂ ಕೂಡ ನಾವು ಫಿಸಿಯೋಥೆರಪಿಯಿಂದ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಎಂಡ್ಯೂರೆನ್ಸ್ ಎಕ್ಸಸೈಸಸ್ ಕೆಲವು ಪ್ರೋಗ್ರಾಮ್ ಮಾಡಿ ಕೊಡ್ತೀವಿ. ಅದರಿಂದ ಅವರಿಗೆ ಆ ರಿಸ್ಕ್ ಕಡಿಮೆ ಆಗಿಬಿಡ್ತದೆ. ಓಕೆ ಓಕೆ. ಸೊ ಇದು ಓಲ್ಡ್ ಏಜ್ ಗ್ರೂಪಿಗೆ ಯೂಶಲಿ ಟಾರ್ಗೆಟ್ ಮಾಡ್ತೀವಿ. ಈಗ ನೀವು ಪರ್ಟಿಕ್ಯುಲರ್ ಸ್ಟ್ರೀಮ್ ಪ್ರಕಾರ ನೋಡಿದರೆ ಆರ್ಥೋಪೆಡಿಕ್ ಕಂಡೀಷನ್ಸ್, ಎಸ್ಪೆಷಲಿ ಆಸ್ಟಿಯೋಆರ್ಥರೈಟಿಸ್, ಮಂಡಿಗೆ ಸೌಕ್ಲಿ ಇರಬಹುದು, ಕುತ್ತಿಗೆ ನೋವು ಇರಬಹುದು, ಶೋಲ್ಡರ್ ಪೇನ್ ಇರಬಹುದು, ಬ್ಯಾಕ್ ಪೇನ್ ಇರಬಹುದು. ಈ ಏಜ್ ರಿಲೇಟೆಡ್ ಬರೋದು ಕಾಂಪ್ಲಿಕೇಶನ್ಸ್ ಅಥವಾ ಪೇನ್ಗಳೇನಿದೆ ಅದೆಲ್ಲದಕ್ಕೆ ಮೊಡಾಲಿಟೀಸ್ ಮೂಲಕ ನಾವು ಓಲ್ಡ್ ಏಜ್ ಅವರಿಗೆ ಟ್ರೀಟ್ಮೆಂಟ್ಸಿಂದ ಕಡಿಮೆ ಮಾಡ್ತೀವಿ. ಎಕ್ಸಸೈಸ್ ಮೂಲಕ ಅದಕ್ಕೆ ಮೇಂಟೆನೆನ್ಸಿಗೆ ಏನೇನು ಬೇಕು ಅದು ಪ್ರಾಕ್ಟೀಸ್ ಮಾಡಿ ಕೊಡ್ತೀವಿ. ಹಾಗೆ ನ್ಯೂರಲಾಜಿಕಲ್ ಕಂಡೀಷನ್ಸಲ್ಲಿ ನೀವು ನೋಡಿದರೆ ಸ್ಟ್ರೋಕ್ ಈಚೀಚೆಗೆ ತುಂಬ ಪೇಷಂಟ್ಸಿಗೆ ನಾವು ನೋಡ್ತಾ ಇದ್ದೀವಿ. ಪ್ಯಾಲಿಸಿಸ್ ಆಗೋಗೋದು, ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ. ಸೊ ಅದು ಎಸ್ಪೆಷಲಿ ಆಗೋದು ಆ ಗ್ರೂಪಿಗೆ ಜಾಸ್ತಿ, 50-60 ಇಯರ್ಸ್ ಹತ್ರ ಕಾಂಪ್ಲಿಕೇಶನ್ ಜಾಸ್ತಿ ಬರುತ್ತೆ. ಸೊ ಅವರಿಗೂ ಕೂಡ ಸ್ಪೆಸಿಫಿಕ್ ಫಿಸಿಯೋಥೆರಪಿ ಎಕ್ಸಸೈಸ್ ಮೂಲಕ ಅವರಿಗೆ ಬ್ಯಾಕ್ ಟು ವರ್ಕ್ ಅಥವಾ ಅದು ಫಿಸಿಕಲ್ ಫಂಕ್ಷನಲ್ ಆ್ಯಕ್ಟಿವಿಟೀಸ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಟ್ರೈನ್ ಮಾಡ್ತೀವಿ. ಹಾಗೆ ಓವರಾಲ್ ಸ್ಟೆಮಿನಾ ಇಂಪ್ರೂವ್ ಮಾಡಲಿಕ್ಕೆ, ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡಲಿಕ್ಕೆ ಬ್ರೀದಿಂಗ್ ಎಕ್ಸಸೈಸಸ್ ಇದೆ. ಹಾಗೆ ಬ್ಯಾಲೆನ್ಸ್ ಟ್ರೈನಿಂಗ್ ಇದೆ, ಅವರಿಗೆ ರಿಸ್ಕ್ ಫಾಲ್ ಆಫ್ ರಿಸ್ಕ್ ಪ್ರಿವೆಂಟ್ ಮಾಡಲಿಕ್ಕೆ ಬ್ಯಾಲೆನ್ಸ್ ಟ್ರೈನಿಂಗ್ ಇದೆ. ಅದೆಲ್ಲನೂ ಸ್ಪೆಸಿಫಿಕ್ ಕಂಡೀಷನ್ಸಲ್ಲಿ ನಾವು ಟ್ರೈನ್ ಮಾಡ್ತೀವಿ ಅದಕ್ಕೆ. ಓಕೆ ಓಕೆ. ಡಾಕ್ಟ್ರೆ, ಈಗ ಇಂಜುರೀಸ್ ಏನಾಗ್ತದೆ, ಸ್ಪೆಷಲಿ ಈಗ ಎಲ್ಲರೂ ಆಕ್ಸಿಡೆಂಟಲ್ ಇಂಜುರಿ ಇರ್ಬೋದು, ಅಲ್ಲಿ ಬೋನ್ ಫ್ರ್ಯಾಕ್ಚರ್ ಆ ಥರದ್ದು ಏನೇ ಇರ್ಬೋದು. ಸೊ ಆ ಥರ ಇಂಜುರಿ ಆದಮೇಲೆ ಇದಕ್ಕೆ ಫಿಸಿಯೋಥೆರಪಿ ಎಷ್ಟು ಹೆಲ್ಪ್ಫುಲ್ ಮಾಡ್ತದೆ ಆ ಥರ ಇಂಜುರೀಸ್ ಪರ್ಸನ್ಗಳಿಗೆ? ಇದು ಸರ್, ಈಗ ಇವತ್ತಿಂದು ನೀವು ಟೈಮ್ ನೋಡಿದರೆ ಯಾರಿಗೆ ಟೈಮ್ ಇಲ್ಲ ಅಂತ ಹೇಳ್ತೀವಿ ಅಲ್ವಾ? ಸೊ ಮೊದಲೇ ಏನು ಇವತ್ತಿನ ನೀವು 50 ಇಯರ್ಸ್ ಅಥವಾ 100 ಇಯರ್ಸ್ ಬ್ಯಾಕ್ ವಿಚಾರ ಮಾಡಿದರೆ, ಯಾವುದೋ ಒಂದು ಇಂಜರಿ ಆಗಿದ್ದರೆ ವಿ ವೇರ್ ಇನ್ ದ ಜಾಯಿಂಟ್ ಫ್ಯಾಮಿಲಿ. ಒಬ್ಬರು ವರ್ಕ್ ಮಾಡಲ್ಲ ಅಂದರು ಮತ್ತೊಬ್ಬರು ವರ್ಕ್ ಮಾಡಿಕೊಂಡು ಆ ವರ್ಕಲ್ಲಿ ಮ್ಯಾನೇಜ್ ಆಗ್ತಿತ್ತು. ಇವತ್ತಿನ ಟೈಮಿಗೆ ಏನಾಗಿದೆ, ಎಲ್ಲರಿಗೆ ಕಂಪಲ್ಸರಿ ಆ ವರ್ಕ್ ಅವರದ್ದು ಡ್ಯೂಟಿ ಏನಿದೆ ಅದು ಆಗತ್ತಷ್ಟು ಬೇಗನೆ ಆ ವರ್ಕಿಗೆ ಹೋಗಿ ಶುರು ಮಾಡಬೇಕಾಗ್ತದೆ. ಸೊ ಆ ರಿಕವರಿ ಪೀರಿಯಡ್ ಏನಿದೆ 100 ಇಯರ್ಸ್ ಬ್ಯಾಕ್ ಮ್ಯಾಟರ್ ಇರಲಿಲ್ಲ. ಈಗ ರಿಕವರಿ ಪೀರಿಯಡ್ ಏನಿದೆ ಅದು ತುಂಬಾನೇ ಮ್ಯಾಟರ್ ಆಗ್ತದೆ. ಸೊ ಫಿಸಿಯೋಥೆರಪಿ ಹೆಲ್ಪ್ಸ್ ಟು ರಿಕವರ್ ಫಾಸ್ಟರ್. ಈಗ ಯಾವುದೋ ಒಂದು ಇಂಜರಿ ಆಯಿತು, ಅದ ನಂತರ ಏನು ಇನಿಷಿಯಲಿ ಟ್ರೀಟ್ ಮಾಡ್ತೀವಿ, ಮೇ ಬಿ ಆರ್ಥೋಪೆಡಿಕ್ ಡಾಕ್ಟರ್ ಇರ್ಬೋದು ಅಥವಾ ಸರ್ಜನ್ ಇರ್ಬೋದು, ಕೆಲವು ಸರ್ಜರಿ ಮಾಡಿದ್ದಾರೆ. ಅದರ ನಂತರ ರಿಕವರಿ ಫೇಸ್ ಶಾರ್ಟ್ ಮಾಡಲಿಕ್ಕೆ ಫಿಸಿಯೋಥೆರಪಿ ಹೆಲ್ಪ್ ಆಗ್ತದೆ. ಸೊ ಸ್ಪೆಸಿಫಿಕ್ ಅದಕ್ಕೆ ರಿಲೇಟೆಡ್ ಇರೋದು ಎಕ್ಸಸೈಸ್ ಇರ್ಬೋದು ಅಥವಾ ಅದಕ್ಕೆ ರಿಲೇಟೆಡ್ ಮೊಬಿಲಿಟಿ ಮೂವ್ಮೆಂಟ್ಸ್ಗಳಿರ್ಬೋದು. ಅದು ಆಗತ್ತಷ್ಟು ಬೇಗನೆ ಶುರು ಮಾಡ್ಕೊಂಡಿದ್ರೆ ಪರ್ಸನ್ ಕ್ಯಾನ್ ಗೋ ಬ್ಯಾಕ್ ಟು ಹಿಸ್ ಒರಿಜಿನಲ್ ಆಕ್ಟಿವಿಟೀಸ್ ಅಟ್ ದ ಅರ್ಲಿಯರ್ ಸ್ಟೇಜ್. ಸೊ ಆ ಪಾರ್ಟು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ. ಈಗ ರಿಕವರಿದು ನಾವು ಮಾತಾಡ್ತಾ ಇದ್ವಿ. ಸ್ಪೋರ್ಟ್ಸಿಗೆ ಆ್ಯಕ್ಚುಲಿ ಫಿಸಿಯೋಥೆರಪಿಯನ್ನು ಶುರುವಾಗಿದ್ದೇ ಸ್ಪೋರ್ಟ್ಸ್ ಇವರಿಗೆ ಅಂತ ಹೇಳ್ಕೊಂಡು, ಅವ್ರಿಗೆ ಯಾವ ಥರ ಹೆಲ್ಪ್ ಇದು? ಸರ್, ಈಗ ನನ್ನ ಪ್ರೊಫೆಷನ್ ಫಿಸಿಯೋಥೆರಪಿ ಇದೆ. ನಾನು ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸ್ಪೋರ್ಟ್ಸ್ ಪರ್ಸನ್ ಆ್ಯಸ್ ಎ ಅಥ್ಲೇಟ್ಸ್, ಸ್ಪೋರ್ಟ್ ಈಸ್ ದೇರ್ ಪ್ರೊಫೆಷನ್.
ಈಗ ನನಗೆ ಫಿಸಿಯೋಥೆರಪಿ ವರ್ಕಿಗೆ 1 ದಿವಸ ಹೋಗಿಲ್ಲ ಅಂದರೆ ನಡೆಯುತ್ತೆ, 10 ಡೇಸ್ ಹೋಗಿಲ್ಲ ನಡೆಯುತ್ತೆ. ಮೋರ್ ದೆನ್ 10 ಡೇಸ್, 1 ವೀಕ್, 1 ಮಂತ್ ಹೋಗಿಲ್ಲದೆ ವರ್ಕಿಗೆ ಹೋಗಿಲ್ಲದೆ ನಡೆಯಲ್ಲ. ಸೇಮ್ ಅದೇ ಥರನೇ ಸ್ಪೋರ್ಟ್ಸ್ ಪರ್ಸನಿಗೆ ಅವರು ಏನು ಸ್ಪೋರ್ಟ್ಸಿಗೆ ಇನ್ವಾಲ್ವ್ ಆಗಿದ್ದಾರೆ, ಆ ಸ್ಪೋರ್ಟ್ಸಲ್ಲಿ ಅವ್ರಿಗೇನಾದರೂ ಇಂಜರಿ ಆಯಿತು ಅಂದರೆ ಲಾಂಗ್ ರಿಹ್ಯಾಬಿಲಿಟೇಷನ್ ಪೀರಿಯಡ್ ಉಳೀತು ಅಂತ ಆದರೆ ಅವ್ರದ್ದು ಆ ಇಂಪಾರ್ಟೆಂಟ್ ಇಯರ್ಸ್ ಆಫ್ ಕ್ಯಾರಿಯರ್ ಏನಿದೆ ಅಲ್ಲಿ ಮಿಸ್ ಆಗಲಿಕ್ಕೆ ಶುರು ಆಗಿಬಿಡ್ತದೆ. ಸೊ ದಟ್ ವಾಸ್ ದ ವೆರಿ ಮಚ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಿಸಿಯೋಥೆರಪಿ ಶುರು ಆಗಲಿಕ್ಕೆ. ಸೊ ಒಂದು ಪ್ರಿವೆಂಟಿವ್ ಮೆಷರ್ಸ್ ಸೊ ದಟ್ ಅವರಿಗೆ ಇಂಜರಿ ಆಗಲೇಬಾರ್ದು ಅಂತ. ಸೆಕೆಂಡ್, ಇನ್ ಕೇಸ್ ಇಂಜರಿ ಆಗಿಬಿಟ್ಟಿದೆ ಅಂದರೆ ಆಗತ್ತಷ್ಟು ಬೇಗನೆ ದೇ ಕ್ಯಾನ್ ಗೋ ಬ್ಯಾಕ್ ಟು ದೇರ್ ಒರಿಜಿನಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್. ಸೊ ಇದು ಕೋಆಪ್ರೇಟ್ ಮಾಡ್ಕೊಳ್ಳಿಕ್ಕೆ ನಾವು ಫಿಸಿಯೋಥೆರಪಿ ಅದರಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಸೊ ಪ್ರಿವೆಂಟಿವ್ ಮೆಷರ್ಸಿಗೆ ಒನ್ಸ್ ಅಗೇನ್ ವಿ ಸಿ ದಟ್ ದೇ ಹ್ಯಾವ್ ವೆರಿ ಗುಡ್ ಮಸಲ್ಸ್ ಕಂಡೀಷನಿಂಗ್. ಸೊ ಇಂಜರಿ ಆಗೋದು ಚಾನ್ಸಸ್ ಕಡಿಮೆ ಇರುತ್ತೆ. ಮಸಲ್ಸ್ ಸಾಕಷ್ಟು ಫ್ಲೆಕ್ಸಿಬಲ್ ಇರಬೇಕು, ಜಾಯಿಂಟ್ ಸ್ಟಿಫ್ನೆಸ್ ಇರಬಾರ್ದು, ದೇ ಶುಡ್ ಹ್ಯಾವ್ ವೆರಿ ಗುಡ್ ಎಂಡ್ಯೂರೆನ್ಸ್. ಇದು ಅವರಿಗೆ ಸ್ಟಾರ್ಟಿಂಗ್ ಅಂದರೆ ಪ್ರಿವೆಂಟಿವ್ ಮೆಷರ್ಸಿಗೆ ಹೆಲ್ಪ್ ಆಗ್ತದೆ. ಏನೋ ಸ್ಪೆಸಿಫಿಕ್ ಇಂಜರಿ ಆಗೋಗ್ಬಿಟ್ಟಿದೆ ಅಂತ ಆದರೆ ಆ ಯಾವ ಮಸಲ್ಸಿಗೆ ಇಂಜರಿ ಆಗಿದೆ ಅಥವಾ ಯಾವುದು ಬೋನ್ಸಿಗೆ ಇಂಜರಿ ಆಗಿದೆ ಅದರ ರಿಲೇಟೆಡ್ ಯಾವ್ಯಾವ ಆ್ಯಕ್ಟಿವಿಟೀಸ್ ಸ್ಟಾರ್ಟಿಂಗಲ್ಲೇ ಶುರು ಮಾಡಿದರೆ ಆಗತ್ತಷ್ಟು ಬೇಗ ಅವರಿಗೆ ಸ್ಪೋರ್ಟ್ಸಿಗೆ ಹೋಗಲಿಕ್ಕೆ ಆಗುತ್ತೆ. ಯಾಕಂದರೆ ನಾವು ಎಷ್ಟು ದಿವಸ ಜಾಸ್ತಿ ಅವರಿಗೆ ರೆಸ್ಟ್ ಕೊಡ್ತೀವ ಅಷ್ಟೇ ಆ ಪಾರ್ಟ್ ಇಂಜರಿ ಆಗಿರೋ ಪಾರ್ಟ್ ಜೊತೆಗೆ ಬೇರೆ ಎಲ್ಲ ಏರಿಯಾಸ್ಗೂ ಕೂಡ ರೆಸ್ಟ್ ಸಿಕ್ಬಿಡುತ್ತೆ, ಆ ಏರಿಯಾನು ಕೂಡ ಡಿಕಂಡೀಷನಿಂಗ್ ಆಗಲಿಕ್ಕೆ ಶುರು ಆಗಿಬಿಡ್ತದೆ. ಸೊ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಫಿಸಿಯೋಥೆರಪಿ ಇನ್ ಸ್ಪೋರ್ಟ್ಸ್ ಇಂಜರಿ. ಸೊ ಆಗತ್ತಷ್ಟು ಬೇಗನೆ ಅಥ್ಲೀಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದೇರ್ ವರ್ಕ್ ಅಲ್ಲಿ. ಡಾಕ್ಟ್ರೆ, ಈಗ ಕೆಲವೊಂದು ನಮ್ಮ ಹಳ್ಳಿ ಕಡೆ ಮೇನ್ಲಿ ಇರುವಂಥ ಒಂದು ಮಿತ್ ಅಂದರೂ ತಪ್ಪಲ್ವೇನೋ, ಇದಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಇಂಜುರಿ ಆಗಿ ರಿಕವರಿ ಆಗಿದೆ ಅಂದಮೇಲೆ ಆ ಮಸಲ್ಸು ಸ್ವಲ್ಪ ಆ್ಯಕ್ಟಿವ್ ಇಲ್ಲ ಅಂತಂದರೆ ಅಲ್ಲಿ ಮಸಾಜ್ ಮಾಡಿ, ನೀವು ಕೊಬ್ಬರಿ ಎಣ್ಣೆನೋ ಏನೋ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಯಾವ ಥರ ನೀವು ಕನ್ಸಿಡರ್ ಮಾಡ್ತೀರಾ? ಇದು ಮಾಡೋದು ಒಳ್ಳೆಯದೋ ಅಥವಾ ಅದು ತಪ್ಪೋ, ಹೇಗೆ ಹೇಳ್ತೀರಾ ನೀವು? ಸೊ ಅದು ಆಗಿರೋದು ಡ್ಯೂರೇಷನ್ಸ್ ಫ್ರಮ್ ದ ಡೇ ಆಫ್ ಇಂಜರಿ ಮೇಲೆ ಡಿಪೆಂಡ್ ಆಗ್ತದೆ. ಈವನ್ ಇನ್ ಫಿಸಿಯೋಥೆರಪಿ ಆಲ್ಸೋ ದರ್ ಈಸ್ ಒನ್ ಪಾರ್ಟ್ ಕಾಲ್ಡ್ ಆಸ್ ಅ ಥೆರಾಪ್ಯೂಟಿಕ್ ಮಸಾಜ್. ಅಥವಾ ಸಾಫ್ಟ್ ಟಿಶ್ಯೂ ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ. ಸೊ ಟೈಟ್ ಇರೋ ಟಿಶ್ಯೂಸ್ ರಿಲೀಸ್ ಮಾಡೋದು ಅಂತ ಹೇಳಿ. ಬಟ್ ಒನ್ಸ್ ಅಗೇನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ವಿ ಆರ್ ಸ್ಟಾರ್ಟಿಂಗ್. ಸೇ ಲೈಕ್ ಇವತ್ತು ಬಿದ್ದಿದ್ದೀವಿ, ಸೊ ಬಿದ್ದಿದ್ದ ಕೂಡಲೇ ಏನಾಗುತ್ತೆ, ದೆಲ್ ಬಿ ಸಾಫ್ಟ್ ಟಿಶ್ಯೂ ಇಂಜರಿ ಅಥವಾ ಮಸಲ್ಸ್ ಇಂಜರಿ ಅಥವಾ ಬೋನ್ ಇಂಜರಿ ಯಾವುದೋ ಒಂದು ಆಗಿದೆ. ಸೊ ಇಂಜರಿ ಆಗೋದು ಅಂದರೆ ಏನು, ಸಿಂಪಲ್ ಅರ್ಥ ಮಾಡಬೇಕಂದ್ರೆ ಯಾವುದೋ ಒಂದು ಭಾಗ ಹರಿದೋಗೋದು. ಓಕೆ, ಈಗ ಹರಿದೋಗಿದೆ, ಈಗ ಹರಿದೋಗಿದ ನಂತರ ಬಾಡಿ ಏನು ಮಾಡುತ್ತೆ, ಇಟ್ ಸ್ಟಾರ್ಟ್ಸ್ ಹೀಲಿಂಗ್ ಅಥವಾ ಬ್ಲಡ್ ಕ್ಲಾಟ್ ಮಾಡಲಿಕ್ಕೆ ಅಲ್ಲಿ ಶುರು ಮಾಡ್ತದೆ ಅಲ್ವಾ. ಈಗ ರಕ್ತ ಹೊರಗೆ ಬಂತು ಅಂದರೆ ಅಲ್ಲಿ ರಕ್ತ ಹೆಪ್ ಕಟ್ಟಬೇಕು, ರಕ್ತ ಹೆಪ್ ಕಟ್ಟಿದ್ರೆ ಮಾತ್ರ ಗಾಯ ಒಣಗ್ತದೆ ಅಲ್ಲ. ಸೊ ದಟ್ ಈಸ್ ದ ಸ್ಟಾರ್ಟಿಂಗ್ ಪೀರಿಯಡ್. ಆ ಟೈಮಲ್ಲಿ ನಾನು ಹೊರಗಿಂದ ಏನಾದರೂ ಆಯಿಲ್ ಅಥವಾ ಬೇರೆ ರೀತಿಯಿಂದ ಅಪ್ಲೈ ಮಾಡಿ ತಿಕ್ಕಲಿಕ್ಕೆ ಶುರು ಮಾಡಿದರೆ ಐ ವಿಲ್ ನಾಟ್ ಅಲೌ ಇಟ್ ಟು ಹೀಲ್. ಅಥವಾ ಇಂಜರಿ ಇನ್ನೂ ವರ್ಸನ್ ಆಗುತ್ತೆ. ಅಂದರೆ ಬಟ್ಟೆ ಹರಿದೋಗಿದೆ, ನೀವು ತಿಕ್ಕಿ ಇನ್ನೂ ಸ್ವಲ್ಪ ಜಾಸ್ತಿ ಹರಿತಾ ಇದ್ದೀರಿ. ಸೊ ಎಲ್ಲಿ ತನಕ ಅದರದ್ದು ಹೀಲಿಂಗ್ ಮುಗಿಯಲ್ಲ ಅಲ್ಲಿ ತನಕ ಇಟ್ ಈಸ್ ಹೈಲಿ ಕಾಂಟ್ರಾಇಂಡಿಕೇಟೆಡ್. ಏನಾದರೂ ಆಯಿಲಿಂದ ತಿಕ್ತಾ ಇರಬಹುದು ಅಥವಾ ತುಂಬ ಹೀಟ್ ಅಪ್ಲೈ ಮಾಡೋದು. ಯಾಕಂದರೆ ಹೀಟಿಂದು ಫೆನೋಮಿನಾ ನಾರ್ಮಲಿ ನಮಗೆಲ್ಲರಿಗೆ ಗೊತ್ತಿದೆ, ಗಟ್ಟಿ ಇರೋದಕ್ಕೆ ಮೆದು ಮಾಡ್ತದೆ. ಓಕೆ, ಸೊ ಈಗ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಏನಾಗಬೇಕು, ಆ ಏರಿಯಾ ಗಟ್ಟಿ ಆಗಬೇಕು, ಯಾಕಂದರೆ ಹರಿದೋಗಿದೆ, ಅಲ್ಲಿ ಬ್ಲಡ್ ಚೆನ್ನಾಗಿ ಕ್ಲಾಟ್ ಆಗಬೇಕು. ನೀವು ಆ ಕ್ಲಾಟ್ ಆಗೋ ಜಾಗಲ್ಲೇ ನೀವು ಹೀಟ್ ಅಪ್ಲೈ ಮಾಡಿದರೆ ಬ್ಲಡ್ ಕ್ಲಾಟ್ ಆಗೋ ಬದಲಿ ಕರ್ಗೋಗ್ತದೆ ಆ ಜಾಗ. ಸೊ ಇನ್ನೂ ಹೀಲಿಂಗ್ ಲೇಟ್ ಆಗ್ತಾ ಹೋಗ್ತದೆ. ಸೊ ಇನಿಷಿಯಲ್ ಪೀರಿಯಡ್ ಸೇ ಲೈಕ್ 2 to 3 weeks ಡಿಪೆಂಡಿಂಗ್ ಆನ್ ದ ಇಂಜರಿ ಪರ್ಸೆಂಟೇಜ್. ಆಯಿಲ್ ಮಸಾಜ್ ಇರ್ಬೋದು ಅಥವಾ ಹೈ ಪ್ರೆಷರಿಂದ ಮಾಡೋದು, ಏನಾದರೂ ತಿಕ್ಕೋ ಥರದ್ದು ಇರ್ಬೋದು ಅಥವಾ ಹೀಟ್ ಅಪ್ಲಿಕೇಶನ್ ಇರ್ಬೋದು, ಈಸ್ ಕಾಂಟ್ರಾಇಂಡಿಕೇಟೆಡ್. ಆ ಟೈಮಲ್ಲಿ ಬೇಕಾಗಿರೋದು ತುಂಬ 2 ಇಂಪಾರ್ಟೆಂಟ್ ಪಾಯಿಂಟ್ಸು. ಇಫ್ ಇಟ್ ಈಸ್ ಅ ಸಡನ್ ಇಂಜರಿ, ಗೋ ಫಾರ್ ಐಸ್ ಅಪ್ಲಿಕೇಶನ್. ಈಗ ಐಸ್ ಅಪ್ಲಿಕೇಶನ್ ಮಾಡಿದ್ರೆ ಏನಾಗ್ತದೆ, ಇಟ್ಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ದ ಹೀಟ್. ಆಗತ್ತಷ್ಟು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಿಗಿರೋದು ಬ್ಲಡ್ ಪೈಪ್ಸಿಗೆ ಕಾಂಟ್ರಾಕ್ಟ್ ಮಾಡುತ್ತೆ. ಸೊ ಅಲ್ಲಿಂದ ಬ್ಲೀಡಿಂಗ್ ಆಗೋದು ತಕ್ಷಣ ಸ್ಟಾಪ್ ಆಗಿಬಿಡುತ್ತೆ. ಸೊ ನೀವು ಎಷ್ಟೋ ಬಾರಿ ಸ್ಪೋರ್ಟ್ಸ್ ಅಗರ್ ನೀವು ಇದು ಅಬ್ಸರ್ವ್ ಮಾಡ್ತಾ ಇದ್ರೆ, ಯಾವಾಗಲೂ ಒಂದು ಸ್ಪೋರ್ಟ್ಸ್ ಇಂಜರಿ ಆಯಿತು ಅಂದರೆ ಹೊರಗಿಂದ ಫಿಸಿಯೋಥೆರಪಿಸ್ಟ್ ಓಡಿ ಫಸ್ಟ್ ಅಲ್ಲಿ ಏನೋ ಸ್ಪ್ರೇ ಹೊಡಿತಾರೆ, ಇಲ್ಲಾಂದ್ರೆ ತಕ್ಷಣ ಏನೋ ಒಂದು ಹೋಗಿ ಬ್ಯಾಗ್ ಇಡ್ತಾರೆ. ಸೊ ಸ್ಪ್ರೇ ಏನು ಹೊಡಿತಾರೆ, ದಟ್ ಈಸ್ ಅ ಕ್ರಯೋ ಸ್ಪ್ರೇ. ಕ್ರಯೋ ಸ್ಪ್ರೇ ಅಂದರೆ ಇಟ್ಸ್ ನಥಿಂಗ್ ಬಟ್ ಐಸ್ ಸ್ಪ್ರೇ. ಸೊ ಅದು ಆ ಏರಿಯಾದು ಟೆಂಪರೇಚರ್ ಸಡನ್ಲಿ ಇಟ್ ಬ್ರಿಂಗ್ಸ್ ಬ್ಯಾಕ್ ಟು ಅರೌಂಡ್ -10, -20. ಸೊ ಅದೇನು ಮಾಡ್ತದೆ, ಅಲ್ಲಿರೋದು ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ಸ್ ಪೈಪಿಗೆ ಕ್ಲೋಸ್ ಮಾಡಿಬಿಡ್ತದೆ. ಸೊ ಇಟ್ ವಿಲ್ ಸಿ ದ್ಯಾಟ್ ಬ್ಲೀಡಿಂಗ್ ಈಸ್ ಮಿನಿಮಮ್. ಹೊರಗಡೆ ಬ್ಲೀಡಿಂಗ್ ಕಡಿಮೆ ಆಯಿತು, ಬ್ಲಡ್ ಕ್ಲಾಟ್ ಕಡಿಮೆ ಆಗ್ತದೆ, ರಿಕವರಿ ಪೀರಿಯಡ್ ವಿಲ್ ಬಿ ವೆರಿ ಶಾರ್ಟ್. ಸೊ ಐಸ್ ಅಪ್ಲಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಕ್ಯೂಟ್ ಇಂಜರಿ. ತಕ್ಷಣ ಇಂಜರಿ ಆಗಿದೆ ಅಥವಾ ಏನಾದರೂ ಆಗಿದೆ ಅಂದರೆ ಐಸ್ ಅಪ್ಲಿಕೇಶನ್ ಮಾಡಿ. ಸೊ ದಟ್ ವಿಲ್ ಹೆಲ್ಪ್ ಟು ಲೈಕ್ ಶಾರ್ಟನ್ ದ ರಿಕವರಿ ಫೇಸ್.
ಎರಡನೇದಿದೆ ಅಂದರೆ ಸಾಧ್ಯ ಆಗೋದಷ್ಟು ಆ ಪಾರ್ಟಿಗೆ ಮೂವ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಾವು ತುಂಬ ಬಾರಿ ನೋಡ್ತೀವಿ, ಏನು ಪೇನ್ ಆಗಿದೆ, ಸರಿಯಾಗಿ ಕೈ ಎತ್ತೋದು, ಆ ಬಾಡಿ ಮೂವ್ಮೆಂಟ್ಸ್ ಮಾಡೋದು, ಯಾಕಂದರೆ ಅದು ಆಲ್ರೆಡಿ ಇಂಜರಿ ಹಿಡಿದೆ, ನೀವು ಮತ್ತು ಪುಲ್ ಮಾಡಿ ಅದಕ್ಕೆ ಇಂಜರಿ ಜಾಸ್ತಿ ಮಾಡ್ತಾ ಇದ್ದೀರಿ. ಸೊ ಸ್ಟಾರ್ಟಿಂಗ್ 2-3 ವೀಕ್ಸ್ ಆರಾಮಾಗಿ ಹೋಗ್ಬಿಟ್ಟಿದೆ ಅಂತ ಆದರೆ ನಂತರ ನೀವು ಆಮೇಲೆ ಬೇಕಿದ್ರೆ ಅದಕ್ಕೆ ಬೇರೆ ಬೇರೆ ಮೊಡಾಲಿಟೀಸ್ ಅಥವಾ ಈ ಆಯಿಲ್ ಮಸಾಜ್ ಇರ್ಬೋದು ಅಥವಾ ಬೇರೆ ರೀತಿಯಿಂದ ಟಾರ್ಗೆಟ್ ಮಾಡಿ ಟ್ರೈ ಮಾಡ್ಬೋದು. 1 or 2 days ಒಳಗೇನೆ ಪೇನ್ ಸಬ್ಸೈಡ್ ಆಗ್ತಾ ಇಲ್ಲ, ಸ್ವೆಲ್ಲಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಬೆಟರ್ ಟು ಗೋ ವಿತ್ ಹೆಲ್ತ್ ಪ್ರೊಫೆಷನ್. ನೀವು ಹೋಗಿ ಒಂದ್ಸರಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಎಕ್ಸಾಕ್ಟ್ಲಿ ಏನಾಗಿದೆ, ತುಂಬ ಡಿಲೇ ಆಗೋದಕ್ಕಿಂತ ಮೊದಲೇ ಒಂದ್ಸರಿ ತೋರಿಸ್ಕೊಂಡು ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಡಾಕ್ಟ್ರೆ, ಈ ಫಿಸಿಯೋಥೆರಪಿ ರಿಲೇಟೆಡ್ ಇಷ್ಟೆಲ್ಲ ನಾವು ಮಾಹಿತಿ ಕೊಟ್ಟರೆ, TSS ಆಸ್ಪತ್ರೆಯಲ್ಲಿ ಈ ಫಿಸಿಯೋಥೆರಪಿ ವಿಭಾಗದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ವರೆಗೂ ಯಾವ್ಯಾವ ಥರದ ಟ್ರೀಟ್ಮೆಂಟ್ಗಳು ನಮ್ಮ TSS ಆಸ್ಪತ್ರೆಯಲ್ಲಿ ಲಭ್ಯವಿದೆ? ಇಲ್ಲಿ ಈಗ ಎಸ್ಪೆಷಲಿ ಪೀಡಿಯಾಟ್ರಿಕ್ ಕೇಸಸ್ ನೀವು ನೋಡಿದರೆ ಡಿಲೇಡ್ ಮೈಲ್ಸ್ಟೋನ್ಸ್, ಕೆಲವು ಮಕ್ಕಳು ಹುಟ್ಟುವಾಗ ಸರಿಯಾಗಿ ನ್ಯೂಟ್ರಿಷನ್ಸ್ ಸಿಕ್ಕಿಲ್ಲದೆ ಅಥವಾ ಡಿಲೇಡ್ ಮೈಲ್ಸ್ಟೋನ್ಸ್ ಥರ ಇರ್ತದೆ, ಅಥವಾ ಹುಟ್ಟುವಾಗನೇ ಕೆಲವು ಕಾಂಪ್ಲಿಕೇಶನ್ಸ್ ಆಗಿರುತ್ತೆ, ಅಥವಾ ಬ್ರೈನ್ ಇಂಜರಿ ಥರ ಆಗಿರೋದು, ಅಥವಾ ಸಾಕಷ್ಟು ಆಕ್ಸಿಜನ್ ಹುಟ್ಟಿದ ಕೂಡಲೇ ಅಳ್ಳಿಲ್ಲ ಅಂತ ಹೇಳ್ತೀವಿ ನಾವು ನೋಡಿ, ಅದೆಲ್ಲ ಮಕ್ಕಳಿಗೆ ಮುಂದೆ ಫರ್ದರ್ ಡೆವಲಪ್ಮೆಂಟ್ ಡಿಲೇಸ್ ಆಗೋದು ಚಾನ್ಸಸ್ ಇರ್ತದೆ. ಆ ಮಕ್ಕಳಿಗೆ ನಾವು ಡೇ 1 or day 2 ಇಂದಾನೇ ಏನೇನು ಆ್ಯಕ್ಟಿವಿಟೀಸ್ ಮಾಡ್ಕೋಬೇಕು, ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ರೆ ಆ ಮಕ್ಕಳಿಗೆ ಬೇಗನೆ ಆ ಹೆಲ್ತ್ ಮೈಲ್ಸ್ಟೋನ್ಸ್ ಅಥವಾ ಏನು ರೆಗ್ಯುಲರ್ ಡೆವಲಪ್ಮೆಂಟ್ ಮೈಲ್ಸ್ಟೋನ್ಸ್ ಇದೆ ಅದು ರೀಚ್ ಮಾಡಲಿಕ್ಕೆ ಆಗುತ್ತೆ ಅಂತ ನಾವು ಆವಾಗನೇ ಪೇರೆಂಟ್ಸ್ ಅವರಿಗೆ ಟ್ರೈನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಓಕೆ. ಕೆಲವು ಟೈಮ್ ಏನಾಗುತ್ತೆ, ಡಿಲಿವರಿ ಮಾಡುವ ಟೈಮಿಗೆ ಕೆಲವು ಕಾಂಪ್ಲಿಕೇಟೆಡ್ ಡಿಲಿವರೀಸ್ ಇರುವಾಗ ಮಗುಗೆ ಸ್ವಲ್ಪ ಫೋರ್ಸ್ಫುಲಿ ಹೊರಗಡೆ ತಗೊಳ್ಳೋದು ಅವಶ್ಯಕತೆ ಬಿಡ್ತದೆ. ಆ ಟೈಮಿಗೆ ಎಬ್ಸ್ ಪಾಲ್ಸಿ ಆಗಿ ಒಂದು ಇಂಜರಿ ಆಗುತ್ತೆ. ಸೊ ಒನ್ ಸೈಡಿಂದ ಬರೋದು, ಕೈಗೆ ಬರೋದು ನೋವು ರೂಟ್ಸ್ ಏನಿದೆ ಅದು ನೆಕ್ ಹತ್ರ ಸ್ವಲ್ಪ ಸ್ಟ್ರೆಚ್ ಆಗಿಬಿಡ್ತದೆ. ಸೊ ದಟ್ ಲೀಡ್ಸ್ ಟು ಒನ್ ಸೈಡ್ ಆಫ್ ಯು ಕ್ಯಾನ್ ಸೇ ಜನರಲಿ ಪ್ಯಾರಲಿಸಿಸ್ ಥರ. ಸೊ ಕೆಲವು ಮೂವ್ಮೆಂಟ್ಸ್ ಮಕ್ಕಳಿಗೆ ಅದು ಮಾಡೋಕ್ಕೆ ಬರಲ್ಲ. ಅವರಿಗೆ ನಾವು ಸ್ಟಿಮ್ಯುಲೇಷನ್ಸ್ ಮಾಡಿ, ವಿ ಹ್ಯಾವ್ ಸಮ್ ಮೊಡಾಲಿಟೀಸ್, ಅದು ಸ್ಟಿಮ್ಯುಲೇಷನ್ ಮಾಡಿಕೊಂಡು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಈವನ್ ಪೇರೆಂಟ್ಸಿಗೂ ಕೂಡ ಅದರ ರಿಲೇಟೆಡ್ ಯಾವ ಥರ ಪೊಸಿಷನಿಂಗ್ ಇಟ್ಕೋಬೇಕು, ಯಾವ ಥರ ಮೂವ್ಮೆಂಟ್ಸ್ ಮಾಡಬೇಕು, ಅದು ತುಂಬ ಅರ್ಲಿ ಸ್ಟೇಜಲ್ಲಿ ಇರೋದು ಮಕ್ಕಳಿಗೆ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಓಕೆ. ಹಾಗೆ ಕೆಲವು ಓಬೇಸ್ ಕಿಡ್ಸ್ ಬರ್ತಾರೆ, ಈ ಅಡೋಲಸೆನ್ಸ್ ಏಜ್, ತುಂಬ ಹೈ ಕ್ಯಾಲರಿ ಫುಡ್ ತಿನ್ಕೊಂಡು ಫಿಸಿಕಲಿ ತುಂಬ ಇನ್ಆಕ್ಟಿವ್ ಇರೋ ಅವರಿಗೆ ನಾವು ಕೆಲವೊಂದು ಈ ಫಿಸಿಕಲ್ ಆ್ಯಕ್ಟಿವಿಟಿ ಅವೇರ್ನೆಸ್ ಬಗ್ಗೆ ಪೇರೆಂಟ್ಸಿಗೆ ಎಕ್ಸ್ಪ್ಲೈನ್ ಮಾಡಿ ಕಿಡ್ಸಿಗೆ ಯಾವ ಥರ ಗೇಮ್ಸಿಗೆ ಇನ್ವಾಲ್ವ್ ಮಾಡಬಹುದು, ಯಾವ ಥರ ಫಿಸಿಕಲಿ ಆ್ಯಕ್ಟಿವ್ ಇಟ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡಬೇಕು, ಅದೆಲ್ಲ ಅದು ಅವೇರ್ನೆಸ್ನು ಕೂಡ ಕೊಡ್ತೀವಿ. ಇವನ್ ಟೇಲರ್ ಮೇಡ್ ಎಕ್ಸಸೈಸ್ ಪ್ರೋಗ್ರಾಮ್ನು ಕೂಡ ಮಾಡ್ತಾ ಇದ್ದೀವಿ ಅವರಿಗೆ. ಹಾಗೆ ಮಿಡಲ್ ಏಜ್ ಗ್ರೂಪ್ ಬೇರೆ ಬೇರೆ ಪೇನ್ ಬರೋದು, ಮೆಕ್ಯಾನಿಕಲ್ ಪೇನ್ ಇರ್ಬೋದು, ಲೋ ಬ್ಯಾಕ್ ಪೇನ್, ಪೇನ್, ನೀ ಪೇನ್, ಅದಕ್ಕೆ ಬೇರೆ ಬೇರೆ ಮೊಡಾಲಿಟೀಸ್ಗಳಿದೆ. ಶಾರ್ಟ್ ವೇವ್ ಡಯಾಥರ್ಮಿ ಅಂತ ಹೇಳ್ತೀವಿ, ಅಲ್ಟ್ರಾಸಾನಿಕ್ ಥೆರಪಿ ಅಂತ ಹೇಳಿದೆ, ಟೆನ್ಸ್ ಅಂತ ಹೇಳಿ ಇರ್ತದೆ, ಇಂಟರ್ಫೆನ್ಷಿಯಲ್ ಥೆರಪಿ ಇದೆ, ಇಂಟರ್ಮಿಟೆಂಟ್ ಟ್ರ್ಯಾಕ್ಷನ್ ಅಂತ ಹೇಳಿದೆ, IRR ಅಂತ ಹೇಳಿದೆ. ಈ ಎಲ್ಲ ಡಿಫ್ರೆಂಟ್ ಮೊಡಾಲಿಟೀಸಿಂದ ಪೇನ್ ಅವರಿಗೆ ಕಡಿಮೆ ಮಾಡ್ತೀವಿ. ಅದರ ನಂತರ ಯಾವ ಕಾಸಿಂದ ಅದು ಪೇನ್ ಬಂದಿತ್ತು ಅದು ರಿಲೇಟೆಡ್ ಟೇಲರ್ ಮೇಡ್ ಎಕ್ಸಸೈಸ್ ಪ್ರೋಗ್ರಾಮ್ ಮಾಡಿ ಕೊಡ್ತೀವಿ. ಇಫ್ ಇಟ್ ಇಸ್ ಬಿಕಾಸ್ ಆಫ್ ಸ್ಟಿಫ್ನೆಸ್, ಸ್ಟ್ರೆಚಿಂಗ್ ಎಕ್ಸಸೈಸು ಯಾವ್ಯಾವ ಪ್ರಮಾಣ ಏನೇನು ಮಾಡಬೇಕು ಅಂತ ಪ್ರೋಗ್ರಾಮ್ ಮಾಡಿ ಕೊಡ್ತೀವಿ. ಹಾಗೆ ಸ್ಟ್ರೆಂತ್ ಕಡಿಮೆ ಇದ್ದಿದ್ದಕ್ಕೆ ಬರ್ತಾ ಇದೆ ಅಂತ ಆದರೆ ವಿ ಮೇಕ್ ಅ ಸ್ಟ್ರೆಂಥನಿಂಗ್ ಪ್ರೋಗ್ರಾಮ್ ಎಕ್ಸಸೈಸಸ್. ಸೊ ಅದು ಆ ಏಜ್ ಗ್ರೂಪಿಗೆ ನಾವು ಆ ಥರ ಟಾರ್ಗೆಟ್ ಮಾಡ್ತೀವಿ. ಓಲ್ಡ್ ಏಜ್ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ ಪ್ರಕಾರ ಓಲ್ಡ್ ಏಜ್ ಆಗಿದ ನಂತರ ಸೌಕಳಿಂದ ಬರೋದು ಪೇನ್ಗಳಿರ್ಬೋದು, ಅದಕ್ಕೆ ಡಿಫ್ರೆಂಟ್ ಮೊಡಾಲಿಟೀಸ್ ಆ್ಯಂಡ್ ಎಕ್ಸಸೈಸ್ ಪ್ರೋಗ್ರಾಮ್ ಅದಕ್ಕೆ ಪ್ಲಾನ್ ಮಾಡಿ ಕೊಡ್ತೀವಿ. ನ್ಯೂರೋಲಾಜಿಕಲ್ ಕಂಡೀಷನ್ಸ್, ಸ್ಟ್ರೋಕ್ ಪೇಷಂಟ್ಸಿಗೆ ಅದು ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತದೆ. ಹಾಗೆಯೇ ಪೋಸ್ಟ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇರಬಹುದು, ಅಥವಾ ಬೇರೆ ಏನಾದರೂ ಫ್ರ್ಯಾಕ್ಚರ್, ಪೋಸ್ಟ್ ಆರ್ಥೋಪೆಡಿಕಲ್ ಕಂಡೀಷನ್ಸಿಗೂ ಕೂಡ ಫಿಸಿಯೋಥೆರಪಿ ಅದರಲ್ಲಿ ಬೇರೆ ಬೇರೆ ಮೊಡಾಲಿಟೀಸ್ ಪ್ಲಸ್ ಫಿಸಿಯೋಥೆರಪಿ ಎಕ್ಸಸೈಸ್ ಪಾರ್ಟ್, ಅದೆರಡು ಪಾರ್ಟ್ ಇನ್ಕ್ಲೂಡ್ ಮಾಡ್ತೀವಿ ಅದಕ್ಕೆ. ಅಂದರೆ ಇಲ್ಲಿ ನಿಮಗೆ ಒಂಥರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಏನೇನು ಫಿಸಿಯೋಥೆರಪಿ ವಿಭಾಗದಲ್ಲಿ ಸಿಗಬೇಕು ಆ ಥರದಷ್ಟು ಟ್ರೀಟ್ಮೆಂಟ್ಗಳು ನಮ್ಮ TSS ಆಸ್ಪತ್ರೆಯಲ್ಲಿ ಸಿಗ್ತದೆ. ಡಾಕ್ಟ್ರೆ, ಆ್ಯಸ್ ಎ ಫಿಸಿಯೋಥೆರಪಿಸ್ಟ್ ಆಗಿ ಪಬ್ಲಿಕ್ಕಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ ನೀವು? ಒಂದು, ನಾ ಯಾವಾಗಲೂ ನಮ್ಮ ಪೇಷಂಟ್ಸಿಗೆ ಹೇಳ್ತೀನಿ, ಲೆಟ್ಸ್ ಮೂವ್ ದ ಫಿಸಿಯೋ ವೇ. ಸೊ ಫಸ್ಟ್ ಮೆಡಿಕೇಷನ್ಸು ಡೈರೆಕ್ಟ್ ಟ್ರೈ ಮಾಡೋದ ಮೊದಲೇ ಯಾವ ರೀತಿಯಿಂದ ನಾವು ಫಿಸಿಕಲಿ ಆ್ಯಕ್ಟಿವ್ ಇದ್ದರೆ ಆ ಮೆಡಿಕೇಷನ್ಸ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಅದು ಟ್ರೈ ಮಾಡ್ಕೋಬೇಕು. ಸೊ ಸಾಧ್ಯ ಆಗುತ್ತೋ ಅಷ್ಟು ಫಿಸಿಕಲಿ ಆ್ಯಕ್ಟಿವ್ ಇರಲಿಕ್ಕೆ ಟ್ರೈ ಮಾಡಬೇಕು. ಓವರ್ ರಿಸ್ಕ್ ತಗೊಂಡು ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಕ್ಸಸೈಸ್ ಮಾಡೋಕ್ಕೆ ಹೋಗಬಾರ್ದು. ಸ್ಪೆಸಿಫಿಕ್ ಎಕ್ಸಸೈಸ್ ಪ್ರೋಗ್ರಾಮ್ ಬೇಕು ಅಂದರೆ ನಾವು ಯಾವಾಗಲೂ ಅವೈಲೇಬಲ್ ಇರ್ತೀವಿ, ಬಂದು ಅದಕ್ಕೆ ಡಿಸ್ಕಸ್ ಮಾಡಿ ಈ ಪ್ರೋಗ್ರಾಮ್ ಪ್ಲಾನ್ ಮಾಡಿಕೊಂಡು ಮಾಡ್ಕೊಳ್ಬಹುದು. ಬಟ್ ಎಷ್ಟು ನಾವು ಫಿಸಿಕಲಿ ಆ್ಯಕ್ಟಿವ್ ಇರ್ತೀವ ಅಷ್ಟೇ ಸೆಕೆಂಡ್ರಿ ಕಾಂಪ್ಲಿಕೇಶನ್ಸ್ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಬರೋದು ಕಾಂಪ್ಲಿಕೇಶನ್ಸ್, ಅಥವಾ ಈಗ ಕ್ರಾನಿಕ್ ಡಿಸೀಸ್, ಡಯಾಬಿಟೀಸ್ ಇರ್ಬೋದು, BP ಇರ್ಬೋದು, ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅದೆಲ್ಲನೂ ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಡಾಕ್ಟ್ರೆ, ಲಾಸ್ಟ್ ಕ್ವಶನ್ನು,
ಫಿಸಿಯೋಥೆರಪಿಸ್ಟ್ ಆಗಿ ನೀವು ನಿಮ್ಮ ಡೈಲಿ ಲೈಫ್ ಸ್ಟೈಲ್ ಹೇಗಿದೆ? ತುಂಬ ಒಳ್ಳೆಯದು ಕ್ವೆಶನ್ ಕೇಳಿದ್ದೀರಿ. ಯಾಕಂದರೆ ಯಾವಾಗಲೂ ಈಗ ನಮ್ಮದು ಫಿಸಿಯೋಥೆರಪಿ ಫ್ಯಾಕಲ್ಟಿ ಹೇಗಿದೆ ಅಂದರೆ ನಾವು ಬೇರೆ ಮೆಡಿಕಲ್ ಫ್ಯಾಕಲ್ಟಿಗಿಂತ ಸ್ವಲ್ಪ ಹೆಚ್ಚೆ ಟೈಮ್ ಪೇಷಂಟ್ಸ್ ಜೊತೆಗೆ ಇರಬೇಕಾಗ್ತದೆ. ಈಗ ಜನರಲ್ ಫಿಸಿಷಿಯನ್ ಇರಬಹುದು ಅಥವಾ ಆರ್ಥೋಪೆಡಿಷನ್ ಇರಬಹುದು, ಮೇ ಬಿ ಪರ್ ಡೇ 50-60 ಪೇಷಂಟ್ಸ್ ನೋಡ್ತಾರಂತ ಆದರೆ ನಮಗೆ 20 ಪೇಷಂಟ್ಸ್ ಮುಗಿಸ್ಲಿಕ್ಕೇನು ಒಂದು ದಿವಸ ಪೂರ್ತಿ ಹೋಗ್ಬಿಡುತ್ತೆ. ಯಾಕಂದರೆ ವಿ ಸ್ಪೆಂಡ್ ಅಟ್ಲೀಸ್ಟ್ 40 to 45 ಮಿನಿಟ್ಸ್ ಫಾರ್ ಒನ್ ಪೇಷಂಟ್. ಸೊ ತುಂಬ ಟೈಮ್ ಕನ್ಸಂಪ್ಷನ್ಸ್ ಜಾಸ್ತಿ ಇರ್ತದೆ ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡಲಿಕ್ಕೆ. ನಾನು ಎಸ್ಪೆಷಲಿ ಮಾರ್ನಿಂಗ್ ಎಂಡ್ಯೂರೆನ್ಸ್ ಟ್ರೈನಿಂಗ್, ಯಾಕಂದರೆ ನಂದು ಕೂಡ ಈಗ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಫಿಸಿಕಲಿ ಡ್ಯೂಟಿ ಅವರ್ಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಥರ ಕನ್ವರ್ಟ್ ಆಗಲಿಕ್ಕೆ ಶುರು ಆಗ್ತಾ ಇದೆ. ಸೊ ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ದ ಎಂಡ್ಯೂರೆನ್ಸ್ ಟ್ರೈನಿಂಗ್. ಐ ಡೂ ಪರ್ಸ್ನಲಿ ಸೈಕ್ಲಿಂಗ್ ಅಟ್ಲೀಸ್ಟ್ 30 to 40 ಮಿನಿಟ್ಸ್ ಇನ್ ಅ ಡೇ, ವೀಕ್ಲಿ ಅಟ್ಲೀಸ್ಟ್ 4 to 5 days. ಆಲ್ ದ ಡೇಸ್ ಆರ್ ನಾಟ್ ಪಾಸಿಬಲ್, ಬಟ್ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈವನ್ ಮಧ್ಯದಲ್ಲಿ ಯಾವಾಗಲೂ ಪಾಸಿಬಲ್ ಇದೆ ಐ ಟೇಕ್ ವೆರಿ ಲೆಸ್ ಸಪೋರ್ಟ್ ಫ್ರಮ್ ಮೈ ಅಸಿಸ್ಟೆಂಟ್ ಸ್ಟಾಫ್ಸ್. ಏನಾದರೂ ಫಾರ್ ಎಕ್ಸಾಂಪಲ್ ಏನೋ ಒಂದು ಪೆನ್ ಬೇಕಾಯ್ತಪ್ಪ ಅಥವಾ ಏನೋ ಒಂದು ಪೇಪರ್ ಬೇಕಾಯ್ತು, ಆ ಪೇಷಂಟಿಗೆ ಹೊರಗಿಂದ ಒಳಗೆ ಕರಿಬೇಕಾಯಿತು, ಐ ಸಿ ದ್ಯಾಟ್ ಮೈ ಸೆಲ್ಫ್ ಗೆಟ್ ಅಪ್ ಫ್ರಮ್ ಮೈ ಪ್ಲೇಸ್, ಅಲ್ಲಿ ತನಕ ಹೋಗಿ ಹೊರಗಿಂದ ಕರೆದು ಪೇಷಂಟಿಗೆ ಒಳಗೆ ಕರ್ತೀನಿ. ಸೊ ನನ್ನ ಫಿಸಿಕಲ್ ಆಕ್ಟಿವಿಟೀಸ್ ಮಿನಿಮೈಸ್ ಆಗಬಾರ್ದು ಅಂತ ಮಧ್ಯದಲ್ಲಿ ಆ ಪಾರ್ಟ್ಸ್ ಇನ್ಕ್ಲೂಡ್ ಮಾಡಲಿಕ್ಕೆ ಆಗ್ತದೆ. ಆ್ಯಂಡ್ ಡೆಫಿನೆಟ್ಲಿ ಅಲಾಂಗ್ ವಿತ್ ಫಿಸಿಯೋಥೆರಪಿ ಬಾಡಿಗೆ ಮಸಲ್ ಸ್ಟ್ರೆಂತ್ ಮತ್ತು ಬೋನ್ ಸ್ಟ್ರೆಂತ್ಗೆ ಬೇಕಾಗಿರೋದು ಕ್ಯಾಲ್ಶಿಯಂ, ಪ್ರೋಟೀನ್ ಇಂಟೇಕ್, ಇದು ಎರಡು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಸೊ ಫುಡಲ್ಲಿನೂ ಕೂಡ ವಿ ಹ್ಯಾವ್ ಟು ಫೈಂಡ್ ಔಟ್ ಆರ್ ವಿ ಹ್ಯಾವ್ ಟು ಸಿಲೆಕ್ಟ್ ವಿಚ್ ಫುಡ್ ಆರ್ ಹ್ಯಾವಿಂಗ್ ಮೋರ್ ಪ್ರೋಟೀನ್ ಆ್ಯಂಡ್ ಕ್ಯಾಲ್ಶಿಯಂ. ಅದನ್ನು ಕೂಡ ಸಫಿಷಿಯೆಂಟ್ಲಿ ಬಾಡಿಗೆ ಸಪ್ಲೈ ಮಾಡಬೇಕಾಗತ್ತೆ. ಅದಿಲ್ಲದೆ ಸುಮ್ಮನೆ ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಹೋದರೆ ಇಟ್ ಮೇ ಸ್ಟ್ರೇನ್ ಮೋರ್ ಟು ದ ಬಾಡಿ ದೆನ್ ಡೂಯಿಂಗ್ ಅ ಸ್ಟ್ರೆಂಥನಿಂಗ್. ಸೊ ಸಾಧ್ಯ ಆಗುತ್ತಷ್ಟು ಆ ಪ್ರೋಟೀನ್ ಇಂಟೇಕ್ ಡೈಲಿ ಏನು ರೆಕಮೆಂಡೆಡ್ ಡೈಲಿ ಅಲವನ್ಸ್ ಏನಿದೆ RD ಅಂತ ಹೇಳ್ತೀವಿ, ಅದಕ್ಕೆ ರೀಚ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಓವರ್ ಆಲ್ ಫಿಸಿಕಲ್ ಸ್ಟ್ರೆಂತ್ ಮೇಂಟೈನ್ ಮಾಡ್ತೀವಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಫಿಸಿಯೋಥೆರಪಿಸ್ಟು ಹೇಳಿದಾಗೇ ನಮ್ಮ ದೇಹದಲ್ಲಿರುವಂತಹ ವೋಲ್ಟೇಜ್ ಮೀಟ್ರನ್ನು ಹೇಗೆ ನಾವು ಆ್ಯಕ್ಟಿವ್ ಆಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಇಷ್ಟು ಡೆಪ್ತಾಗಿ ಡೀಟೇಲ್ ಆಗಿ ನಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಕಮಲ್ ಪಟೇಲ್ ಅವರು. ಇನ್ಫಾರ್ಮೇಷನ್ ನಿಮಗೆ ಹೇಗೆ ಅನ್ನಿಸ್ತು, ಅಥವಾ ನಿಮ್ಮ ಮೈಂಡಲ್ಲಿ ಯಾವುದಾದ್ರು ಕ್ವಶನ್ಗಳು ಹುಟ್ಟುತ್ತಾ ಇದೆಯಾ ಫಿಸಿಯೋಥೆರಪಿ ರಿಲೇಟೆಡ್ಡು? ಇದನ್ನು ಏನಾದ್ರು ನಿಮ್ಮ ಮೈಂಡಲ್ಲಿ ಕ್ವಶನ್ಗಳು ಹುಟ್ಟಿದ್ದಿದ್ರೆ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಅದನ್ನು ಕ್ವಶನ್ಗಳನ್ನು ಹಾಕಿ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ನಾವು. ಎಲ್ಲದಕ್ಕಿಂತ ಮುಂಚೆ ಈ ಚಾನಲನ್ನು ನೀವೇನು ನೋಡ್ತಾ ಇದ್ದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನನ್ನು ಒತ್ತೋದು ಮಾತ್ರ ಮರಿಬೇಡಿ. ಇಲ್ಲಿವರೆಗೆ ನಮ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಅಂತ ಕೊಟ್ಟಂಥ ಡಾಕ್ಟರ್ ಕಮಲ್ ಪಟೇಲ್ ಅವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಡಾಕ್ಟ್ರೆ. ತುಂಬ ಥ್ಯಾಂಕ್ ಯು.